ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಇಲ್ಲಿ ಕೆಲವು ಮಾತನಾಡ್ತೇನೆ. ನಾನು ಇಲ್ಲಿ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ಅಂತಿದೆ. ಅಂದ್ರೆ ಏನು ಅಂತಂದ್ರೆ ಪರ್ಮನೆಂಟ್ ಶ್ರೋತೃವಾಗಿ ಇರಬೇಕು ಅಂತ ಅದರ ಅರ್ಥ. ಆದ್ರೆ ಉದ್ಘಾಟನೆ ಮಾತಾಡಿ ಅಂತ ಅಂದ್ಬಿಟ್ಟು ನಮ್ಮ ಪ್ರಕಾಶ್ ಅವರು ಹೇಳಿದ್ದಾರೆ. ದೀಪ ಹಚ್ಚಿದ್ದೇನೆ ನೋಡಿ, ಆ ದೀಪ ಹುರಿತಾ ಇದೆ. ದೀಪಗಳು 4-5 ಇದೆ, ಆದ್ರೆ ಬೆಳಕಿರೋದು ಒಂದೇ. ಎಲ್ಲ ದೀಪಕ್ಕೂ ಆಧಾರ ಇರ್ತಕ್ಕಂಥದ್ದು ಆ ದೀಪದ ಕಂಬ. ಆ ದೀಪದ ಜ್ಯೋತಿಯನ್ನ ತನ್ನ ನೆತ್ತಿಯ ಮೇಲೆ ಹೊತ್ತುಕೊಂಡಿರ್ತಕ್ಕಂಥದ್ದು ಬತ್ತಿಗಳು. ಆ ಬತ್ತಿಗೆ ಆ ಶಕ್ತಿಯನ್ನ ಕೊಟ್ಟಿದ್ದು ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ತೈಲ. ಇದರಲ್ಲಿ ಯಾವುದೇ ಒಂದು ಇಲ್ಲದೆ ಇದ್ರೂ ಸಹ ದೀಪ ಉರಿಯೋದಿಲ್ಲ, ಬೆಳಕು ಸಿಕ್ಕೋದಿಲ್ಲ. ಇದು ವಾಸ್ತವವಾಗಿ ಒಂದು ಸಮೂಹ ಶಕ್ತಿಯ ಪ್ರತಿನಿಧಿಯಾಗಿ ದೀಪ ಹಚ್ಚುವುದನ್ನು ನಾವು ಮಾಡ್ತೇವೆ. ಇದೇನೋ ಕಾಟಾಚಾರಕ್ಕಲ್ಲ. ಎಲ್ಲರೂ ಒಂದಾದಾಗ ಮಾತ್ರ ಬೆಳಕು ಬರುತ್ತೆ. ಬತ್ತಿ, ಎಣ್ಣೆ, ದೀಪಸ್ತಂಭ, ಜ್ಯೋತಿ ಇವಿಷ್ಟು ಒಟ್ಟಿಗೆ ನಿಂತಾಗ ಮಾತ್ರ ಬೆಳಕು ಬರುತ್ತೆ. ಇದರಲ್ಲಿ ಯಾವುದೇ ಒಂದು ಕೊರತೆ ಆದ್ರೂ ದೀಪ ಉರಿಯೋದಿಲ್ಲ. ಹಾಗೆ ಒಂದು ಸಮಾಜ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಿನಿಂದ ಇರುವಂತಹದ್ದು ಮುಖ್ಯ. ಆ ಒಗ್ಗಟ್ಟಿನ ನೆಲೆಯನ್ನು ನಮಗೆ ಪ್ರೇರಣೆ ಕೊಡ್ತಕ್ಕಂಥ ದೀಪವನ್ನ ನಾವು ಹಚ್ಚಿದ್ದೇವೆ. ದೀಪವೂ ಅಷ್ಟೇ, ನಾವು ಸ್ವತಂತ್ರವಾಗಿ ಬೇರೆ ಬೇರೆ ದೀಪ ಹಚ್ಕೊಳ್ಳೋದಕ್ಕೆ ಶುರು ಮಾಡ್ತೇವೆ. ಅವಾಗ ಏನಾಗುತ್ತೆ ಅಂತಾನೆ, ಒಂದೊಂದು ದಿಕ್ಕಿನಲ್ಲಿ ಉರಿಯುವಂತ ದೀಪಗಳು ಈ ರೀತಿ ಇರ್ತವೆ. ಏನನ್ನೂ ಹಿಡಿಲಿಕ್ಕೆ ಆಗೋದಿಲ್ಲ. ಹೀಗಿದ್ರೆ ನಾವೇನಾದ್ರೂ ಹಿಡಿಬೇಕಾದ್ರೆ ಇವಿಷ್ಟು ಹೀಗೆ ಬರಬೇಕು, ಆಗ ಮಾತ್ರ ಹಿಡಿಲಿಕ್ಕೆ ಸಾಧ್ಯ. ಆ ರೀತಿ ಒಂದು ಸಂಘಟನೆಯ ನೆಲೆಯನ್ನ ಸಮಾಜದಲ್ಲಿ ಸೃಷ್ಟಿ ಮಾಡಿ ಆ ಕರ್ತವ್ಯವನ್ನು ನಿರ್ವಹಿಸುವಂತ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಉತ್ಸಾಹಿ ಬಂಧುಗಳಿಗೆ ಯಾವತ್ತೂ ಸಹ ನಮ್ಮ ಒಂದು ಅಭಿಮಾನ ಮತ್ತು ಮಾರ್ಗದರ್ಶನ ಅಂತ ಅಲ್ಲ, ಅವರಿಂದ ಕಲಿಯುವಂತದ್ದನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಈ ದಿವಸ ಮುಖ್ಯವಾಗಿ ಮಾದಾರ ಚೆನ್ನಯ್ಯನವರ ಜಯಂತಿ ಕಾರ್ಯಕ್ರಮ ಅಂತಿದೆ. ಮಾದಾರ ಚೆನ್ನಯ್ಯ ಅಂತಂದ್ರೆ ನಾವೆಲ್ಲ ಯಾವುದೋ ಒಂದು ಹಿಂದುಳಿದ ಮತ್ತು ಮೂಲ ಮಾದಿಗ ಜನಾಂಗದ ಒಬ್ಬ ಕಾಯಕನಿಷ್ಠ ವ್ಯಕ್ತಿ ಅಂತ ಅಷ್ಟೇ ನಾವು ಯೋಚನೆ ಮಾಡ್ತೇವೆ. ಆದ್ರೆ ಅವರ ಸಾಧನೆ ಮತ್ತು ಅವರ ಸಂಪನ್ನತೆಯನ್ನ ಜಗತ್ತು ಯಾವ ರೀತಿ ಗುರುತಿಸ್ತು ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, 63 ಪುರಾತನರಲ್ಲಿ ಮಾದಾರ ಚೆನ್ನಯ್ಯನವರೊಬ್ರು ಬರ್ತಾರೆ. ರಾಜನ ತರುವಂತ ಕಾಯಕವನ್ನ ಮಾಡ್ತಾ ಇದ್ರು. ಯಾರಿಗೂ ಪರಿಚಯ ಇಲ್ಲದಂತ ಒಬ್ಬ ಕಾಯಕನಿಷ್ಠ ವ್ಯಕ್ತಿ. ಬೇಸಿಗೆ ಕಾಲ, ವಿಪರೀತವಾಗಿ ಬಿಸಿಲು. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾನೆ. ದೂರದ ಕಾಡಿನಲ್ಲಿ ಹಸಿ ಹುಲ್ಲನ್ನ ಕತ್ತರಿಸಿಕೊಂಡು ಊರು ತಲುಪಿ ತನ್ನ ಕರ್ತವ್ಯ ಮುಗಿಸಿ ಮನೆಗೆ ಬರಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ಆಗಿತ್ತು. ತುಂಬಾ ಹೊಟ್ಟೆ ಹರಿತಿತ್ತು, ನಾಲಿಗೆ ಒಣಗಿತ್ತು. ಮನೆಗೆ ಬಂದಾಗ ತಾಯಿ ಅವರ ಧರ್ಮಪತ್ನಿ ಅಂಬಲಿ ಮಾಡಿಟ್ಟಿದ್ರು. ಅಂಬಲಿಯನ್ನ ಕೈ ಕೊಟ್ರು. ಅಂಬಲಿ ಕುಡಿಲಿಕ್ಕೆ ಅಂತ ಕೈ ತೆಗೆದುಕೊಂಡು ಕುಡಿಯಲಿಕ್ಕೆ ಬಾಯಿನಲ್ಲಿ ಕುಡಿದ. ಬಾಯಾರಿದ ಬಾಯಿ, ಹಸಿದ ಹೊಟ್ಟೆಗೆ ಅಂಬಲಿ ಅದ್ಭುತವಾದ ರುಚಿಯಾಗಿ ಕಾಣಿಸ್ತು ಅವರಿಗೆ. ತಕ್ಷಣ ಅವನಿಗೆ ತನ್ನ ಹಸಿರು ಬಾಯಾರಿಕೆಗಿಂತ ಹೆಚ್ಚಾಗಿ ಇಷ್ಟು ರುಚಿಯಾದ ಅಂಬಲಿ ಇದು ದೇವರಿಗೆ ಅರ್ಪಿತ ಆಗ್ಬೇಕು, ಇದು ಶಿವನಿಗೆ ಅರ್ಪಿತವಾಗಬೇಕು ಅಂತ ಹೇಳ್ಬಿಟ್ಟ. ಶಿವನಿಗೆ ಅರ್ಪಿತವಾಗಬೇಕು ಅಂದ ತಕ್ಷಣ ಈ ರೀತಿ ಸ್ವಾರ್ಥ ತ್ಯಾಗದಿಂದ ಆ ರೀತಿ ಹೇಳಿದ್ನಲ್ಲ ಅಂತ ಹೇಳಿ ಶಿವನಿಗೆ ಕೂತ್ಕೊಳ್ಳಲಿಕ್ಕಾಗಲ್ಲ. ಬಂದ. ಇಬ್ರು ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರು ಅಂತ ಕವಿ ಬರೀತಾನೆ. ಇದನ್ನ ಮುಂದೆನೆ ಹೇಳ್ತೇನೆ. ಆ ದಿವಸ ಚೋಳ ರಾಜ ಮಹಾಶಿವಭಕ್ತ ಬೇಕಾದಷ್ಟು ಪೂಜೆ ಎಲ್ಲ ಮಾಡಿ ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಅಲ್ಲಿ ಇಟ್ಟಿದ್ದಾನೆ. ಮಾಮೂಲಿನಂತೆ ಶಿವ ಒಂದು ತುತ್ತು ತಿನ್ಲಿಲ್ಲ. ನನ್ನಲ್ಲೇನೋ ತಪ್ಪಾಗಿದೆ ಅಂತ ಹೇಳಿ ಆತ್ಮದಂಡನೆ ಮಾಡ್ಕೊಳ್ಳಿಕ್ಕೆ ಕುತ್ತಿಗೆ ಕತ್ತರಿಸ್ಕೊಳ್ಳಿಕ್ಕೆ ಹೋದ. ಆಗ ಶಿವ ಹೇಳದಂತೆ, ಬೇ ಚೋಳ ಸುಮ್ಮನಿರು, ನನಗೆ ಇವತ್ತು ಹಸಿವಿಲ್ಲ, ನಾನು ತಿನ್ನಲ್ಲ, ಇನ್ಮೇಲೆ ನನಗೇನೂ ಮಾಡ್ಬೇಡ. ಕುತೂಹಲದಿಂದ ಕೇಳ್ದ ಯಾಕೆ ಅಂತ. ಈ ದಿವಸ ಪ್ರಪಂಚದ ಅತ್ಯದ್ಭುತವಾದ ರುಚಿಯ ಅಂಬಲಿಯನ್ನ ಚೆನ್ನೈನ ಮನೆಯಲ್ಲಿ ಕೂತು ಅವನ ಜೊತೆ ಊಟ ಮಾಡಿದ್ದೀನಿ. ಆ ನಾಲಿಗೆ ಮೇಲೆ ರುಚಿ ಹೋಗಬಾರ್ದು ಅಂತ ಹೇಳಿ ಮುಂದಕ್ಕೆ ಇನ್ನೇನು ತಿನ್ನಬಾರ್ದು ಅಂತ ಯೋಚನೆ ಮಾಡಿದ್ದೀನಿ. ಆ ರುಚಿ ಯಾವತ್ತೂ ಇರ್ಬೇಕು ನನ್ನ ಜೊತೆಲಿ. ಈ ಮಾತು ಕೇಳಿ ಆಶ್ಚರ್ಯ ಆಯ್ತು. ನನ್ನ ರಾಜ್ಯದಲ್ಲಿ ಅಂತ ಶಿವಭಕ್ತ ಯಾರು ಅಂತ ಹೇಳಿ ಹುಡುಕೊಂಡು ಹೊರಟ. ಇಡೀ ಊರೆಲ್ಲ ಸುತ್ತಾಡಿಕೊಂಡು ಬಂದಾಗ ಚೆನ್ನೈನ ಮನೆ ಗೊತ್ತಾಯ್ತು. ಎಲ್ಲೋ ಊರಾಚೆ ಇದ್ದಂತ ಒಂದು ಗುಡಿಸ್ಲು. ಈ ರೀತಿ ನಿನ್ನ ಹೆಸರು ಹೇಳ್ಕೊಂಡು ದೊರೆ ಹುಡುಕ್ತಾ ಇದ್ದಾನೆ ಅಂತ ಅಂದಾಗ ಚೆನ್ನೈನವರು ಕುತೂಹಲದಿಂದ ಈಚೆ ಬಂದ್ರು.
ದೊರೆ ಓಡಿ ಬಂದು ನಮಸ್ಕಾರ ಮಾಡ್ದ. ಅವ್ರಂದ್ರು, ಸ್ವಾಮಿ ನಾನೊಬ್ಬ ಸೇವಕ, ನೀವು ಚಕ್ರವರ್ತಿ, ನೀವೆಲ್ಲಿ ನಾನೆಲ್ಲಿ, ನೀವು ಈ ರೀತಿ ಮಾಡಬಹುದಾ ಅಂತ ಹೇಳಿದ್ರೆ ಆ ದೊರೆ ಬಾಯಿನಲ್ಲಿ ಹರಿಹರ ಮಹಾಕವಿ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಬರೆಸ್ತಾನೆ, ದೇವನೊಲಿದಾತನ ಕುಲವೇ ಸತ್ಕುಲ, ನಿನಗಿಂತ ಉತ್ತಮ ಕುಲದವರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ನಿನ್ನ ಪಾದರಕ್ಷೆ ಇದೆಯಲ್ಲ ಅದಕ್ಕೆ ನನ್ನ ಕಿರೀಟ ಸಮ ಅಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾನೆ ಹರಿಹರ ಮಹಾಕವಿ ಬರೀತಾನೆ ಅದನ್ನ. ಅಂಥ ಒಂದು ಅದ್ಭುತವಾದಂತ ರೀತಿಯಲ್ಲಿ ಜಗತ್ತಿಗೆ ಪರಿಚಯ ಆದಂತ ಚೆನ್ನಯ್ಯ ಶರಣರು ಇಲ್ಲಿ ಹೊಗಳಿಕೆ ಮಧ್ಯೆ ಇರೋದು ಬೇಡ ಅಂತ ಹೇಳಿ ಅಲ್ಲಿಂದ ನೇರವಾಗಿ ಕಲ್ಯಾಣಕ್ಕೆ ಬಂದರು. ಕಲ್ಯಾಣದಲ್ಲಿ ಅಪ್ಪ ಬಸವಣ್ಣ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದ ನೋಡಿ. ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥನೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ನಮ್ಮ ಮಾದಾರ ಚೆನ್ನ. ಯಾಕೆ? ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಬಸವಣ್ಣನವರ ವಚನದಲ್ಲಿ ಚೆನ್ನಯ್ಯನವರ ಬಗ್ಗೆ ಬಂದಷ್ಟು ಹೆಚ್ಚು ಪರಿಚಯಾತ್ಮಕವಾದಂತಹ ಉದ್ಗಾರಗಳು ಬೇರೆ ಇದೆಲ್ಲೂ ಬಂದಿಲ್ಲ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಈ ವಚನದಲ್ಲಿ ಹೇಳ್ತಾರೆ. ಅದಷ್ಟೇ ಅಲ್ಲ, ಎಷ್ಟು ವಚನಗಳ ಲೆಕ್ಕದಲ್ಲಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಮಹಾಮಹಿಮ ಸಂಗನ ಬಸವಣ್ಣ ನಿನಗೆ ಹೇಳ್ತಾ ಇದ್ದೀನಿ, ಮಹಾಶರಣ ಮಾದಾರ ಚೆನ್ನಯ್ಯ ನಿಮಗಿಂತ ದೊಡ್ಡವನು ಅಂತ ಹೇಳ್ತಾರೆ. ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲ ಶರಣರ ಮನಸ್ಸಿನಲ್ಲಿ ಒಂದು ದಿವ್ಯ ಜ್ಯೋತಿಯಾಗಿ ಉರಿದಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಚೇತನ ಅದು ನಮ್ಮದು, ನಮ್ಮ ಕುಲದಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ ನಾವು ದೂರ ನಿಂತು ಕೈ ಮುಗಿಯೋದಲ್ಲ. ನಾವು ಎಣ್ಣೆ ಆಗಿ ಬತ್ತಿಯಾಗಿ ಆ ಜ್ಯೋತಿಯನ್ನ ನೆತ್ತಿ ಮೇಲೆ ಹೇಗೆ ಹೊರಬೇಕು ಅನ್ನೋದು ಇದೆಯಲ್ಲ, ಆ ಸಂಕಲ್ಪ ನಮಗೆ ಮೂಡಿ ಬರಬೇಕು. ಆ ನೆಲೆಯಲ್ಲಿ ಅನೇಕ ವಚನಗಳಲ್ಲಿ ನಾವು ಮಾದಾರ ಚೆನ್ನಯ್ಯನವರ ಬಗ್ಗೆ ಬರೋದನ್ನೆಲ್ಲ ನಾವು ನೋಡಿದ್ರೆ, ಆ ರೀತಿ ಜನಪರ ಕಾಳಜಿಯ ಜೊತೆಗೆ ತನ್ನ ಸ್ವಾಭಿಮಾನದ ಕಾಯಕ ನಿಷ್ಠೆಯನ್ನ ಇಟ್ಟುಕೊಂಡು ಎಲ್ಲರಿಗೆ ಮಾರ್ಗದರ್ಶಕನಾಗಿ ನಿಂತಂತ ಒಬ್ಬ ಮಾದಾರ ಚೆನ್ನಯ್ಯ ಸಾಮಾನ್ಯ ಅಂತ ತಿಳ್ಕೊಳ್ಬೇಕು. ವೃತ್ತಿ ಬೇರೆ ನೋಡಿ, ಯಾವ್ದಾದ್ರೂ ವೃತ್ತಿ ಇರ್ಬೋದು. ಹೇಳ್ತಾರೆ ಬಸವಣ್ಣವರು, ವೃತ್ತಿಯಿಂದ ನೀವು ಜನಗಳನ್ನ ಅಳೆಯಲಿಕ್ಕೆ ಹೋಗಬಾರ್ದು. ಬಸವಣ್ಣ ಹೇಳ್ತಾರೆ, ಯಾವ ಲೆಕ್ಕದಲ್ಲಿ ನೀನು ಹೇಳ್ತೀಯ, ಶೆಟ್ಟಿ ಎಂಬೆನೆ ಸಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ಮಡಿವಾಳನೆಂಬೆನೆ ಮಾಚಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಹೇಳಿದ್ರು. ವೃತ್ತಿ ಕಾಯಕ ಬೇರೆ, ಸಂಸ್ಕಾರ ಬೇರೆ. ಒಂದು ಕಾಲದಲ್ಲಿ ವೃತ್ತಿ ಮನೆತನದಲ್ಲಿ ಯಾಕೆ ಬಂತು? ಒಬ್ಬ ಮಡಿಕೆ ಮಾಡ್ತಾ ಇದ್ದ ಕುಂಬಾರ, ಅವನ ಮನೆಯಲ್ಲಿ ಹುಟ್ಟಿದ ಮಗು ಆ ಮಣ್ಣು ಕಲಸೋದು, ಮಣ್ಣು ತುಳಿಯೋದು, ಕುಡುಕೆ ಮಾಡೋದು, ಇದನ್ನ ಕಣ್ಣಿಂದ ನೋಡಿ ಬೆಳೀತು. ತನ್ನ ತಂದೆ ತಾತನ ಜೊತೆಯಲ್ಲಿ ಅದೇ ಕಸುಬು ಮಾಡ್ತು, ಅದು ಕುಂಬಾರ ಅನ್ಸ್ಕೊಳ್ತು. ಅದೇ ರೀತಿ ಮಡಿವಾಳ, ಅದೇ ರೀತಿ ಪ್ರತಿಯೊಂದು ಕರ್ತವ್ಯಗಳು ಆ ರೀತಿ ತಂದೆ ತಾತನಿಂದ ಕಲ್ತು ಬಂದದ್ರಿಂದ ಅದು ವಂಶಾನುಗತವಾಯಿತು. ಈಗ ಆ ರೀತಿ ಇದೆಯಾ? ಈಗ ನಾನು ಹೇಳ್ತೇನೆ, ನಮ್ಮ ಮುಖ್ಯಮಂತ್ರಿಗಳು ಕುರುಬ ಸಮಾಜದವರು, ಅವ್ರ ಹತ್ರ ಕುರಿಗಳು ಎಷ್ಟಿವೆ? ಇವರು ಕುಂಬಾರ ಸಮಾಜದವರು, ಮಡಿಕೆ ಮಣ್ಣು ಕಲ್ಸೋದು ಗೊತ್ತಾ? ಇವನು ಬ್ರಾಹ್ಮಣ, ಇವನಿಗೆ ಜ್ಞಾನ ಏನಿದೆ? ಯಾವುದ್ರಲ್ಲಿ ಹೇಳ್ತೀರಿ? ವೃತ್ತಿಯಲ್ಲಿ ಬಂದಂತ ಹೆಸರುಗಳನ್ನ ವಂಶಕ್ಕೆ ಇಟ್ಟುಕೊಂಡು ದಾರಿ ತಪ್ಪಿಸುವಂತ ವ್ಯವಸ್ಥೆ ಇದೆಯಲ್ಲ, ಇದರಿಂದ ನಾವು ಮೊದಲು ಹೊರಗೆ ಬರಬೇಕು. ಇದನ್ನ ಪಂಪನು ಹೇಳ್ದ, ಮಾನವ ಕುಲಂ ತಾನೊಂದೇ ವಲಂ, ತಾನೊಬ್ಬನೇ ಪ್ರಪಂಚದಲ್ಲಿ ಎಲ್ಲರೂ ಸಮಾನರು. ವೃತ್ತಿಯಿಂದ ಹೆಸರುಗಳು, ಅದನ್ನೇ ಬಸವಣ್ಣ ಹೇಳಿದ್ದು. ಅವನು ವ್ಯಾಪಾರ ಮಾಡ್ತಿದ್ದ, ಸೆಟ್ಟೆ ಎನಿಸ್ಕೊಂತಿದ್ದ. ಹಾಗೆ ಒಂದೊಂದು ಕಾಯಕದಿಂದ ಕಾಯಕವನ್ನೇ ಜಾತಿ ಹೆಸರು ಅಂತ ಹೇಳಿ ಮಾಡುವಂತ ಒಂದು ಇದೆಯಲ್ಲ, ಹುನ್ನಾರ ಇದೆಯಲ್ಲ, ಇದರಿಂದ ಹೊರಗೆ ಬರಬೇಕು ನಾವು. ಹೌದು, ಇವತ್ತು ನಾವು ಒಂದು ಮನೆಯಲ್ಲಿ 4 ಜನ ಮಕ್ಕಳಿರ್ತಾರೆ. ಒಬ್ಬ ಲಾಯರು, ಒಬ್ಬ ಇಂಜಿನಿಯರು, ಒಬ್ಬ ಸೈಂಟಿಸ್ಟ್,
ಇನ್ನೊಬ್ಬ ವಕೀಲ. ನಾವೆಲ್ಲ ಒಂದೇ ಮಂತನದ ಮಕ್ಕಳು ಅಂತ ಹೇಳಿ ವಕೀಲರ ಸಂಘಕ್ಕೆ ನಾನು ಇವರ ಅಣ್ಣ ಅಂತ ಹೇಳಿಲ್ಲ, ಇವನು ಡಾಕ್ಟರ್ ಹೋಗಿ ಮೆಂಬರ್ ಆಗ್ಲಿಕ್ಕೆ ಆಗತ್ತಾ? ಯಾಕಾಗಲ್ಲ? ಆ ಗುಂಪು ಬೇರೆ, ಈ ಗುಂಪು ಬೇರೆ. ಹಾಗೆ ಒಂದು ಮನೆಯಲ್ಲಿ 4 ಸೇರ್ಕೊಂಡ್ವಲ್ಲ, ಒಬ್ಬ ವಕೀಲ, ಒಬ್ಬ ಡಾಕ್ಟರ್, ಒಬ್ಬ ಇಂಜಿನಿಯರ್, ಒಬ್ಬ ಸೈಂಟಿಸ್ಟ್. ಬೇರೆ ಜಾತಿ ಆಯ್ತಲ್ಲ. ಜಾತಿನ ಹುಟ್ಟಿನಿಂದ ಬಂದದ್ದು ಅಂತ ಅದೇ ರೀತಿ ಇದ್ರೆ ಅವನ ಮಗ ಅವನ ಮಗ ಅವನ ಮಗ ಅದೇ ರೀತಿ ಇದ್ರೆ ಅದು ಜಾತಿ ಅಂತ ಹೇಗೆ ಹೇಳ್ತೀರಿ? ಅದನ್ನೇ ಹೇಳ್ತಾರೆ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅಂತ ಬಸವಣ್ಣ ಹೇಳಿದ್ದು ಅದಕ್ಕೋಸ್ಕರವೇ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನಮ್ಮ ವ್ಯವಸ್ಥೆಯಲ್ಲಿ ವಾಸ್ತವವಾಗಿ ಹೇಳ್ತೇನೆ, ಸಮಾಜದಲ್ಲಿ ಎಲ್ಲರನ್ನು ಈ ಏನಾದ್ರೂ ಮಾಡಿ ಅವರನ್ನ ಕೆಳಗಿಟ್ಟು ನಾವು ಮೇಲಾಗಬೇಕು ಅಂತ ಅನ್ನುವಂತ ಒಂದು ಈ ಹುನ್ನಾರ ಇದೆಯಲ್ಲ, ಇದು ಆದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಆದಿ ಕಾಲದಿಂದ ನಡ್ಕೊಂಡು ಬಂದಾಗ ಏನಾಯ್ತು? ಎಲ್ಲರೂ, ಕೆಲವರು ಪಂಡಿತರು ಯೋಚನೆ ಮಾಡಿದ್ರು, ಇದನ್ನೆಲ್ಲ ನೀವು ಓದ್ಬಿಟ್ರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರಿ, ಅದಕ್ಕೋಸ್ಕರ ನೀವು ನಮ್ಮನ್ನು ಪ್ರಶ್ನೆ ಮಾಡದೇ ಇರಬೇಕಾದ್ರೆ ನೀವು ಇದನ್ನ ಯಾವುದೋ ಓದಬಾರ್ದು. ಅದಕ್ಕೇನು ಮಾಡಿದ್ರು ಅಂತಂದ್ರೆ ಶಾಸ್ತ್ರವನ್ನ ಓದೋದು ನಿಷಿದ್ಧ, ಕೇಳೋದು ನಿಷಿದ್ಧ. ನೀವೇನಿದ್ರು ಆಚೆ ಇರಬೇಕು, ಯಾಕೆಂದ್ರೆ ಒಳಗೆ ನಾವು ಮಾತಾಡೋ ಮಾತು ನಿಮ್ಗೆ ಕೇಳಬಾರ್ದು. ಈ ರೀತಿ ಶೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಮೂಡಿ ಬಂತು. ಶೋಷಣೆಯ ವಿರುದ್ಧ ಮೊಟ್ಟ ಮೊದಲು ಧ್ವನಿ ಎತ್ತಿದ್ದು ಅಪ್ಪ ಬಸವಣ್ಣ. ಆ ಲೆಕ್ಕದಲ್ಲಿ ವಿಶೇಷವಾದ ರೀತಿಯಲ್ಲಿ ಬಂತು. ವಾಸ್ತವವಾಗಿ ಹೇಳೋದಾದ್ರೆ, ಆ ಹಿಂದೆ ವೈದಿಕ ಧರ್ಮದಲ್ಲಿ ಇದ್ದಂತ ಈ ಶೋಷಣೆಗಳ ನೆಲೆಯನ್ನ, ಅದನ್ನ ಎಲ್ಲವನ್ನೂ ಅಧ್ಯಯನ ಮಾಡಿ ಇದರಲ್ಲಿ ಏನು ಇಲ್ಲ ಅಂತ ಬಿಟ್ಟು ಬಂದು ತನ್ನ ಜ್ಞಾನದಿಂದ ಎಲ್ಲರನ್ನೂ ಸಮಾನತೆಯಲ್ಲಿ ಇಟ್ಟುಕೊಂಡಂತ ಬುದ್ಧ. ನಾವು ಬಹಳ ಬುದ್ಧಿವಂತರು. ಬುದ್ಧನ್ನು ಒಂದು ದೇವರ ಅವತಾರ ಮಾಡಿಬಿಟ್ರೆ ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ಬೋದು ಅಂತ ಹೇಳಿ ನಾವು ಬುದ್ಧನ ದೇವರ ಅವತಾರ ಮಾಡಿ ಇಟ್ಬಿಟ್ವಿ, ಬುದ್ಧಾವತಾರ. ಅಲ್ಲಿ ಮುಂದೆ ಬಸವಣ್ಣನ ಇನ್ ಸ್ವಲ್ಪ ದಿವಸ ಬಿಟ್ಟಿದ್ರೆ ಬಸವಣ್ಣನ ಒಂದು ಬಸವಾವತಾರ ಅಂತ ಮಾಡಿ ಇಡ್ತಿದ್ರು, ಅದಕ್ಕೆ ಅವಕಾಶ ಆಗಲಿಲ್ಲ. ಆದ್ರೆ ವಾಸ್ತವವಾಗಿ ಹೇಳ್ತೇನೆ, ಈ ವ್ಯವಸ್ಥೆಯಿಂದ ನಾವು ಹೊರಬರಬೇಕು. ಹಾಗಾದ್ರೆ ವೇದದಲ್ಲಿ ಏನ್ ಹೇಳುತ್ತೆ? ವೇದ ಸರಿ ಇಲ್ಲ, ನೀವು ಕೇಳಬಾರ್ದು, ನೀವು ಕೇಳಬಾರ್ದು ಅಂತ ಯಾಕಂದ್ರು? ಅದರಲ್ಲೊಂದು ಸಾರಸ್ಯ ಇದೆ. ವೇದದಲ್ಲಿ ಒಂದು ಮಂತ್ರ ಇದೆ, ಪ್ರಮುಖವಾಗಿ ಋಗ್ವೇದದಲ್ಲಿ, ನ ಜ್ಯೇಷ್ಠಾಸ ನ ಕನಿಷ್ಠಾಸ ಅಂತ ಪ್ರಾರಂಭ ಆಗುತ್ತೆ. ಸೃಷ್ಟಿಯಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ ಅಂತ. ಇದು ನಿಮ್ಗೆ ಗೊತ್ತಾಯ್ತು ಅಂದ್ರೆ, ಏನ್ ಸ್ವಾಮಿ ಅದೊಂದು ಹಿಂಗ್ ಬರ್ದಿದೆ, ನೀವ್ಯಾಕೆ ಹಿಂಗ್ ಕೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೆ ಅದು ನಿಮಗೆ ಬರಲೇಬಾರ್ದು, ನಿಮ್ಮ ಗಮನಕ್ಕೆ ಬರಬಾರ್ದು. ಅದೇ ರೀತಿಯಲ್ಲಿ ಎಲ್ಲರೂ ಸಮಾನವಾಗಿರ್ಬೇಕು, ಯಾರು ಮೇಲೂ ಕೀಳಿಲ್ಲ. ಸಮಾನೀವ ಆಕೋತಿಹಿ ಸಮಾನ ಹೃದಯ ನಿವಹ, ಎಲ್ಲರೂ ಸಮಾನವಾಗಿರ್ಬೇಕು, ಎಲ್ಲರೂ ಒಟ್ಟಿಗಿರ್ಬೇಕು, ಯಾವುದು ಮೇಲು ಕೀಳು ಇಲ್ಲ ಅಂತ ಅನ್ನುವಂತ ಮಂತ್ರಗಳೆಲ್ಲ ನೀವು ಕೇಳ್ಬಿಟ್ರೆ ನಾಳೆ ನಮ್ ಗತಿ ಏನು? ಅದಕ್ಕೋಸ್ಕರ ಅವನ್ನೆಲ್ಲ ಪಕ್ಕಕ್ಕೆ. ಆದ್ರೆ ಬಸವಣ್ಣನಿಗೆ ಇದೆಲ್ಲ ಗೊತ್ತಿದ್ರಿಂದ ಅವನು ಪ್ರಶ್ನೆ ಮಾಡ್ತಾನೆ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಎಂತಯ್ಯ ಇವರ ಯುಕ್ತರೆಂಬೆ. ಈ ಪ್ರಶ್ನೆ ಬಸವಣ್ಣನ ಮೊದಲು ಬಂತು ತಂದೆ ಮನೆಯಲ್ಲಿ ಇದ್ದಾಗಲೇ. ಈ ಪಂಡಿತರು ಹೇಳೋದೊಂದು, ಎಲ್ಲರೂ ಸಮಾನ ಅಂತ ಇಲ್ಲಿ ಹೇಳ್ತಾರೆ, ನಡೆಯದೆ ನೀನ್ ಆಚೆ ನಿಂತ್ಕೊ ನಾನು ಒಳಗೆ ಅಂತಾರೆ. ಯಾಕೆ? ಈ ಪ್ರಶ್ನೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತ ಅಂದ್ಬಿಟ್ಟೆ ಬಸವಣ್ಣ ತನ್ನ ಕ್ರಾಂತಿಯ ಮೊಟ್ಟ ಮೊದಲ ಹೆಜ್ಜೆಯನ್ನ ಇಟ್ಟು ಮನೆ ಬಿಟ್ಟು ಹೊರಗೆ ಬಂದ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ, ಇರೋದು ಒಂದು ಬೇರೆ ಒಂದು. ಈ ರೀತಿ ಆದಾಗ ಏನಾಯ್ತು ಅಂದ್ರೆ, ಜನಗಳನ್ನ ಒಂದ್ ರೀತಿ ಬ್ರೈನ್ ವಾಶ್ ಮಾಡಿ ಅವ್ರನ್ನಿಟ್ಟು ಅವ್ರನ್ನ ತುಳಿದು ನಮ್ಮ ಸೇವಕರಾಗಿ ಇಟ್ಕೊಳ್ಬೇಕು ಅಂತ ಅನ್ನುವಂತ ಈ ಹುನ್ನಾರ ಇದೆಯಲ್ಲ, ಈ ಹುನ್ನಾರ ಆ ಕಾಲದಿಂದ ಈ ಕಾಲದವರೆಗೂ ಬಂದಿದ್ದರಿಂದಲೇ ಈ ಭಾರತದ ಸಂಸ್ಕಾರ ಸಂಸ್ಕೃತಿ ಇಡೀ ಜಗತ್ತನ್ನು ಆವರಿಸೋದ್ರಲ್ಲಿ ಹಿಂದೆ ನಿಂತುಕೊಳ್ತು. ಈ ಒಂದು ಭೇದ ನಮ್ಮ ಭಾರತದಲ್ಲಿ ಬರದೇ ಹೋಗಿದ್ರೆ ಇಡೀ ಪ್ರಪಂಚ ಇವತ್ತು ಒಂದು ಒಳ್ಳೆ ದಾರಿಯಲ್ಲಿ ಇರ್ತಿತ್ತು. ನಮ್ಮ ಋಷಿಗಳು ಹೇಳ್ತಾ ಇದ್ರು, ಕೃಣ್ವಂತ ವಿಶ್ವ ಮಾರ್ಯಂ, ಎಲ್ಲರನ್ನೂ ಸುಸಂಸ್ಕೃತರನ್ನಾಗಿ ಮಾಡೋಣ ಪ್ರಪಂಚದ ಜನನ ಅಂತ ಹೇಳುವಂತ ಕಾಲ ಸಂಪೂರ್ಣವಾಗಿ ರೀತಿ ದಾರಿ ತಪ್ಪು ಹೋಗಿತ್ತು. ಈ ದಾರಿ ತಪ್ಪೋದನ್ನ ಸಂಪೂರ್ಣವಾಗಿ ಬಗೆಹರಿಸಿ ನಿಲ್ಲಿಸ್ಬೇಕಾದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಮೂಲ ದ್ರವ್ಯವನ್ನ, ಆತ್ಮವಿಶ್ವಾಸವನ್ನ ತುಂಬಿಗಳಿಸ್ಬೇಕು ಅಂತ ಅನ್ನುವಂತ ಒಂದು ನೆಲೆ ಮಾಡಿ ಕಲ್ಯಾಣದಲ್ಲಿ ಆ ಕೆಲಸ ಮಾಡೋದ್ರಿಂದ ಬಸವಣ್ಣವರು ತಮಿಳುನಾಡಿನಿಂದ ಮಾದಾರ ಚೆನ್ನೈನವರು ಬಂದರು. ಇನ್ನು ಬೇರೆ ಬೇರೆ ಆಫ್ಘಾನಿಸ್ತಾನದಿಂದ, ಆ ಭಾಗದಿಂದ ಈ ಭಾಗದಿಂದ ಎಲ್ಲ ಸಮಾನ ಮನಸ್ಕರು ಬಂದು ಇಲ್ಲಿ ಸೇರಿ ಒಟ್ಟಿಗೆ ನಿಂತರು. ಯಾರು? ಎಲ್ಲರೂ ಶ್ರೀಮಂತರು ವಿದ್ಯಾವಂತರಲ್ಲ, ಎಲ್ಲರೂ
ಸಹಜವಾಗಿ ಬದುಕು ಮಾಡಲಿಕ್ಕೆ ಆತ್ಮವಿಶ್ವಾಸದಿಂದ ಬಂದವರು. ನೋಡಿ, ಕಸ ಗುಡಿಸುವ ಸತ್ಯಕ್ಕ, ದೋಸೆ ಪಿಟ್ಟವೇ, ಸೂಳೆ ಸಂಕವೇ ಇತ್ಯಾದಿ ಜನ ಅಲ್ಲಿ ಬಂದು ಸಂಪೂರ್ಣವಾದ ರೀತಿಯಲ್ಲಿ ಸ್ವಾಭಿಮಾನದಿಂದ ಎಲ್ಲರ ಎತ್ತರವನ್ನ ಮೀರಿ ಬೆಳೆದು ನಿಂತರು. ಅವ್ರು ಯಾವ ವಿದ್ಯಾವಂತರು? ಬಸವಣ್ಣ ಹೇಳದಂತೆ ನಡೆಯೋದಷ್ಟೇ. ಬಸವಣ್ಣ ಏನ್ ಹೇಳ್ತಿದ್ದ? ಅವನು ಯಾವುದೋ ನಾನೊಂದು ಮನೇಲಿ ಇಟ್ಕೊಂಡು ಇನ್ನೊಂದು ಬಾಯಿನಲ್ಲಿ ಉಪದೇಶ ಮಾಡ್ತಾ ಇರ್ಲಿಲ್ಲ. ಅವನು ಹೇಳ್ತಾ ಇದ್ದೇನು? ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸು. ಈ ಲೆಕ್ಕದಲ್ಲಿ ಎಲ್ಲಾರು ಹೋಗಿ. ಅವನು ಹೇಳ್ದ, ನೀನ್ ಹೀಗಿರ್ಬೇಕು ಅಂತ ಹೇಳ್ದ, ನಾನು ಈ ರೀತಿ ಇದ್ದೇನೆ ಅಂತ ಹೇಳ್ದ. ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿಟ್ಟೆ ನಾದಡೆ ತಲೆದಂಡ ಅಂದ. ತಾನು ಈ ರೀತಿ ಇದ್ದೀನಿ ಅಂತ ಹೇಳ್ದ, ನೀವಂಗಿರ್ಬೇಕು ಅಂತ ಹೇಳಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ, ನೀವೆಲ್ಲ ಹಿಂಗಿರ್ಬೇಕು ಅಂತ ಅಂದ್ಬಿಟ್ಟು ನಾನು ಸಾಯಂಕಾಲ ಬೇರೆ ಕೆಲಸ ಮಾಡ್ತಾ ಇರ್ತೇನೆ. ಅದು ಹಂಗಿರ್ಲಿಲ್ಲ ಶರಣರ ಲೆಕ್ಕದಲ್ಲಿ. ನಡೆದು ತೋರಿಸಿ ಅವರೆಲ್ಲ ದೊಡ್ಡವರಾದ್ರು. ನಡೆ ನುಡಿಗಳು ಸಮಾನವಾಗಿತ್ತು. ಆ ಲೆಕ್ಕದಲ್ಲೇನೆ ನಮ್ಮ ಮಾದಾರ ಚೆನ್ನಯ್ಯನವರು ಅಲ್ಲಿ ಸ್ಫೂರ್ತಿಯಾಗಿ ಬಂದರು. ಮಾದಾರ ಚೆನ್ನಯ್ಯನವರ ಬಗ್ಗೆ ಬಸವಣ್ಣನವರು ಅಷ್ಟೊಂದು ಅಭಿಮಾನದ ಮಾತುಗಳನ್ನಾಡಿದ್ರು. ಇವತ್ತು ನಾವು ಅವರ ಜಯಂತಿ ಮಾಡ್ತೇವೆ ಅಂದ್ರೆ ಅರ್ಥ ಇಷ್ಟೇ, ಆ ಸ್ವಾಭಿಮಾನ ಮತ್ತು ಸಂಪನ್ನತೆಯನ್ನ ನಾವೆಲ್ಲ ತೆಗೆದುಕೊಳ್ಬೇಕು ಅನ್ನುವಂತ ಸಂಕಲ್ಪ ಮಾಡೋದೇ ಅವರ ಜಯಂತಿ. ನಾವ್ ಇನ್ನೇನು ಮಾಡ್ಬೇಕಾದಿಲ್ಲ, ನಾವ್ ಯಾರಿಗೂ ಹಂಚಬೇಕಾದಿಲ್ಲ, ಯಾರಿಗೂ ಹೋಗ್ಬೇಕಾದಿಲ್ಲ, ನಮಗೆ ಕೀಳರಿಮೆ ಅನ್ನೋದು ಇಲ್ಲವೇ ಇಲ್ಲ. ನಾವು ಭಗವಂತನ ಮಕ್ಕಳು ಸರಿಯಾಗಿದ್ದೇವೆ. ನೋಡಿ, ಪಂಡಿತರುಗಳೆಲ್ಲ ಮಾಡೋ ಫಜೀತಿಯನ್ನ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾಗರು ಪಂಡಿತರಲ್ಲ. ಇದನ್ನ ಯಾರು ಆಡೋದು? ಇದು ಪುರಂದರದಾಸರ ಸಮಗ್ರ ಕೃತಿಗಳು ಸರ್ಕಾರ ಪ್ರಿಂಟ್ ಮಾಡಿರೋದ್ರಲ್ಲಿ ಇದೆ ನೋಡಿ. ಅದರ ಅರ್ಥ ಏನು? ಪ್ರತಿಯೊಬ್ಬರಲ್ಲಿ ಅಂತರಂಗವನ್ನ ನೋಡ್ಬೇಕು. ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ನೀವ್ಯಾರು? ಬಸವಣ್ಣ ಹೇಳ್ತಾನೆ, ನಡೆದಾಡುವ ಗುಡಿಗಳು, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ನೀವು ಇನ್ನೊಂದು ಗುಡಿ ಹುಡಿಕೊಂಡು ಹೋಗ್ಬೇಕಾದಿಲ್ಲ, ನೀವೇ ಗುಡಿ. ಆದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಗವಂತನನ್ನ ತಿಳ್ಕೊಂಡಾಗ ನೀವು ಶರಣರಾಗ್ತೀರಿ. ಅವನು ಇದಾನ ಇಲ್ವಾ ಅಂತ ಯೋಚನೆ ಮಾಡಿ. ದೇವರು ಈ ನಡೆದಾಡುವ ಗುಡಿಯಲ್ಲಿ ಇರ್ಬೇಕಾದ್ರೆ ನಾನು ಶುದ್ಧವಾಗಿರ್ಬೇಕಲ್ವಾ? ಬಸವಣ್ಣ ಒಂದು ಉದಾಹರಣೆ ಕೊಡ್ತಾರೆ. ಯಾವುದೋ ಒಂದು ಮನೆ ಮುಂದೆ ಮುಳ್ಳು ಬೆಳ್ಕೊಂಡಿದೆ, ಒಳಗಡೆ ಎಲ್ಲ ಕಸ ತುಂಬಿಕೊಂಡಿದೆ, ಅಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ತನುವಿನಲ್ಲಿ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ. ನಮ್ಮಲ್ಲಿ ಸುಳ್ಳು ಮತ್ತು ಸ್ವಾರ್ಥ ತೆಗೆದು ಹಾಕಿದ್ರೆ ನಿಮ್ಮ ಹೃದಯವೇ ದೇವ ಮಂದಿರ ಅಂತ ಹೇಳಿದ ಬಸವಣ್ಣ. ಆ ರೀತಿ ಬಂದವರೆಲ್ಲರಲ್ಲಿ ದೇವರನ್ನು ನೋಡ್ಕೊಳ್ತಕ್ಕಂಥ ಗುಣ ಬಂತು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗೂ ಗೌರವ ಕೊಡ್ತಾರಲ್ವಾ? ಇದನ್ನ ಹಿಂದೆ ಶಂಕರಾಚಾರ್ಯರು ಹೇಳಿದ್ರು, ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ದ. ಅದಕ್ಕೆ ಅವನ್ನೆಲ್ಲ ನಿಮ್ಮಿಂದ ದೂರ ಇಟ್ಟಿದ್ದು. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ ಅಂತ ಕೃಷ್ಣ ಹೇಳ್ದ. ಎಲ್ಲರ ಹೃದಯದಲ್ಲಿ, ಎಲ್ಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಕೃಷ್ಣ ಹೇಳ್ದ. ಗೀತೆಯನ್ನ, ಕೃಷ್ಣನನ್ನ ಹೊಗಳುವಂತ ಜನ ಇದನ್ನ ಯಾಕೆ ಹೌದು ಅಂತ ಆಚರಣೆ ಮಾಡಲ್ಲ? ಅದೇ ರೀತಿಯಲ್ಲಿ ಶಂಕರಾಚಾರ್ಯ ಹೇಳಿದ್ರು, ಆತ್ಮತ್ವಂ ಗಿರಿಜಾಮತಿ ಪರಿಚರಾಹ ಪ್ರಾಣಾಹ ಶರೀರಂ ಗೃಹಂ ಅಂತ. ಒಳಗಿರುವ ಚೈತನ್ಯವೇ ನೀನು, ನನ್ನ ಬುದ್ಧಿ ಪಾರ್ವತಿ, ನನ್ನ ಪ್ರಾಣ ನಿನ್ನ ಸೇವಕರು, ಈ ಶರೀರ ಮನೆ, ನಾನು ಮಾಡೋದೆಲ್ಲ ನಿನ್ನ ಪೂಜೆ ಅಂತ ಹೇಳಿದ್ರು. ಯಾಕೆ ಅದನ್ನ ಎಲ್ಲರೂ ಆಚರಣೆ ಮಾಡಲಿಲ್ಲ? ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಅದನ್ನೇ ಬಸವಣ್ಣ ಹೇಳಿದ್ದು, ನಡೆಯೊಂದು ಪರಿ ನುಡಿಯೊಂದು ಪರಿ ಆಗಬಾರ್ದು. ನೋಡಿ, ಲೆಕ್ಕದಲ್ಲಿ ಬೆಳೆದಂತ ಒಂದು ವ್ಯವಸ್ಥೆಯಲ್ಲಿ, ಸ್ವಾಭಿಮಾನದ ವ್ಯವಸ್ಥೆಯಲ್ಲಿ ಹೇಗೆ ಕಸ ಗುಡಿಸೋ ಸತ್ಯಕ್ಕ ಹೇಳ್ತಾಳೆ, ನಾನು ಕಸ ಗುಡಿಸುವ ದಾರಿಯಲ್ಲಿ ಹೊಂದು ಬಿದ್ದಿದ್ರೆ ಅದು ಕಸಕ್ಕೆ ಸಮಾನ, ಪಕ್ಕಕ್ಕೆ ತಳ್ಳಿ ಮುಂದಕ್ಕೆ ಹೋಗ್ತೇನೆ ಅಂತ ಹೇಳಿ. ಆ ಆಯುಧಕ್ಕೆ ಲಕ್ಕಮ್ಮ ಹೇಳ್ತಾಳೆ, ಮನೆಯಲ್ಲಿ ಒಂದು ಪಾವು ಅಕ್ಕಿ ಜಾಸ್ತಿ ತಂದ್ರೆ ಈಸಕ್ಕಿ ಆಸೆ ಎಮಗೇಕೆ, ಈಶ್ವರನೊಪ್ಪ ವಾಪಸ್ ಕೊಟ್ಟು ಬನ್ನಿ ಅಂತಾಳೆ. ಈ ರೀತಿ ಸ್ವಾಭಿಮಾನದ ಬದುಕನ್ನು ರೂಪಿಸಿಕೊಂಡು ಎಲ್ಲರೂ ಬೆಳಕಾಗಿ, ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡಬೇಕು. ನೋಡಿ, ನಮ್ಮ ಕಲ್ಯಾಣದ ಜನ ಹೇಗಿದ್ರು ಅನ್ನೋದ್ರ ಬಗ್ಗೆ ಒಬ್ಬ ಹೆಣ್ಣುಮಗಳು ಹೇಳ್ತಾಳೆ ಜನಪದ ಗೀತೆಯಲ್ಲಿ. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ.
ಎಲ್ಲರೂ ಊಟ ಇಡೋ ಜಾಗ ಇದ್ರೆ ಯಾರು ಹಸಿನಿಂದ ಇರ್ತಾರೆ? ಎಲ್ಲರೂ ಎಲ್ಲರ ಹಿತವನ್ನು ನೋಡ್ತಾ ಇರ್ತಾರೆ. ಆ ರೀತಿ ಬದುಕಬೇಕು ಅಂತ ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಇಟ್ಟುಕೊಂಡು ಈ ಜಗತ್ತಿನಲ್ಲಿ ಹೋರಾಟ ಸಣ್ಣ ಪುಟ್ಟದಾಗಿ ನಡ್ಕೊಂಡು ಬಂದಿದ್ದಕ್ಕೆ ಒಂದು ಆಕಾರ ಬಂದದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆಯಿಂದ. ನೋಡಿ, ಇನ್ನೊಂದು ಮಾತು ಹೇಳ್ತೀನಿ. ಮಂಗಳೂರು ಆ ಕಡೆ ಹೋದ್ರೆ ಕುದುಮಲ್ ರಂಗರಾಯರ ಬಗ್ಗೆ ನೀವು ಕೆಲವರು ಕೇಳಿರ್ತೀರಿ, ನಮ್ಮ ಹುಡುಗರು ಗೊತ್ತಿಲ್ಲ. ಕುದುಮಲ್ ರಂಗರಾಯರನ್ನ ನಾವು ಗಮನಿಸ್ಬೇಕು. ಕುದುಮಲ್ ರಂಗರಾಯರು ಒಬ್ಬ ಶಾಲಾ ಶಿಕ್ಷಕ, ಅವರ ಶ್ರೀಮತಿಯವರು ಶಿಕ್ಷಕರು. ಅವರು ಎಲ್ಲರಿಗೂ ಕಲಿಸಬೇಕು ಅಂತ ಹೇಳಿ ಇವರು ಯಾರನ್ನು ಹೊರಗಿಟ್ಟಿದ್ರು ಆ ಮಕ್ಕಳಿಗೆಲ್ಲ ವಿದ್ಯೆ ಕಲಿಸ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಏನಾಯ್ತು ಅಂತಂದ್ರೆ ಇಡೀ ಸಮಾಜ ಅವರನ್ನ ಬಹಿಷ್ಕಾರ ಮಾಡ್ತು. ಎಲ್ಲರೂ ಅವ್ರನ್ನ ಅಸ್ಪೃಶ್ಯರಂತ ದೂರ ಇಟ್ರು. ಆದ್ರೆ ಅವರು ಕೊನೆಯವರೆಗೂ ಸಹ ತಮ್ಮ ದುಡಿಮೆ ವ್ಯವಸ್ಥೆಯಿಂದ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿದ್ರು. ಅವರೇ ಜ್ಯೋತಿಬಾ ಫುಲೆ ಅವರಿಗೆ ಪ್ರೇರಣೆ ಆದದ್ದು. ಅವರೇ ಅಂಬೇಡ್ಕರ್ಗೆ ಮುಂತಾದವರೆಲ್ಲರಿಗೂ ಆ ದಿಕ್ಕಿನಲ್ಲಿ ಹೋಗಬೇಕು ಅಂತ ಬಂದದ್ದು. ಗಾಂಧೀಜಿಯವರಿಗೆ ಹರಿಜನ ಅಂತ ಅನ್ನುವ ಕಲ್ಪನೆ ಬಂದದ್ದೇ ಅವ್ರ ಕಡೆಯಿಂದ. ನಾನು ಹೇಳ್ತೇನೆ, ತಿರುಪತಿ ಆ ಕಾಶಿ ಯಾತ್ರೆ ಏನು ನಾವು ಮಾಡಬೇಕಾದಿಲ್ಲ. ನಾವು ಹೋಗಿ ಕುದುಮಲ್ ರಂಗರಾಯರ ಸಮಾಧಿ ನೋಡ್ಕೊಂಡು ಬಂದ್ರೆ ಸಾಕು ಅಂತ. ಯಾಕೆ? ಆ ಸಮಾಧಿ ಮೇಲೆ ಅವರೊಂದು ಮಾತು ಬರೆದಿದ್ದಾರೆ, ನನ್ನ ಸಮಾಧಿ ಮೇಲೆ ಇದಿರಬೇಕು. ಏನು? ನಮ್ಮ ಶಾಲೆಯಲ್ಲಿ ಓದಿದಂತ ಒಬ್ಬ ಅಸ್ಪೃಶ್ಯ ಹುಡುಗ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ದಾರಿಯಲ್ಲಿ ವಾಹನದಲ್ಲಿ ಹೋದಾಗ ಆ ವಾಹನದ ಧೂಳು ನನ್ನ ಸಮಾಧಿ ಮೇಲೆ ಬಿದ್ದರೆ ನಾನು ಮುಕ್ತನಾಗ್ತೇನೆ, ನನಗೆ ದೈವ ಸಾಕ್ಷಾತ್ಕಾರ ಆಗುತ್ತೆ ಅಂತ ಯೋಚನೆ ಮಾಡಿ. ಅಲ್ಲಿ ಹೋಗಿ ಹೌದು ನೀವು ಹೇಳಿದಾಗೆ ನಾವು ಬದುಕಿದ್ದೇವೆ ಅಂತ ಹೇಳಿದಾಗ ಆ ಮನುಷ್ಯನಿಗೆ ಸಂತೋಷ ಆಗ್ಬೋದು ಸ್ವರ್ಗದಲ್ಲಿ. ನಾವು ಯಾತ್ರೆ ಮಾಡಬೇಕಾದ್ದು ಕುದುಮಲ್ ರಂಗರಾಯರ ಹತ್ರ. ಎಲ್ಲೂ ತಿರುಪತಿ ತಿಮ್ಮಪ್ಪ ಅಲ್ಲಿ ಇಲ್ಲಿ ಹೋಗೋದಂದ್ರೆ ಸಾಮಾನ್ಯ. ಈಗ ಯಾಕೆ ಹೇಳ್ತೇನೆ ಅಂತಂದ್ರೆ ಆ ಲೆಕ್ಕದಿಂದ ಬಂದದ್ದು ಅಂಬೇಡ್ಕರ್ ಅವರಿಗೆ ಪ್ರೇರಣೆ ಆದದ್ದು. ಅವರು ಬರೆದಂತ ಸಂವಿಧಾನದಲ್ಲಿ ಕೊಟ್ಟಂತ ಸಮಾನತೆಯ ಆಧಾರ ಇದೆಯಲ್ಲ, ಇದನ್ನೆಲ್ಲ ನಾವು ಸರಿಯಾದ ರೀತಿಯಿಂದ ಗಮನಿಸಬೇಕು. ವಾಸ್ತವವಾಗಿ ಒಂದು ಸಂತೋಷ, ಇತ್ತೀಚೆಗೆ ನಾವು ಸಂವಿಧಾನದ ಧ್ಯೇಯ ವಾಕ್ಯವನ್ನ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತೇವೆ. ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದವು. ಯಾವುದಾದ್ರೂ ಒಂದು ಶಾಲೆಯ ಪಠ್ಯ ಪುಸ್ತಕದಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳನ್ನು ಕುರಿತು ಒಂದು ಪಾಠ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಅದು ನೀವೆಲ್ಲ ತಿಳಿದು ಬಿಟ್ರೆ ನಮ್ಮ ಯೋಗ್ಯತೆ ಏನು? ಹಿಂದೆ ಅಲ್ಲಿ ವಿಪ್ರರು ಏನು ಮಾಡಿದ್ರಲ್ಲ ಅದನ್ನ ಇವತ್ತು ನಮ್ಮ ಬುದ್ಧಿವಂತರು ಮಾಡ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ವಾಸ್ತವವಾಗಿ ಸಂವಿಧಾನವನ್ನ ಪರೀಕ್ಷೆಯಲ್ಲಿಡಬೇಕು. ಪ್ರತಿಯೊಬ್ಬ ಮಗು ಕಲಿಯಬೇಕು. ಅದರಲ್ಲಿರ್ತಕ್ಕಂಥ ಮೂಲ ಅಧಿಕಾರ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಸಂವಿಧಾನ ಕೊಟ್ಟಂತ ಮೂಲಭೂತ ಹಕ್ಕುಗಳೇನು ಅಂತ ತಿಳ್ಕೊಳ್ಬೇಕು. ಯಾರ ಜವಾಬ್ದಾರಿ ಏನು ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳೇ ದೊರೆಗಳು. ಹಿಂದೆ ಒಂದು ರಾಜ್ಯ ಆಳ್ಬೇಕಾದ್ರೆ ರಾಜ ನಿದ್ದೆಗೆಟ್ಟು ಕೂತ್ರೆ ಸಾಕಾಗಿತ್ತು. ಇಲ್ಲಿ ಆಗಲ್ಲ. ಇದು ಪ್ರಜೆಗಳೇ ಪ್ರಭುಗಳಾದ್ರಿಂದ ನಮ್ಮ ಪ್ರತಿನಿಧಿಗಳು ಸರಿಯಾಗಿ ನಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಚ್ಚರ ಇರಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆನೂ ಎಚ್ಚರವಾಗಿರ್ಬೇಕು. ಆ ಎಚ್ಚರ ತರುವಂತ ಸಂಜೀವಿನಿ ಯಾವುದು ಅಂದ್ರೆ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನ ಇವರಿಗೆ ಸಿಗಬಾರದು ಅಂತ ಹೇಳಿ 75 ವರ್ಷದಿಂದ ನಮ್ಮ ಹಿರಿಯರೆಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ನಾನು ಹೇಳ್ತೇನೆ. ವಾಸ್ತವವಾಗಿ ನಾನು ಸುಮ್ಮನೆ ತಮಾಷೆಗೆ ಒಂದು ಮಾತು ಹೇಳ್ತೇನೆ. ಒಂದು ತಹಸೀಲ್ದಾರ್ ಅಥವಾ ಒಂದು ಆಫೀಸರ್ ಆಗ್ಬೇಕಾದ್ರೆ ಅವನು ಏನಾಗ್ಬೇಕು? ಅವನು KPSC ಪರೀಕ್ಷೆ ಬರೀಬೇಕು. ಅವನ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಧಿಕಾರಿ ಆಗ್ಬೇಕಾದ್ರೆ UPSC ಪರೀಕ್ಷೆ ಬರೀಬೇಕು. ಇಲ್ಲ ಒಂದು ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಬೇಕು. ಹೌದಲ್ವಾ? ಇದು ನಡೀತಾ ಇರೋದಲ್ವಾ? ಹಾಗಾದ್ರೆ ನಮ್ಮ ಪ್ರತಿನಿಧಿ ಆಗ್ಬೇಕಾದ್ರೆ ಯಾವ ಪರೀಕ್ಷೆ ಪಾಸ್ ಮಾಡಬೇಕು? ನಮ್ಮ ಪ್ರತಿನಿಧಿಗಳಿಗೆ ಯಾವ ಪರೀಕ್ಷೆ ಇದೆ? ಅಷ್ಟೇ ಅಲ್ಲ, ಯಾವ ಜಾಗಕ್ಕೆ ಅವನು ಕಳಿಸ್ತಾ ಇದ್ದೀವಿ? ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ಜಾಗದಲ್ಲಿ ಅಧಿಕೃತವಾಗಿ ಕೂತ್ಕೊಳ್ಳುವವರಿಗೆ ಅದರ ಬಗ್ಗೆ ಪರಿಚಯವೇ ಇಲ್ಲ ಅಂದ್ರೆ ಗತಿ ಏನು? ಆದ್ರಿಂದ ನಾವೆಲ್ಲ ಜನಗಳಿಗೆ ಹೇಳ್ಬೇಕು. ಏನು? ಹೌದು,
ಈ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದ್ದ ಹಾಗೆ ನಮ್ಮ ಪ್ರತಿನಿಧಿಗಳಾಗುವವರಿಗೂ ಒಂದು ಎಕ್ಸಾಮಿನೇಷನ್ ಇಡಿ. ಅದಕ್ಕೆ ಒಂದು ಸ್ವಾಯತ್ತ ಕಮಿಟಿ ಮಾಡಿ, ಯಾರು ಸುಪ್ರೀಂ ಕೋರ್ಟಿನ ಮುಖ್ಯಸ್ಥರು ಮತ್ತು ಚುನಾವಣಾ ಕಮಿಷನ್ನ ಮುಖ್ಯಸ್ಥರು, ಸಮಾಜದಲ್ಲಿರ್ತಕ್ಕಂಥ ಹಿರಿಯ ನ್ಯಾಯಮೂರ್ತಿಗಳು 5 ಜನಗಳ ಕಮಿಟಿ ಮಾಡಿ ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿ. ಯಾವುದ್ರ ಬಗ್ಗೆ? ಸಂವಿಧಾನದ ಮೂಲ ಆಶಯ, ಸಂವಿಧಾನದ ಮೂಲಭೂತ ಹಕ್ಕು, ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಜನಸಾಮಾನ್ಯ, ಇದರ ಬಗ್ಗೆ ಪ್ರಶ್ನೆಗಳನ್ನು ಕೊಡಿ. ಆ ಪ್ರಶ್ನೆಗಳಿಗೆ ಉತ್ತರ ಬರೆದು ಯಾರು ಅಬೌವ್ 70 ಪಾಸ್ ಮಾಡ್ತಾರೆ ಅವರನ್ನ ಎಂಪಿಗೆ ನಿಲ್ಲಿಸಿ, 60 ಕೆಳಗೆ ಪಾಸ್ 60ರವರೆಗೂ ಪಾಸ್ ಮಾಡಿದವ್ರನ್ನ MLA ಮಾಡಿ. ಹೌದಲ್ಲ? ಸಂವಿಧಾನವನ್ನ ಕುರಿತು ತಿದ್ದುಪಡಿ ಮಾಡಬೇಕಾದ್ರೆ ಇಷ್ಟು ತಿಳುವಳಿಕೆ ಬೇಕಲ್ಲ. ನಾವೇನು ಮಾಡಿದ್ದೇವೆ 75 ವರ್ಷ? ಎಲ್ಲ ಒಂದ್ ರೀತಿ ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಅಂತ ಸುಮ್ಮನೆ ನೀವ್ರು ಅನುಸರಿಸ್ಕೊಂಡು ಇವ್ರು ಅವ್ರನ್ನ ಅನುಸರಿಸ್ಕೊಂಡು ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾಷಣಗಳಿಂದ ಏನೂ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಮೂಲಭೂತ ಪ್ರಜ್ಞೆ ಮೂಡಿ ಬರಬೇಕು. ಆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ಇನ್ನು ನಮ್ಮ ಮುಂದಿನ ಪೀಳಿಗೆನೂ ಇದೇ ರೀತಿ ಹೋಗ್ತಾ ಇರ್ತದೆ. ನಮ್ಮ ನಿಸಾರ್ ಅಹಮದ್ ಒಂದು ಕವನ ಬರೆದಿದ್ದ, ಎಲ್ಲರೂ ಹಾಡ್ಬಿಟ್ರು ಅಷ್ಟೇ, ಅದ್ರ ಒಳಗಿರೋ ಸೂಕ್ಷ್ಮತೆ ಏನು ಅಂತ ಯಾರು ಗಮನಿಸ್ಲಿಲ್ಲ. ಕುರಿಗಳು ಕುರಿಗಳು ಸಾಗಿದ್ದೇ ಗುರಿಗಳು, ಯಾರೇನೇನ್ ಮಾತಾಡ್ಕೊಂಡು ಹೋಗ್ತಾರೋ ಅದೇ ದಾರಿ. ಮಂದೆಯೊಳಗೆ ಒಂದಾಗಿ, ಆದ್ರೆ ಸ್ವಂತತೆ ಸ್ವಾಭಿಮಾನ ಇದೆಯಲ್ಲ ಅದರಲ್ಲಿ ಬಂದಾಗಿ, ಅದರ ಬಾಲ ಇದು ಇದರ ಬಾಲ ಅದು ಮೂಸಿ, ತಲೆ ತಗ್ಗಿಸಿ ದನಿ ಕುಗ್ಗಿಸಿ ಅಂಡಲೆಯುವ ಯಾರು? ನಾವು ನೀವು ಕುರಿಗಳು ಸಾರ್ ಅಂದ. ಅದನ್ನ ಎಲ್ಲರೂ ಹಾಡಿದ್ರು ಕೇಳ್ಬಿಟ್ರು. ಏನ್ ಹೇಳ್ದ ಅವನನ್ನ ಅರ್ಥ ಮಾಡ್ಕೊಂಡಿದೀವ ನಾವು? ನಮ್ಮ ಕಾಯುವ ಕುರುಬರು, ನಮ್ಮನ್ನ ನಾವು ಆಯ್ಕೆ ಮಾಡಿ ಕಳಿಸಿದಂತ ಜನ, ಜಮಾಬಂದಿಗೆ ಅಮಲ್ದಾರ ಬರಲು ನಮ್ಮಲ್ಲೊಬ್ಬನನ್ನು ಮೆಚ್ಚಿ ಕತ್ತ ಕಟಕ್ಕೆಂದು ಕೊಚ್ಚಿ ಬಿರಿಯಾನಿಯ ಮೆಹರುಬಾನಿಯ ಮಾಡಿ ಅವರ ಕಿಸೆಗೆ ಹಸಿರು ನೋಟು ತುರುಕುವವರು ಅಂತ ಬರ್ದ. ಇದಕ್ಕಿಂತ ತೀಕ್ಷ್ಣವಾದ ಮಾತು ಬೇಕಾ? ಇನ್ನೊಂದು ಹೇಳ್ದ, ಬಿಸಿಲಲ್ಲಿ ನಮ್ಮ ದೂಡಿ ಮರದಡಿಯಲ್ಲಿ ತಾವು ಕೂತು ಮಾತು 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 ಮಾತಿನ ಗೈರತ್ತಿನಲ್ಲೇ ಕರಾಮತ್ತು ನೆಲೆಸುವವರು ಅಂತ ಹೇಳ್ದ. ಆಹಾ, ಎಷ್ಟು ಚೆನ್ನಾಗಿದೆ. ಮೈಸೂರು ಆನಂದ ಸ್ವಾಮಿ ಎಷ್ಟು ಚೆನ್ನಾಗಿ ಆಡ್ಬಿಟ್ಟ. ಅಷ್ಟೇ, ಇದು ನಮ್ಮ ಮುಂದೆ ಇಟ್ಟ ಲೆಕ್ಕ ಅಲ್ವಾ? ಈ ಒಳನೋಟ ನಮಗ್ ಬಂದು ನಾವು ಎಚ್ಚರ ಆಗ್ಲಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಮಲಗಿದ್ದವರನ್ನ ಎಚ್ಚರಿಸಬಹುದು, ಆದ್ರೆ ನಿದ್ದೆ ಮಾಡುವಂತೆ ನಟಿಸುವವರನ್ನ ಎಚ್ಚರಿಸೋದು ಕಷ್ಟ. ಆದ್ರಿಂದ ನಾನು ಹೇಳೋದಿಷ್ಟೇ, ನಮ್ಮ ಸಮಾಜ ಎಲ್ಲ ಮೀಸಲಾತಿ ವ್ಯವಸ್ಥೆ ಎಲ್ಲವನ್ನು ಹೋರಾಟ ಪ್ರಪಂಚದಲ್ಲಿ ಮಾಡೋದಕ್ಕೆ ನಾವು ಮಾಡೋಣ. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನದ ಘನತೆ ಇದೆಯಲ್ಲ, ನಾನು ನಿನಗೂಟ ಹಾಕ್ತೇನೆ, ನಿನ್ನ ಅಡಿಯಾಳು ನಾನಲ್ಲ ಅಂತ ಅನ್ನುವಂತ ರೀತಿಯಲ್ಲಿ ಹೋಗ್ಬೇಕು. ಸರ್ವಜ್ಞ ಹೇಳ್ತಾನೆ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ನಾನು ಅಂಬಾನಿಯವರ ಮನೆಯಲ್ಲಿ ಕೆಲಸಗಾರನಾಗಿರೋದಕ್ಕಿಂತ ನನ್ನ ಗುಡಿಸಿನಲ್ಲಿರೋದ್ ಮೇಲೆ. ಏನು ಅಂಬಾನಿ ಮನೆಯಲ್ಲಿ ಏನ್ ತೊಂದರೆ? ಏನಿಲ್ಲ, ಇರೋದು 4 ಜನ, 40 ರೂಮ್ ಅದೇ ಮನೆಯಲ್ಲಿ, ಏರ್ ಕಂಡೀಷನ್ ರೂಮ್ನಲ್ಲಿ ನಾನು ಇರ್ತೀನಿ, ಆದ್ರೆ ನಾನು ಗುಲಾಮ್. ಹಾಗಿರಬಾರ್ದು ಅಂತಾರವರು. ಭಂಗಪಟ್ಟುಂಬ ಅಮೃತ ಅನ್ನಕ್ಕಿಂತ ತಂಗುಳಂಬಲಿ ಲೇಸೆಂದ ಸರ್ವಜ್ಞ ಅಂತಾನೆ. ಇದು ಸ್ವಾಭಿಮಾನ. ಈ ಸ್ವಾಭಿಮಾನದ ಬದುಕನ್ನ ಇಟ್ಟುಕೊಂಡು ಈ ಜಗತ್ತಿನಲ್ಲಿ ಎಲ್ಲ ಕಷ್ಟಗಳನ್ನ ಅನುಭವಿಸಿಕೊಂಡು ಬಂದಂತವ್ರು ಇದಾರಲ್ಲ, ಅದೆಲ್ಲ ನೀವು ಅದರ ಪ್ರತಿನಿಧಿಗಳು. ಇದನ್ನ ಬಹಳ ಬುದ್ಧಿವಂತಿಕೆಯಿಂದ ಉಪಯೋಗಿಸಿಕೊಂಡು ನಮ್ಮ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಅವರನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗುವಂತ ಗಟ್ಟಿತನದ ನೆಲೆ ಇದೆಯಲ್ಲ, ಇದು ನಮ್ಮ ಆಚರಣೆ, ನಮ್ಮ ವಿಚಾರ, ನಮ್ಮ ಮಾರ್ಗದರ್ಶನ, ನಮ್ಮ ಆಚಾರವಾಗಬೇಕು ಅನ್ನೋ ಉದ್ದೇಶದಿಂದಲೇ ಮೂಲ ಮಾದಿಗ ಮೂಮೆಂಟ್ ಅಂದ್ರೆ ಒಂದ್ ಕಡೆ ಸ್ಥಾವರವಾಗಿ ನಿಲ್ಲೋದಲ್ಲ, ನಿತ್ಯ ಹರಿಯೋದಿದೆಯಲ್ಲ, ನಿತ್ಯ ಚೈತನ್ಯವಾಗಿ ಹರಿಯೋದಿದೆಯಲ್ಲ, ಅದನ್ನ ಮೂಮೆಂಟ್ ಅಂತ ಕರೀತಾರೆ. ಹರಿಯುವ ನದಿ ಯಾರು ದೊಡ್ಡದು? ಈಗ ಒಂದು ಪ್ರಾಣಿ ಆನೆ ಹೋದ್ರೆ ಆನೆ ಕಾಲು, ಸಿಂಹದ ಕಾಲು, ಮನುಷ್ಯನ ಕಾಲು ಅಂತೆಲ್ಲ ಹೇಳ್ತೇವೆ. ಹರಿಯುವ ನದಿ ಕಾಲೇ ಆಗುದು. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಪ್ರಭುದೇವರು ಹೇಳ್ತಾರೆ, ಗುಹೇಶ್ವರ 12ನೇ ಶತಮಾನದ ಶರಣರು ಇದ್ರಲ್ಲ, ಎಲ್ಲರೂ ಪರಿಪೂರ್ಣರು, ಯಾರು ಇನ್ನೊಬ್ಬರ ಅಡಿಯಾಳಲ್ಲ. ಈ ದೃಷ್ಟಿಯಿಂದನೇ
ಬಸವಣ್ಣ ಎಲ್ಲರಿಗೆ ಶರಣು ಅಂತ ಇದ್ದ, ಎಲ್ಲರೂ ಬಸವಣ್ಣನ ಶರಣು ಅಂತ ಇದ್ರು. ಇದು ಹರಿವ ನದಿಯ ಹಾಗೆ, ಬೀಸುವ ಗಾಳಿಯ ಹಾಗೆ, ಆ ಸಮನ್ವಯತೆಯ ಸಾಕಾರ ಮೂರ್ತಿಯಾಗಿ ನಡೆದಂತ ಒಂದು ಕಲ್ಯಾಣದ ನೆಲೆಯನ್ನ ನಾವು ಆದರ್ಶವಾಗಿ ಇಟ್ಟುಕೊಂಡು ಆ ಮಾರ್ಗದಲ್ಲಿ ಇವತ್ತು ನಾವು ಸ್ವಾಭಿಮಾನಿಗಳಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂತ ಲೆಕ್ಕದಲ್ಲಿ ನಮ್ಮ ಮಲಗಿದ್ದಂತ ನಮ್ಮ ಬುದ್ಧಿಯನ್ನ ಎಚ್ಚರಿಸುವಂತ ಕಾರ್ಯಕ್ರಮ ಇದೆಯಲ್ಲ, ಅದು ವಿಚಾರ ಸಂಕಿರಣ. ಈ ಕೆಲಸ ಚೆನ್ನಾಗಾಗ್ಲಿ, ಮಾದಾರ ಚೆನ್ನಯ್ಯನವರ ಅನುಗ್ರಹ ನಮ್ಗಿರ್ಲಿ. ಯಾಕೆಂದ್ರೆ ಅಪ್ಪ ಬಸವಣ್ಣನವರೇ ಅವರಿಂದ ಅನುಗ್ರಹವನ್ನ, ಆ ಒಂದು ಆತ್ಮೀಯತೆಯನ್ನ, ಗೌರವವನ್ನ ಪಡೆದಂತ ಒಂದು ಮಹಾನ್ ಚೇತನ ಅವರು. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವೆಲ್ಲ ಹೇಳ್ಕೊಟ್ಟಿದ್ದನ್ನೆಲ್ಲ ಪೂರ್ತಿ ಹೇಳಲಿಕ್ಕೆ ಆಗಲಿಲ್ಲ, ಸಮಯ ಇಲ್ಲ. ಹೇಳ್ಕೊಟ್ಟಿರೋದನ್ನ ಸ್ವಲ್ಪ ಹೇಳಿದ್ದೇನೆ. ಏನಾದ್ರು ತಪ್ಪಿದ್ರೆ ಇನ್ನು ಸ್ವಲ್ಪ ಓದ್ಕೊಂಡು ಬಂದಿದ್ರು ಅಂತ ಹೇಳಿ ನೀವು ವ್ಯವಸ್ಥೆ ಮಾಡಿ. ಎಲ್ಲರಿಗೂ ಒಳ್ಳೆಯದು. ಸಮಾಜದ ಭೂತಕಾಲ, ವರ್ತಮಾನ ಮತ್ತೆ ಭವಿಷ್ಯತ್ ಕಾಲದ 3 ಕಾಲಘಟ್ಟದಲ್ಲೂ ಸಹ ನಾವು ಹೇಗಿದ್ವಿ, ಹೇಗೆ ಆಗಿದ್ದೀವಿ, ಮುಂದೆ ಏನಾಗಬೇಕಾಗಿದೆ, ಅದಕ್ಕೆ ಪ್ರೇರಣೆ ಏನು, ಎಲ್ಲವನ್ನು ಸಹ ನಮ್ಮ ಮುಂದೆ ತಿಳಿದಿಟ್ಟಿದ್ದಾರೆ. ಬಹುಶಃ ಬಸವಣ್ಣನವರು ನಮ್ಮ ಕಣ್ಮುಂದೆ ಇಲ್ಲದೆ ಇರ್ಬೋದು, ಆದರೆ ಬಸವಣ್ಣನವರು ಹಾಕ್ಕೊಟ್ಟಂಥ ಆ ಮಾರ್ಗದರ್ಶನ ಇದೆಯಲ್ಲ, ಅದು ನಮ್ಮ ಗುರುಗಳ ಮಾತುಗಳಿಂದ, ಅವರ ಒಂದು ಆಶೀರ್ವಾದದಿಂದ ನಮ್ಮ ಸಮಾಜನೂ ಸಹ ನಾವು ಬದಲಾವಣೆ ದಿಕ್ಕಲ್ಲಿ ನಡಿಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಅಸೂಯೆ, ಈಗೋ, ಸ್ವಾರ್ಥ ಮತ್ತು ಈ ಮೌಲ್ಯಗಳನ್ನು ಏನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಈಗ ಸ್ವಾಮೀಜಿಗಳು ಹೇಳಿದ್ರು, ಪುರೋಹಿತ ಶಾಹಿಗಳು ನಮ್ಮನ್ನು ಕಂಪ್ಲೀಟ್ ಮೌಲ್ಯಗಳಿಂದ ಬಂದಿ ಮಾಡಿದ್ದಾರೆ. ನಾವು ಸಮಾಜ ಪರಿವರ್ತನೆ ಆಗಬೇಕಾದ್ರೆ, ನಾವು ಬದಲಾವಣೆ ಆಗಬೇಕಾದ್ರೆ, ನಮ್ಮ ಸಮಾಜ ತಲೆ ಎತ್ತಿ ನಿಲ್ಬೇಕಾದ್ರೆ ಮೊದಲು ನಮ್ಮಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಒಂದೊಂದೇ ತುಂಡರಿಸಬೇಕಾಗಿದೆ. ಈ ದಿಕ್ಕಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ಈ ಸಮಾಜ ಪರಿವರ್ತನೆ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತ ನಾನಾದರೂ ಭಾವಿಸ್ತಾ, ಈಗ ಮುಖ್ಯವಾಗಿ ಈ ಒಂದು ದಲಿತ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಎನ್ ಮೂರ್ತಿ ಅವರನ್ನು ಮಾತಾಡೋದು ಮೊದಲು ಇನ್ನ 2 ನಾಯಕರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸಬೇಕಾಗಿದೆ. ಮಾದಿಗ ದಂಡೋರದ ಪ್ರಾರಂಭದ ಸಂಸ್ಥಾಪಕ ಅಧ್ಯಕ್ಷರುಗಳಾದಂಥ ಮಾನ್ಯ ಶ್ರೀ ಎಂ ಶಂಕರಪ್ಪನವರು, ಅವರು ಸಹ ವೇದಿಕೆ ಮೇಲೆ ಬರಬೇಕಂತ ನಾನು ಕೋರ್ತಾ ಇದ್ದೇನೆ. ಹಾಗೆ ಆದಿಜಾಂಬವ ಸಂಘದ ಅಧ್ಯಕ್ಷರಾದಂಥ ಜಂಬೂದ್ವೀಪ ಸಿದ್ದರಾಜ್ ಅವರು, ನನ್ನ ಆತ್ಮೀಯ ಮಿತ್ರರು, ಸಮಾಜದ ಒಬ್ಬ ಯುವ ನಾಯಕ, ಆತನು ಸಹ ವೇದಿಕೆ ಮೇಲೆ ಬರಬೇಕಂತ ನಾನು ಕೋರ್ತಾ ಇದ್ದೇನೆ. ಹರೀಶ್ ಬಾಬು ಅವರು ಬಂದಿರೋ, ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್. ಹರೀಶ್ ಬಾಬು ಸಹ ಯುವ ನಾಯಕರು, ವಿಚಾರಗಳಾಗಲಿ ಅಥವಾ ಹೋರಾಟದ ವಿಷಯಗಳಾಗಲಿ ಬಹುಶಃ ಅವರು ಎಲ್ಲ ವಿಧದಲ್ಲೂ ಅವರು ಅದನ್ನು ಅನುಭವಿಸಿದ್ದಾರೆ ಮತ್ತು ಅದಕ್ಕಾಗಿ ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಈ ವಿಷಯವನ್ನು ಮಂಡಿಸಿದ ಮೇಲೆ ನಮ್ಮ ಮುಖ್ಯಮಂತ್ರಿಗಳನ್ನು ಮಾತಾಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಮೂಲ ಮಾದಿಗ ಮೂಮೆಂಟ್ ಸಂಸ್ಥಾಪಕ ಅಧ್ಯಕ್ಷರಾದ ಆತ್ಮೀಯ ಗೆಳೆಯರು, ಹಿರಿಯ ಹೋರಾಟಗಾರರಾದ ಪ್ರಕಾಶ್ ಅವರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲು ವಂದಿಸುತ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮೀಜಿಗಳು ಬೇಲಿಮಠ ಸಂಸ್ಥಾನದ ಅವರಿಗೆ ಪಾದಗಳಿಗೆ ವಂದಿಸುತ್ತಾ, ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಕಂಗೊಳಿಸ್ತಕ್ಕಂಥ AAP ರಾಜ್ಯಾಧ್ಯಕ್ಷರು, ಖ್ಯಾತ ಚಲನಚಿತ್ರ ನಟರು ಆದಂಥ ಮುಖ್ಯಮಂತ್ರಿ ಚಂದ್ರು ಅವರೇ,
ಮತ್ತು ಮತ್ತೊಬ್ಬ ಗೆಳೆಯ ಹೋರಾಟಗಾರರಾದ ಮಾದಿಗ ದಂಡೂರದ ರಾಜ್ಯಾಧ್ಯಕ್ಷರಾದ ಎಂ ಶಂಕರಪ್ಪನವರು ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ, ಡಾಕ್ಟರ್ ಕೆ ಎಂ ವಸುಂಧರ ಅವರವರು ಲಿಡ್ಕರ್ನ ವ್ಯವಸ್ಥಾಪಕ ನಿರ್ದೇಶಕರು, ಅವ್ರಿಗೂ ಕೂಡ ವಂದಿಸುತ್ತಾ, ಸಹೋದರ ಗೆಳೆಯ ಜಂಬೂದೀಪ ಸಿದ್ದರಾಜುರವರು ಆದಿಜಾಂಬುವ ಸಂಘದ ರಾಜ್ಯ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನರಸಿಂಹಮೂರ್ತಿಯವರು ಮುಖ್ಯ ಶಿಕ್ಷಕರು, ಅವರು ಕೂಡ ವಂದನೆಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯವಾಗಿ ವಹಿಸಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಸುಬ್ರಾಜುರವರು ಸಮಾಜ ಸೇವಕರು, ಅವ್ರಿಗೂ ವಂದಿಸ್ತೇನೆ. ಮನೋಹರ್ ಚಂದ್ರಪ್ರಸಾದ್ರವರು ಇದ್ದಾರೆ. ಇನ್ನು ಅನೇಕ ಜನ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅನೇಕ ಮುಖಂಡರಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ತುಂಬ ಸ್ವಚ್ಛಂದವಾಗಿ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಾಧವ ಚೆನ್ನಯ್ಯನವರ ಜಯಂತಿ ಮತ್ತು ಮತಾಂತರ ಮತ್ತು ಒಳ ಮೀಸಲಾತಿಯ ಬಗ್ಗೆ ಒಂದು ಸಂವಾದ ಮತ್ತು ವಿಚಾರ ಸಂಕಿರಣ ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದರೆ ಸ್ವಾಮೀಜಿಯವರು ಮಾತಾಡಿದ್ದಾರೆ. ಈ ಮೀಸಲಾತಿ, ಒಳ ಮೀಸಲಾತಿ ಮತ್ತು ಮತಾಂತರ ಇತರ ಅನೇಕ ವಿಚಾರಗಳ ಬಗ್ಗೆ ಇಡೀ ದೇಶಾದ್ಯಂತ ಬಹುದೊಡ್ಡ ಆಂದೋಲನ ನಡೀತಾ ಇದೆ. ಸ್ವಾಮೀಜಿಯವರು ತಿಳಿಸ್ಕೊಟ್ಟಂಗೆ ಬೆಳಕಿನ ಬಗ್ಗೆ ಸ್ವಾಮೀಜಿಯವರು ಆರಂಭದ ಮಾತುಗಳನ್ನು ಆಡಿದರು. ಏನು ಈ ದೇಶದಲ್ಲಿ ಬೆಳಕು, ಗಾಳಿ, ನೀರು ಪ್ರಕೃತಿ ದತ್ತವಾಗಿ ದೊರೀತಾ ಇದೆ, ಇದನ್ನ ಮುಟ್ಟಕ್ಕೂ ಕೂಡ ಸ್ಪರ್ಶ ಮಾಡೋಕ್ಕೂ ಕೂಡ ಮೇಲ್ವರ್ಗದ ಅಥವಾ ಉಚ್ಚ ಜಾತಿಯವರ ಅನುಮತಿ ಬೇಕು, ಇಲ್ಲಿ ಬದುಕಕ್ಕೂ ಕೂಡ ಅನುಮತಿ ಬೇಕು ಅಂತ ಸಂಪ್ರದಾಯಗಳು ಮತ್ತೆ ಅಧಿಕಾರಗಳನ್ನ ಸಹಸ್ರಾರು ವರ್ಷಗಳಿಂದ ಏನು ಕಟ್ಟುನಿಟ್ಟಿನ ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯನ್ನ ಹಾಕೊಂಡು ಬಂದಂತ ಈ ಸಮಾಜಕ್ಕೆ ಕೇವಲ 75 ವರ್ಷಗಳಿಂದ ಉಸಿರಾಟಕ್ಕೆ ಅವಕಾಶವನ್ನು ಸಂವಿಧಾನ ಕೊಟ್ಟಿದೆ. ಈ ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮೂಲಕ ಆ ಪ್ರಿಯಾಂಬಲನ್ನು ನಾವು ಕಾರ್ಯಕ್ರಮ ಆರಂಭಿಸಿದೆ. ಏನು ಈ ದೇಶದಲ್ಲಿ ಧರ್ಮದ ಮೂಲಕ ಜಾತಿ ವ್ಯವಸ್ಥೆಯನ್ನ ಜಾರಿ ಮಾಡಿ ಈ ಜಾತಿ ವ್ಯವಸ್ಥೆಯನ್ನು ಬಿತ್ತಿ ಇಡೀ ಶೋಷಿತ ಸಮಾಜ, ಅನೇಕ ಸಮಾಜಗಳು ಶೋಷಣೆಗೆ ಗುರಿಪಡಿಸಿರುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಪಿತೂರಿ ಏನಿದೆ, ಇದರ ವಿರುದ್ಧ ನಾವು ಆಂದೋಲನಗಳನ್ನು ಮಾಡಬೇಕಾಗಿದೆ. ಏನು ಧರ್ಮದ ಮೂಲಕ ಜಾತಿ ವ್ಯವಸ್ಥೆಯನ್ನು ಜಾರಿ ಮಾಡಿ ವಿಪ್ರವರ ಸೇವೆಯನ್ನು, ವೇದ ಪಾರಂಗತರ ಸೇವೆಯನ್ನು, ದೊಡ್ಡವರ ಶ್ರೇಷ್ಠ ಜನಾಂಗದವರ ಸೇವೆಯನ್ನು ಮಾಡೋದು ಶ್ರೇಯಸ್ಕರ ಅಂತೇಳಿ ಬಿಟ್ಟಿ ಚಾಕ್ರಿಯನ್ನು ಮಾಡಿಸಿ ಈ ದೇಶದಲ್ಲಿ ದುಡಿಯುವ ವರ್ಗವನ್ನು ಸೃಷ್ಟಿ ಮಾಡಿದಂಥ ವರ್ಗ ಏನಿದೆ, ಆ ವರ್ಗದ ವಿರುದ್ಧ ಇಡೀ ಸಂವಿಧಾನ ಒಂದು ಆಂದೋಲನವನ್ನು ಈ ದೇಶದಲ್ಲಿ ಹುಟ್ಟುಹಾಕಿದೆ. ಏನು ಸಂವಿಧಾನ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡ್ತದೆ. ಸತಿ ಪದ್ಧತಿ, ಮಹಿಳೆ ಗಂಡ ಸತ್ತ ಕೂಡಲೇ ಚಿತೆಗೆ ಹೋಗ್ಬೇಕಾಗಿತ್ತು, ಬೆಂದು ಬೂದಿ ಆಗಬೇಕಾಗಿತ್ತು, ಅದನ್ನು ನಿಷೇಧ ಮಾಡ್ತದೆ ಸಂವಿಧಾನ. ವಿಧವೆ ಆದರೆ ಮರುವಿವಾಹ ಆಗಂಗಿರಲಿಲ್ಲ. ಅಂತಹ ಕ್ರೂರ ವ್ಯವಸ್ಥೆಯನ್ನ ಮತ್ತು ವರದಕ್ಷಿಣಾ ಪದ್ಧತಿಯನ್ನ ನಿಷೇಧ ಮಾಡ್ತದೆ ಸಂವಿಧಾನ. ಮಕ್ಕಳನ್ನು ದುಡಿಸುವಂತಹ, ದುಡಿಮೆಗೆ ಅಂಟಿಸುವಂತಹ ಶಾಲೆಯ ಹೋಗದಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿದಂಥ ಬಾಲ ಕಾರ್ಮಿಕ ಪದ್ಧತಿಯನ್ನು ಸಂವಿಧಾನ ವಿರೋಧ ಮಾಡ್ತದೆ. ಅಷ್ಟೇ ಅಲ್ಲದೆ ಈ ಹೋರಾಟಕ್ಕೆ ಅನೇಕ ಸಮಾಜ ಸುಧಾರಕರು ಹೋರಾಟವನ್ನು ಮಾಡಿದ್ದಾರೆ.
2600 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ತಥಾಗತ ಗೌತಮ ಬುದ್ಧ ದೊಡ್ಡ ಸಮಾಜ ಸುಧಾರಕರಾಗಿ ಹೋರಾಟವನ್ನು ಮಾಡ್ತಾರೆ. ಹಾಗೆಯೇ 12ನೇ ಶತಮಾನದಲ್ಲಿ ಮಾದಾರ ಚೆನ್ನಯ್ಯ, ಬಸವಣ್ಣ, ಅವರ ಜೊತೆಗೆ ಡೋಹರ ಕಕ್ಕಯ್ಯ, ಅಂಬಿಕರ ಚೌಡಯ್ಯ, ಅರಳಯ್ಯ ಎಲ್ಲ ಸ್ವಾಮೀಜಿಗಳು ಅನೇಕ ಹೆಸರುಗಳನ್ನು ಹೇಳಿದ್ರು. ಇವರೆಲ್ಲನೂ ಕೂಡ ಸಮಕಾಲೀನರಾಗಿ ಹೋರಾಟವನ್ನು ಮಾಡ್ತಾರೆ. ಆ ನಂತರ 12ನೇ ಶತಮಾನದಿಂದ 20ರಲ್ಲಿ ಅನೇಕ ಜನರು ಬಂದು ಹೋಗ್ತಾರೆ. ಪೆರಿಯರು, ಸಾಹು ಮಹಾರಾಜು, ನಾರಾಯಣಗುರು, ಟಿಪ್ಪು, ಅನೇಕ ಜನರು ಈ ಶೋಷಿತ ವರ್ಗದ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ. ಆದರೆ ಹೋರಾಟಕ್ಕೆ ಎಲ್ಲನೂ ಕೂಡ ಒಂದು ಅಹಕಾರವಂದ ಒಂದು ಚಿಂತನೆಯನ್ನು, ಈ ಅಹಕಾರಕ್ಕೆ ಒಂದು ಚಾಲನೆಯನ್ನು ಕೊಟ್ಟವರು ಅಂದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವ್ರನ್ನ ಎಷ್ಟು ನೆನೆಸಿದ್ರು ಸಹ ನಾವು ಕಡಿಮೆನೆ. ಅವರು ಮೀಸಲಾತಿಯನ್ನು ಬರೀ ಒಂದು ಜನಾಂಗ ಕೊಡಲಿಲ್ಲ, ಇಡೀ ಸಮಾಜದ ಹಿಂದುಳಿದವರಿಗೆ ಸಂವಿಧಾನದ 340 ಪ್ರಕಾರ ಮೀಸಲಾತಿಯನ್ನು ಹಿಂದುಳಿದವ್ರಿಗೆ ಕೊಡ್ತಾರೆ. ಹಿಂದುಳಿದವರು ಕೂಡ ಮೀಸಲಾತಿಯನ್ನು ಪಡ್ಕೊಂಡಿರ್ತಾರೆ. ಇತ್ತೀಚೆಗೆ ಬ್ರಾಹ್ಮಣರು 10% ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ. ಬ್ರಾಹ್ಮಣ ಸಮಾಜ, ಬ್ರಾಹ್ಮಣ ಸಂಬಂಧಿತ ಅನೇಕ ಸಮಾಜಗಳು. ಪರಿಶಿಷ್ಟ ಜಾತಿಯವರು 15% ಕೊಡೋ ಮೀಸಲಾತಿ, ವರ್ಗದವರು ಕೂಡ 3% ಮೀಸಲಾತಿಯನ್ನು ದೊಡ್ಡ ಸುದ್ದಿಯನ್ನು ಇಡೀ ಜಗತ್ತಿನಾದ್ಯಂತ ಮಾಡಿ ಸುಪ್ರೀಂ ಕೋರ್ಟ್ಗಳಲ್ಲಿ ಹಲವಾರು ಹೈಕೋರ್ಟ್ಗಳಲ್ಲಿ ಅನೇಕ ಕೇಸ್ಗಳಾಗಿ ಹೀರಂಗ್ ನಡೆದಿದ್ದಾವೆ. 16 ಆಯೋಗಗಳಾಗಿದೆ, ತಮಗೆಲ್ಲ ಗೊತ್ತಿದೆ ಅದೆಲ್ಲ. ಆದರೆ ದೇಶದಲ್ಲಿ 1600 ಪರಿಶಿಷ್ಟ ಜಾತಿಗಳಿದ್ದಾವೆ. ರಾಜ್ಯದಲ್ಲಿ 101 ಜಾತಿ ಪರಿಶಿಷ್ಟ ಜಾತಿ ಇದೆ. ಪರಿಶಿಷ್ಟ ಪಂಗಡದ ಜಾತಿಗಳು 1000 ಜಾತಿಗಳಿದ್ದಾವೆ. ಮಂಡಲ್ ಆಯೋಗದ ಪ್ರಕಾರ ಹಿಂದುಳಿದ ಜಾತಿಗಳ ಸಂಖ್ಯೆ 3743 ಜಾತಿಗಳು. ಒಟ್ಟು 6000ಕ್ಕೂ ಹೆಚ್ಚು ಜಾತಿಗಳಿವೆ. ಕ್ರೈಸ್ತರಲ್ಲಿ 250 ಜಾತಿಗಳಿದ್ದಾವೆ. 400 ಜಾತಿಗಳಿದ್ದಾವೆ. ಮುಸ್ಲಿಮರಲ್ಲಿ 200 ಜಾತಿಗಳಿದ್ದಾವೆ. 2015ರಲ್ಲಿ ಹಿಂದುಳಿದ ಆಯೋಗ ಹಿಂದುಳಿದ ಜಾತಿಗಳನ್ನು 51 ಜಾತಿಗಳನ್ನು ಪಟ್ಟಿ ಮಾಡಿದೆ. ನಮ್ಮ ಸ್ನೇಹಿತರು ಪುಸ್ತಕ ಮಾಡಿ ಬಿಡುಗಡೆ ಮಾಡಿದ್ದಾರೆ, ನಮ್ಮ ಸ್ನೇಹಿತರು ಅದ್ರ ಬಗ್ಗೆ. ಈಗ ಇಲ್ಲಿ ಮೀಸಲಾತಿ, ಕ್ರೈಸ್ತರು ಮತ್ತು ಒಳ ಮೀಸಲಾತಿ ಅನ್ನೋ ಪಾಯಿಂಟು ನೀವು ಇಲ್ಲಿ ತಗೊಂಡಿದ್ದೀರ. ಈಗ ಒಳ ಮೀಸಲಾತಿ ಬಗ್ಗೆ ಅನೇಕ ಹೋರಾಟ ನಡೀತದೆ. ಯಾವ ಒಳ ಮೀಸಲಾತಿ? ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ. ಏನು ಕ್ರೈಸ್ತರ ಒಳ ಮೀಸಲಾತಿ? ಈಗ 1956ರಲ್ಲಿ ಸಿಖ್ಖರಿಗೆ ಪರಿಶಿಷ್ಟ ಜಾತಿನಲ್ಲಿ ಮೀಸಲಾತಿಯನ್ನು ಕಲ್ಪನೆ ಮಾಡೋದಕ್ಕೆ ಆದೇಶಗಳು ಆಗ್ತವೆ. 1990ರಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆದವ್ರಿಗೆ ಮೀಸಲಾತಿಯನ್ನು ಕೊಡ್ತಾರೆ. ಆದರೆ ಕ್ರೈಸ್ತರಿಗೆ ಮಂಡಲ್ ಆಯೋಗದಲ್ಲಿ ಅಥವಾ ವೆಂಕಟಸ್ವಾಮಿ ಆಯೋಗದಲ್ಲಿ ಇನ್ನು ಅನೇಕ ಆಯೋಗಗಳಾದರೂ ಕೂಡ ಈ ಮತಾಂತರ ಆದಂಥವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ. ಅವ್ರಿಗೆ ಪ್ರತ್ಯೇಕವಾಗಿ ಕೊಟ್ಟಿಲ್ಲ ಅಥವಾ ಅವ್ರನ್ನ ಗುರುತಿಸೋ ಅಂತಹ ಕೆಲಸಕ್ಕೆ ಹೋಗಿಲ್ಲ. ಆ ಜನ ಕ್ರೈಸ್ತರಿಗೆ ಮತಾಂತರ ಆದಂಥವ್ರು 18ರಿಂದ 20ನೇ ಶತಮಾನದೊಳಗೆ ಅನೇಕ ಜನರು ಇದುವರೆಗೂ ಕೂಡ ಮತಾಂತರ ಆಗಿದ್ದಾರೆ. ಯಾಕೆ ಮತಾಂತರ ಆಗ್ತಾ ಇದ್ದಾರೆ? ಇಲ್ಲಿರ್ತಕ್ಕಂಥ ಬಡತನ, ನಿರುದ್ಯೋಗ, ಅಶಿಕ್ಷಣ, ಹಾಹಾಕಾರದಿಂದ ಅನೇಕ ಜನರು ಮತಾಂತರ ಆಗಿಬಿಡ್ತಾರೆ. ಇಸ್ಲಾಂ ಧರ್ಮಕ್ಕೂ ಮುಸ್ಲಿಂ ಧರ್ಮಕ್ಕೂ ಇಸ್ಲಾಂಗೂ ಮತಾಂತರ ಆಗ್ತಾರೆ, ಕ್ರೈಸ್ತ ಮತಾಂತರ ಆಗಿದ್ದಾರೆ, ಸಿಖ್ ಧರ್ಮಕ್ಕೂ ಮತಾಂತರ ಆಗಿದ್ದಾರೆ, ಹಿಂದೂ ಧರ್ಮದಲ್ಲೂ ಕೂಡ ಅದೇ ಥರದ ಅನೇಕ ಆಯಾಮಗಳು ನಡೆದಿದ್ದಾರೆ. ಈ ನೋಡಿ, ನಾವು ಇಡೀ ಜಗತ್ತಲ್ಲಿ ನೋಡಿದಾಗ, ಭಾರತವನ್ನು ಕುರಿತು ಜಗತ್ತಲ್ಲಿ ನೋಡಿದಾಗ ಯಾವುದೇ ಧರ್ಮ, ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಯಾವುದೇ ಧರ್ಮ ಪ್ರಭಾವ ಪಡೆದಿದೆ ಅಂದರೆ ಅದಿಲ್ಲಿರ್ತಕ್ಕಂಥ SC STಗಳಿಂದ ಮಾತ್ರ. ಇವರಲ್ಲಿ ಹೋಗಿರೋದ್ರಿಂದ ಅದು ಪ್ರಭಾವ, ಅದರ ಸಂಖ್ಯೆ ಹೆಚ್ಚಾಗಿದೆ, ಅದರ ಶಕ್ತಿ ಹೆಚ್ಚಾಗಿದೆ. ಆದರೆ ಅಲ್ಲಿ ಹೋಗಿದ್ರು ಕೂಡ ಇವರ ಸಬಲೀಕರಣ ಆಗಿಲ್ಲ. ಇವರು ಅದೇ ಬಡತನದಲ್ಲಿ ಉಳಿದಿದ್ದಾರೆ, ಅದೇ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಉಳಿದಿದ್ದಾರೆ.
ಆ ಸಂಸ್ಥೆಗಳು ಕೂಡ ಮಿಷನರಿಗಳು ಕೂಡ ಅವ್ರು ಕೈ ಹಿಡಿದಿಲ್ಲ. ಪಾತ್ರಿಗಳು ಕೂಡ ಕರೆದ್ರೆ ಇವರು ಯಾವುದೇ ಸಭೆ ಸಮಾರಂಭಕ್ಕೆ ಬರಲ್ಲ. ಆ ಮಿಷನರಿಗಳಲ್ಲಿ ಶಾಲೆಗಳಲ್ಲೂ ಕೂಡ ಇವರಿಗೆ ಆ ಮಕ್ಕಳಿಗೆ ಪ್ರವೇಶವನಗಳನ್ನು ಕೊಡಲ್ಲ. ಈ ಥರ ಅತ್ಯಂತ ಇತ್ತು ಇಲ್ಲ ಅನ್ನಂಗಾಗಿ ಮೀಸಲಾತಿ ಇಲ್ಲ ಅವರು. ಇತ್ತ ಧರ್ಮಕ್ಕೆ ಹೋದ್ರೆ ಅವರು ಕೂಡ ಕೈ ಹಿಡಿದಿಲ್ಲ. ಅಲ್ಲಿ ಹೋದಂಥವ್ರು ವಲಯ ಕ್ರೈಸ್ತ, ಮಾದಿಗ ಕ್ರೈಸ್ತ, ಅಜಾಮ ಕ್ರೈಸ್ತ, ಅಗಸ ಕ್ರೈಸ್ತ ಅಂತೇಳಿ ಅಲ್ಲೂ ಕೂಡ ವಿಂಗಡಣೆ ಒಳಗಾಗಿ ಅವರು ತುಂಬ ಅತ್ಯಂತ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ. ಅದನ್ನು ಕೂಡ ಒಂದು ಕಣ್ಣಿಂದ ನಾವೆಲ್ಲನೂ ಕೂಡ ನೋಡಬೇಕಾಗಿದೆ ಅನ್ನೋದು ನನ್ನ ಸಂದರ್ಭದ ಮಾತುಗಳು. ಹೀಗಾಗಿ ಆ ಹೋರಾಟ ಇಡೀ ದೇಶದಲ್ಲೇ ನಡೆದಿದೆ. ಇದು ಸಣ್ಣ ಸಂಖ್ಯೆ ಇರೋದ್ರಿಂದ 2% ಇದ್ದಾರೆ. ಈಗ ಒಂಚೂರು ಜಾಸ್ತಿ ಆಗಿರ್ಬೋದು, ಅವ್ರ ಪರವಾಗಿ ಯಾರೂ ಮಾತನಾಡಲ್ಲ. ಆದ್ದರಿಂದ ನಮ್ಮ ಪ್ರಕಾಶ್ರವರು ವಿಚಾರ ಸಂಕಿರಣವನ್ನು ಮಾಡಿ ಇದ್ರ ಮೇಲೆ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಒಳ್ಳೆಯ ಈ ಸಂದರ್ಭ ಅಂತ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥವ್ರ ಸ್ಥಿತಿನೂ ಕೂಡ ಅದೇ ಸ್ಥಿತಿಯಲ್ಲಿದೆ. ಅವ್ರಿಗೂ ಮೀಸಲಾತಿ ದೊರಕಿಲ್ಲ. ಅಲ್ಲೂ ಕೂಡ ಅನೇಕ 101 ಜಾತಿಗಳಲ್ಲಿ ಕಟ್ಟ ಕಡೆಯಲ್ಲಿ ಇರ್ತಕ್ಕಂಥ ಸಮಾಜ, ಮೋಚಿ, ದಕ್ಕಲ, ಡೋಹರ, ಕಕ್ಕಯ್ಯ, ಮಾದಿಗ ಮತ್ತು ಮಾದಿಗ ಸಂಬಂಧಿತ ಅನೇಕ ಜಾತಿಗಳಿಗೆ ಮೀಸಲಾತಿಯ ಕೊನೆ ಹನಿಯ ಸಹ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಮಾಡಿ, ಮೀಸಲಾತಿ ವರ್ಗೀಕರಣ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೋರಾಟಗಳು ದೇಶಾದ್ಯಂತ ನಡೆದಿದ್ದಾವೆ. 50 ವರ್ಷ ಆಗಿದೆ ಈ ಹೋರಾಟಕ್ಕೆ. ಪಂಜಾಬ್ನಲ್ಲಿ 1974ರಲ್ಲಿ ಜೈಲ್ ಸಿಂಗ್ ಇದ್ದಾಗ ಆಯೋಗವನ್ನು ಮಾಡ್ತಾರೆ, ಇಲ್ಲಿ ಮೀಸಲಾತಿಯನ್ನು ಕೊಡಿಸ್ತಾರೆ. ತಮಿಳುನಾಡಲ್ಲಿ ಆಯೋಗವನ್ನು ಮಾಡ್ತಾರೆ, ಹರಿಯಾಣದಲ್ಲಿ ಆಯೋಗವನ್ನು ಮಾಡ್ತಾರೆ. 2000 ಆಂಧ್ರದಲ್ಲಿ ಆಯೋಗವನ್ನು ಮಾಡ್ತಾರೆ. ಇಲ್ಲಿ 2005ರಲ್ಲಿ ಎ.ಜೆ. ಸದಾಶಿವ ಆಯೋಗವನ್ನು ಕರ್ನಾಟಕದಲ್ಲಿ ಮಾಡ್ತಾರೆ. ಅವರು 2012 ರಿಪೋರ್ಟ್ ಕೊಡ್ತಾರೆ. ಅದರ ರಿಪೋರ್ಟನ್ನು 2013ರಿಂದ 2018ವರೆಗೂ ಸಿದ್ದರಾಮಯ್ಯನವರು ತೆಗೆದೇ ನೋಡಲ್ಲ. ಕೋಲ್ಡ್ ಏಜ್ ಸ್ಟೋರಲ್ಲಿ ಇಟ್ಬಿಡ್ತಾರೆ. ಈಗ BJP ಅವ್ರು ಬಂದು ಅದನ್ನು ನಾವು ರದ್ದು ಮಾಡಿದ್ದೀವಿ ಸದಾಶಿವ ಆಯೋಗವನ್ನು ಅಂತ ಹೇಳ್ತಾರೆ. ಸದಾಶಿವ ಆಯೋಗ ಅತ್ಯಂತ ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಮಾಡಿ 6 ವರ್ಷಗಳ ಕಾಲ ಸತತವಾಗಿ 1 ಲಕ್ಷ ಸರ್ಕಾರಿ ನೌಕರ ಶಿಕ್ಷಕರನ್ನು ಉಪಯೋಗ ಮಾಡಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ಪ್ರವಾಸವನ್ನು ಕೈಗೊಂಡು ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಅವರಿಂದ ಮಾಹಿತಿಗಳನ್ನು ತರಿಸಿ ಅತ್ಯಂತ ಪರಿಣಿತವಾಗಿ ಸದಾಶಿವ ಆಯೋಗರವರು ವರದಿಯನ್ನು ಕಳಿಸಿದ್ರು ಕೂಡ BJP ಸರ್ಕಾರ, ಕಾಂಗ್ರೆಸ್ಸು BJP ದಳ 3 ಸಾರಿ ಪ್ರಣಾಳಿಕೆ ಕಾರ್ಯಕ್ರಮದ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಜಾರಿ ಮಾಡೋದಿಲ್ಲ. ಸುಪ್ರೀಂ ಕೋರ್ಟು ಇತ್ತೀಚೆಗೆ 1/8ರಲ್ಲಿ ಈಗ ಎಷ್ಟು 4 ತಿಂಗಳಾಯಿತು ಜಡ್ಜ್ಮೆಂಟ್ ಕೊಟ್ಟರು. 7 ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ಆದೇಶವನ್ನು ಕೊಟ್ಟು ಆಯಾ ರಾಜ್ಯ ಸರ್ಕಾರಗಳಿಗೆ ರೈಟ್ಸ್ ಇದೆ, ಇದನ್ನು ನೀವು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಅಂತ ಹೇಳಿದರು. ತೆಲಂಗಾಣ ಮಾಡಿದೆ, ಆಂಧ್ರ ಮಾಡಿದೆ, ಹರಿಯಾಣ ತಾತ್ವಿಕ ಒಪ್ಪಿ ಜಾರಿ ಮಾಡಿದೆ. ಕರ್ನಾಟಕ ಸರ್ಕಾರ ಮತ್ತೆ ಸಿದ್ದರಾಮಯ್ಯನವರ ಸುತ್ತ ಈ ಜಾತಿಯ ಒಂದು ಸುಳಿ ರಾಜಕೀಯ ಪ್ರಭಾವದಿಂದ ಈ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಮೀನಮೇಷ ಎಣಿಸ್ತಾ ಇದ್ದಾರೆ. ಇದನ್ನು ಕೂಡ ಜೊತೆ ಒಳಗೆ ಖಂಡಿಸ್ತಾ ಇದ್ದೇವೆ. ಅವರು ಅಕ್ಟೋಬರ್ 28 ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡು 3 ತಿಂಗಳಲ್ಲಿ ಮಾಡ್ತೀವಿ, ಅದುವರೆಗೂ ಯಾವುದೇ ನೇಮಕಾತಿ ಮಾಡಲ್ಲ ಅಂದರು. ಒಳೊಳಗೆ ನೇಮಕಾತಿ ನಡೀತಾ ಇದೆ. ನವೆಂಬರ್ 12ರಲ್ಲಿ ಅಲ್ಲಿಂದ 1 ತಿಂಗಳಾದಮೇಲೆ 2 ತಿಂಗಳೊಳಗಡೆ ನಾವು ಜಾರಿ ಮಾಡ್ತೇವೆ ಮತ್ತೆ ವರದಿ ಕೊಡ್ತಾರೆ 2 ತಿಂಗಳೊಳಗೆ ನಾಗಮೋಹನ್ ದಾಸ್ ಅಂತ ಹೇಳಿದರು. ಈಗಾಗಲೇ 2 ತಿಂಗಳು ಜನವರಿ 12ಕ್ಕೆ ಮುಗಿದೋಗ್ತದೆ. ಈಗ ನೋಡ್ರೆ ಜನವರಿ 31ಕ್ಕೆ ಅದರೊಳಗಡೆ ನೀವು ಯಾವ್ಯಾವ ಇದ್ದಾರೋ ಎಲ್ಲ ಮಾಹಿತಿ ಕೊಡಿ ಅಂತ ನಾಗಮೋಹನ್ ದಾಸ್ ಇದ್ರೊಳಗೆ ಈಗ ಪ್ರಕ್ರಿಯೆ ಮಾಡಿದ್ದೀನಿ ಅಂತ 3 ತಿಂಗಳ ಮೇಲೆ ಮಾಡಿದ್ರು. ಇದು ಇವರ ಅನುಮಾನಗಳಿಗೆ ಕಾರಣ ಮಾಡಿದೆ. ಇದು ಅನೇಕ ಜನರು ಆತಂಕದಲ್ಲಿದ್ದಾರೆ. ಇದು ನಿಧಾನಗತಿ ವಿಳಂಬಗತಿಯನ್ನು ಮಾಡೋದು ನೋಡಿದರೆ ಇವರು ಒಳ ಮೀಸಲಾತಿ ವರ್ಗೀಕರಣ ಮಾಡೋದ್ರಲ್ಲಿ ತುಂಬ ಮೀನಮೇಷ ಎಣಿಸ್ತಾರೆ, ಒಂದು ಸಂಚನ್ನು ನಡೆಸಿದ್ದಾರೆ ಅನ್ನೋ ಒಂದನ್ನು ನಾವು ತಿಳ್ಕೋಬೇಕಾಗ್ತದೆ. ನಾವು ಜನವರಿ 12ರಿಂದ ಇಡೀ ರಾಜ್ಯದಲ್ಲಿ
ಉಗ್ರ ಹೋರಾಟಕ್ಕೆ ನಾವು ಹಣಿ ಆಗಬೇಕಾಗ್ತದೆ. ಹಾಗೇನೆ ಒಟ್ಟೊಟ್ಟಿಗೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರುವಂಥವ್ರು, ಸಿಖ್ ಧರ್ಮಕ್ಕೆ ಮತಾಂತರಗೊಂಡಿರುವಂಥ ಸ್ನೇಹಿತರು, ಬೌದ್ಧ ಧರ್ಮಕ್ಕೆ ಮತಾಂತರ ಕೊಟ್ಟಿರುವಂಥವ್ರು, ನೀವು ದಲಿತ ಚಳವಳಿನಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬೇಕು. ದಲಿತ ಸಂಘಟನೆಗಳಲ್ಲಿ ಮಾದಿಗ ದಂಡೋರ ಇದೆ, ಮಾದಿಗ ಮೀಸಲಾತಿ ಹೋರಾಟ ಇದೆ. ಈ ಸಂಘ ಸಂಸ್ಥೆಗಳಲ್ಲಿ ನೀವು ಪ್ರಾಮಾಣಿಕವಾಗಿ ಇನ್ವಾಲ್ವ್ ಆಗಿದ್ರೆ ಮತಾಂತರಗೊಂಡ ಕ್ರೈಸ್ತರ ಸಮಸ್ಯೆ ಏನು ದೊಡ್ಡದಲ್ಲ, ಹಂಚಿಕೊಂಡ ಅಂತ ಸಮಾಜ ಇದು. ಬೋವಿ ಕೊರಮ ಕೊರ್ಚಲ್ ಲಮಾಣಿ ಸಮಾಜಕ್ಕೇನೆ 3% ಮೀಸಲಾತಿ ಕೊಟ್ಟಾಗ ಪಾಪ ಏನು ಮಾತನ್ನ ಎತ್ತಲೆ ನಮ್ಮ ಸಹೋದರರು ಅಂತ ಒಪ್ಕೊಂಡ್ರು. BJP ಇನ್ನೂ ಬಂದು ಜಾಸ್ತಿ ಮಾಡಿ 4.5% ಮಾಡಿದ ಅವ್ರಿಗೆ. ಅವಾಗೂ ಕೂಡ ಈ ಸಮಾಜ ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಅನ್ನ ಕೊಟ್ಟಂತ ಈ ಸಮಾಜ ಏನಿದೆ, ಈ ದುಡಿಯೋ ಸಮಾಜ, ಈ ಸಮಾಜ ಹಂಚುಣ್ಣ ಅಂತ ಸಮಾಜ ಎಲ್ಲೂ ಕೂಡ ವಿರೋಧವನ್ನು ಮಾಡಿಲ್ಲ. ಆ ಕಾರಣದಿಂದ ಕ್ರೈಸ್ತ ಮತಾಂತರಗೊಂಡಂತ ಕ್ರೈಸ್ತ ಸಮಾಜ ಏನಿದೆ, ನೀವು ಜೊತೆ ಒಳಗಡೆ ನೀವು ಸೇರಬೇಕು. ಈಗಾಗಲೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಅನೇಕ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅನೇಕ ದೇವರುಗಳನ್ನ ಪೂಜೆ ಮಾಡಿರಿ, ಅನೇಕ ಈ ಜಗತ್ತಿನ ಎಲ್ಲ ಕಲ್ಲುಗಳಿಗೆ, ಗಿಡಗಳಿಗೆ, ಮರಗಳಿಗೆ ಪೂಜೆ ಮಾಡಿದ್ರಿ, ದೇವರುಗಳು ಅಂತ ನಂಬಿರಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ. ಆದ್ದರಿಂದ ನೀವು ಸ್ವಾಭಿಮಾನಿಗಳಾಗಿ ಆತ್ಮಗೌರವದಿಂದ ಬದುಕಿ ಶಿಕ್ಷಿತರಾಗಿ ಶಾಲೆ ಕಡೆ ನೀವು ನೋಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು. ಒಂದು ಮಾತನ್ನೇ ಸಂದರ್ಭ ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಲಂಡನ್ಗೆ ಹೋದಾಗ ನನ್ನ ಜನರನ್ನ ಖುಷಿ ಕೊಡಿಸ್ಬೇಕು ಅಂತ ಹೇಳಿ ನಾನು ಒಂದು ಹಣ್ಣನ್ನ ತಂದೆ, ನನ್ನ ಜನರಿಗೆ ಹಣ್ಣನ್ನ, ರಸಭರಿತವಾದ ಹಣ್ಣನ್ನು ಕೊಟ್ಟು ಖುಷಿ ಪಡಿಸೋಣ ಅಂತ ಹೇಳಿ ಆ ಹಣ್ಣನ್ನ ನನ್ನ ಕೈಯಿಂದ ಗಾಂಧೀಜಿಯವ್ರು ಕಸ್ಕೊಂಡು ಒಂದು ಬೋರಿಗೆ ಹಣ್ಣನ್ನ ಹಿಂಡಿ ಅವರ ಜನರಿಗೆ ಆ ರಸವನ್ನ ಕೊಟ್ಟು ನನ್ನ ಜನರ ಮೇಲೆ ಸಿಪ್ಪೆಯನ್ನ ಆ ಮುಖದ ಮೇಲೆ ಒಗೆದ್ರು. ಆ ಸಿಪ್ಪೆಯನ್ನ ಮುಖದ ಮೇಲೆ ಒಗೆಸ್ಕೊಂಡಂಥವರ ಸ್ಥಿತಿ ಹೇಗಿದೆಯೋ ಆಗಿದೆ ನನ್ನ ಸ್ಥಿತಿ ಅಂತೇಳಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಿಂದ ಬಂದಾಗ ಮೀಸಲಾತಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಹೇಳ್ತಾರೆ. ಅವರು 2 ಓಟಿನ ಹಕ್ಕನ್ನ, ಪ್ರತ್ಯೇಕ ಚುನಾಯಿಕಗಳನ್ನ ಕೇಳಿ ಗಾಂಧೀಜಿ ಅವರು ಅದನ್ನು ವಿರೋಧಿಸಿ ಏನು ಉಪವಾಸವನ್ನು ಕೈಗೊಂಡಿರುತ್ತೆ ಎರವಡ ಜೈಲಲ್ಲಿ. ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ದುಗುಡದಿಂದ ಈ ಮಾತನ್ನು ಹೇಳಿ ಜಂಟಿ ಚುನಾವಣೆ ವ್ಯವಸ್ಥೆ ಪೂರ್ಣ ಒಪ್ಪಂದ ಆ ಸಂದರ್ಭದಿಂದ ಬರ್ತದೆ. ಆವಾಗ ಮೀಸಲಾತಿ ತೀರ್ಮಾನಗಳಾಗ್ತವೆ. ಮೀಸಲಾತಿ ತೀರ್ಮಾನ ಮಾಡಿದರೂ ಕೂಡ ನಮ್ಮ ಸಮಸ್ಯೆಗಳು ಈಡೇರಲ್ಲ. ಸಂವಿಧಾನ ಜಾರಿಯಾಗುವಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ದುಗುಡದಿಂದ ದುಮ್ಮಾನದಿಂದ ಹೇಳ್ಕೊಂತಾರೆ. ಏನು, ನವೆಂಬರ್ 26ನೇ ತಾರೀಕು ಸಂವಿಧಾನವನ್ನ ಅರ್ಪಣೆ ಮಾಡ್ತಾರೆ. ಆ 25ನೇ ತಾರೀಕು ಹಿಂದಿನ ದಿನ ಒಂದು ಮಾತನ್ನ ಹೇಳ್ತಾರೆ ಬಾಬಾ ಸಾಹೇಬರು. ನೋಡ್ರಿ, ಇದನ್ನ ಅನೇಕ ವೈರುಧ್ಯಗಳ ಮಧ್ಯೆ ಈ ಸಂವಿಧಾನವನ್ನು ನಾವು ಅರ್ಪಣೆ ಮಾಡ್ಕೊಂತ ಇದ್ದೀವಿ. ಆದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಮಾನತೆ ಇಲ್ಲ. ಈ ಸಂವಿಧಾನದಲ್ಲಿ ರಾಜಕೀಯ ಸಮಾನತೆಯನ್ನು ಹೇಳ್ಕೊಂಡು ನಾವು ಈ ಸಂವಿಧಾನ ಅರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂವಿಧಾನದಲ್ಲೂ ಕೂಡ ಸಾಮಾಜಿಕ, ಆರ್ಥಿಕ ಸಮಾನತೆ ಇಲ್ಲ. ಈ ಆರ್ಥಿಕ ಸಮಾನತೆಯನ್ನ, ಸಾಮಾಜಿಕ ಸಮಾನತೆಯನ್ನ ಬಹುದಿನ ಈ ನನ್ನ ಜನಕ್ಕೆ ಕೊಡದ ಹೋದ್ರೆ ಈ ಪ್ರಜಾಪ್ರಭುತ್ವವನ್ನೇ ಈ ಜನ ಧ್ವಂಸ ಮಾಡ್ತಾರೆ, ಎಚ್ಚರ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಜಾಪ್ರಭುತ್ವವನ್ನು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನ ಕೊಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಕೂಡ ಈ ಪ್ರಜಾಪ್ರಭುತ್ವವನ್ನು ಧ್ವಂಸ ಮಾಡಲಿಕ್ಕೆ, ಸಂವಿಧಾನವನ್ನ ಬದಲು ಮಾಡೋದಕ್ಕೆ ಅನೇಕ ವ್ಯಕ್ತಿಗಳು, ಶಕ್ತಿಗಳು ಸಂಚು ವಂಚನೆ ಆಗ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಸಿಟ್ಟಿದೆ. ಯಾಕೆ ಅವ್ರಿಗೆ ಸಿಟ್ಟಿದೆ ಅಂತಂದ್ರೆ, ಸಂವಿಧಾನ ಹೇಳುವಂಥದ್ದೇನು? ಸಮಾನತೆ. ಈಗ ಓದಿದ್ರಿ ನೀವು ಪ್ರಿಯಾಂಬಲ್ ಅನ್ನ, ಅಲ್ಲಿ ಏನಿದೆ? ಸಮಾನತೆ, ಭಾತೃತ್ವ, ಸಹೋದರತೆ, ಶೈಕ್ಷಣಿಕ ಸಮಾನತೆ, ಆರ್ಥಿಕ ಸಮಾನತೆ ಅಂತ ನಾವು ಅಲ್ಲಿ ಸಂವಿಧಾನ ಹೇಳ್ತದೆ. ಆದ್ರೆ ಹಿಂದೂ ಧರ್ಮ ಏನ್ ಹೇಳ್ತದೆ? ವಿರುದ್ಧವಾಗಿ ಜಾತಿ, ವರ್ಗ, ಜಾತಿ ಭೇದ, ವರ್ಗ ಭೇದ, ವರ್ಣಭೇದ, ಅನೇಕ ಭೇದಗಳನ್ನ ಕೂಡಿಸ್ಕೊಳ್ಳೋದು. ಇದಕ್ಕೂ ಅದಕ್ಕೂ ಹೊಂದಾಣಿಕೆ ಇಲ್ಲ. ಧರ್ಮದ್ದು, ಜಾತಿಯ ವೈರುಧ್ಯಗಳು ಒಡೆದು ಆಳುವಂಥದ್ದು. ಇದು ಸಂವಿಧಾನ ನಮ್ಮನ್ನೆಲ್ಲ ಕೂಡಿಸುವಂಥದ್ದು. ಈ ದೇಶದಲ್ಲಿ ಎಲ್ಲ ಜಾತಿಯನ್ನ, ಎಲ್ಲ ಧರ್ಮವನ್ನ,
ಎಲ್ಲ ಭಾಷಿಗರನ್ನ ಒಂದು ಕೊಡೆಯಡಿಯಲ್ಲಿ ತಂದಿದೆಯಲ್ಲ, ಅಂತಹ ಸಂವಿಧಾನ ಏನಾದರೂ ಇದ್ರೆ ಅದು ಭಾರತದಲ್ಲಿ ಇರತಕ್ಕಂಥ ಬಹುದೊಡ್ಡ ಸಂವಿಧಾನ ಮಾತ್ರ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಸಂವಿಧಾನವನ್ನು ನಾವು ಸಮಕಾಲೀನ ರಚನೆ ಮಾಡೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಚರ್ಚೆ ಪಡ್ತೇನೆ. ಇಂಥ ಒಂದು ಸಂವಿಧಾನವನ್ನು ಇವರು ಬದಲು ಮಾಡಬೇಕು ಅಂತ ಹೋಗ್ತಾರೆ. ಇವ್ರಿಗೆ ಎಂಥ ಸಂವಿಧಾನ ಬೇಕು? ಶಿಲಾಯುಗಕ್ಕೆ ಹೋಗ್ಬೇಕಾಗಿದೆ ಇವರು. ಏನು ಆ ಸಂದರ್ಭದಲ್ಲಿ ಏನು ಈ ಜನರಿಗೆ ಅಸಮಾನತೆಯನ್ನು ಸೃಷ್ಟಿ ಮಾಡಿ, ಅಸ್ಪೃಶ್ಯತೆಯನ್ನು ಸೃಷ್ಟಿ ಮಾಡಿ, ಜಾತಿಯನ್ನು ಸೃಷ್ಟಿ ಮಾಡಿ, ಮನುಷ್ಯರ ಮಧ್ಯೆ ಕ್ರೂರತನದಿಂದ ಹೋದಂತಹ ಒಂದು ಯುಗಕ್ಕೆ ಕೊಂಡೊಯ್ಯೋದಕ್ಕೆ ಸಂಚಲನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಎಲ್ಲ ಬುದ್ಧಿಜೀವಿಗಳು, ಸಮಾನ ಚಿಂತಕರು, ಇತರೆ ಸಮಾಜದಲ್ಲಿರ್ತಕ್ಕಂಥ ಸೌಹೃದಯರು ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಹಾಗೆಯೇ ಈ ಕ್ರೈಸ್ತ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಬರ್ಬರ ಸ್ಥಿತಿಯಲ್ಲಿರ್ತಕ್ಕಂಥವರ ನೋವು ಕೂಡ ನಾವು ಒಟ್ಟಿಗೆ ಕೂತು ಒಂದು ಮನೆಯಲ್ಲಿ ಚರ್ಚೆ ಮಾಡಿ ಆಮೇಲೆ ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು. ಬರೀ ವಿಚಾರ ಸಂಕೀರ್ಣ ಮಾಡಿ ಬೆಳಕು ಚೆಲ್ಲೋದ್ರಿಂದ ಅವ್ರ ಸಮಸ್ಯೆ ಸಾಧ್ಯ ಆಗಲ್ಲ. ನೀವು ಮೂಮೆಂಟ್ಗಳಲ್ಲಿ ಏನೀಗ ಮೂಲ ಮಾದಿಗ ಮೂಮೆಂಟ್ಸು, ಇಂತಹ ಸಂಘಟನೆಗಳು, MRHS, ಮಾದಿಗ ದಂಡೋರ, ಇನ್ನು ದಲಿತ ಚಳವಳಿ ಒಟ್ಟಿಗೆ ನೀವು ಕೂತು ನೀವು ಚರ್ಚೆ ಮಾಡಿ ಆಮೇಲೆ ಇದಕ್ಕೆ ಏನು ಪರಿಹಾರವನ್ನು ಕಂಡಿಡ್ಕೋಬೇಕು. ಇದಕ್ಕೆ ನಾವು ಕೂಡ ಭದ್ರಾಗಿದ್ದೀವಿ, ಸಿದ್ಧರಾಗಿದ್ದೀವಿ, ನಿಮ್ಮ ಜೊತೆಗಿದ್ದೀವಿ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್. ಸಮಗ್ರ ದಲಿತ ಚಳವಳಿಯ ಹೋರಾಟಗಾರರು ಸಂಪನ್ನವಾದಂಥ ಚಳವಳಿಯ ಕಾರ್ಯಕ್ರಮಗಳನ್ನು ಮತ್ತು ಸಮಾಜದ ನ್ಯೂನತೆಗಳನ್ನು ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಖ್ಯಾತ ನಟರು ನಮ್ಮ ಮುಖ್ಯಮಂತ್ರಿ ಚಂದ್ರಗಳು ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಅವರ ಮಾತುಗಳಲ್ಲಿ ನಮ್ಮನ್ನು ಆತ್ಮೀಯ ಎಲ್ಲ ನನ್ನ ಬಂಧುಗಳೇ, ಈ ಸಭೆಯನ್ನು ಆಯೋಜಿಸ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಪ್ರಕಾಶ್, ಮನೋಜ್, ಪ್ರಭಾಕರ್ ಇವರೆಲ್ಲರೂ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂಥ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಮೂಲ ಮಾದಿಗ ಮೂಮೆಂಟ್ M3 ಅಂತ ಒಂದು ವಿಶೇಷವಾಗಿ ನೋಡಿದೆ. ಇಲ್ಲಿ ಪ್ರಸ್ತುತ ಅದನ್ನು ನಾನು ಪ್ರಸ್ತಾಪ ಮಾಡಬೇಕಾಗಿದೆ. M3 ಅಂತ ಅಂದರೆ ಮೂಲ ಮಾದಿಗ ಮೂಮೆಂಟ್. ಅದು ಯಾರಿಗೆ ತಲುಪಬೇಕಾಗಿದೆ ಅಂದರೆ JCBಗೆ ತಲುಪಬೇಕು M3. ಯಾಕೆಂದರೆ ಜನತಾದಳ, ಕಾಂಗ್ರೆಸ್ಸು, BJPಗೆ ತಲುಪಿದ್ರು ಮಾತ್ರ ಅದಕ್ಕೆ ಅರ್ಥ ಉಂಟಾಗುತ್ತೆ, ಇಲ್ದಿರ ಅರ್ಥ ಉಂಟಾಗುತ್ತೆ. ಆ 3ರಿಂದ ಆಗಿರೋ ಅನಾಹುತವೇ ಇವತ್ತಿನ ದಿವಸ ಈ ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ. ನಾನು ಸ್ವಲ್ಪ ವಿಚಾರ ಸಂಕಿರಣ ಥರದಲ್ಲಿ, ಜೊತೆಗೆ ಪ್ರವಚನ ಥರದಲ್ಲಿ, ಜೊತೆಗೆ ಮಾಹಿತಿಗಳ ಸಂಗ್ರಹ ಮೂರ್ತಿಯವರು ಕೊಟ್ಟಿದ್ದು, ಸ್ವಾಮಿಗಳು ಕೊಟ್ಟಿದ್ದನ್ನು ಬಿಟ್ಟು ಭಿನ್ನವಾಗಿ ಹೇಳ್ತಾರೆ. ನಾವೆಲ್ಲ ಹೇಳಿದ್ದಾಗಿದೆ. ಈಗ ನಾವು ಅದು ರಾಜಕೀಯ ಲೇಪನವನ್ನು ಕೊಡದೇ ಇದ್ದರೆ, ರಾಜಕೀಯ ಒತ್ತಾಯವನ್ನು ಮಾಡದೇ ಇದ್ದರೆ ನಮ್ಮ ಈ ಹೋರಾಟಕ್ಕೆ ಏನು ಅರ್ಥ ಸಿಕ್ಕೋದಿಲ್ಲ. ಇದು ಅದನ್ನು ಸ್ವಲ್ಪ ಅವಲೋಕನ ಮಾಡ್ಕೋಬೇಕಾಗಿದೆ. ಅದು ಇವತ್ತಿನ ದಿವಸ ಮಾದಾರ ಚೆನ್ನಯ್ಯರವರ ಜನ್ಮದಿನ ದಿವಸ ಈ ಮತಾಂತರ ಮತ್ತು ಮೀಸಲಾತಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ. ಸೂಕ್ಷ್ಮವಾಗಿ 2 ವಿಚಾರ ಹೇಳಿದ್ರು. ಮತಾಂತರದ ವಿಚಾರ ಹೆಚ್ಚಿನ ಒಪ್ಪಿಸಿ ನಾನು ಹೇಳಕ್ಕೆ ಹೋಗಲ್ಲ, ಗೊತ್ತಿದೆ. ಬಡತನದ ಕಾರಣಕ್ಕೋಸ್ಕರವಾಗ ಅನಿವಾರ್ಯವಾಗಿ ಅವರು ವಲಸೆ ಹೋಗ್ತಕ್ಕಂಥದ್ದು ಪದ್ಧತಿ. ಅದು ಯಾರೇ ಆಗಲಿ, ನಾವೇ ಅದನ್ನು ಸರಿಯಾಗಿ ಕೊಟ್ಟಿದ್ದಿದ್ರೆ, ಈ ಕಡೆ ಎಲ್ಲಿ ಮೂಲ ಇದ್ದರೂ ಅಲ್ಲೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದಿದ್ರೆ ಅವರು ಬದಲಾವಣೆಗೆ ಅವಕಾಶ ಇರ್ತದೆ. ಹೇಗೆ ಅಂದರೆ, ಈಗ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ವ್ಯಾಪಾರ ಮಾಡಿದೆ, ಕನ್ನಡಿಗರು ತಮಿಳು ಮರಾಠಿ ಗಲಾಟೆ ಮಾಡ್ತಿರ್ತೀವಿ. ಆದರೆ ವ್ಯಾಪಾರದ ವಿಚಾರ ಬಂದಾಗ ಇಲ್ಲಿ 1500 ರೂಪಾಯಿ ಒಂದು ಟನ್ನಿಗೆ ಕೊಟ್ಟರೆ, ಮಹಾರಾಷ್ಟ್ರದವನು 2500 ಕೊಟ್ಟರೆ ಅವನು ಯಾವುದನ್ನು ಪ್ರೀತಿಸ್ಬೇಕು? ಕನ್ನಡ ಪ್ರೀತಿಸ್ಬೇಕಾ, ಮರಾಠಿನ ಪ್ರೀತಿಸ್ಬೇಕಾ? ಆ ಇಕ್ಕಟ್ಟೆ ಇಲ್ಲೂ ಇರೋದು. ಅಂದರೆ ಅನುಕೂಲಗಳನ್ನು, ಸೌಲಭ್ಯಗಳನ್ನು ನಮ್ಮ ಮಕ್ಕಳ ಭವಿಷ್ಯ ನೋಡ್ಕೊಳ್ಳೋಕೆ ಹೋದಾಗ ಮತಾಂತರ ತಡಿಬೇಕಾಗಿದ್ದ ಜವಾಬ್ದಾರಿ ವ್ಯವಸ್ಥೆ ಮತ್ತು ಸರ್ಕಾರಗಳು ಮತ್ತು ನೀವು ಕೂಡ ಚಿಂತಕರು ಇವೆಲ್ಲ ಕೂಡ ಅದನ್ನು ಯೋಚನೆ ಮಾಡಿ 75 ವರ್ಷದ ಹಿಂದಿನಿಂದೂ ಇರುತ್ತು. 75 ವರ್ಷದ ನಂತರ ಇವತ್ತು ಕೂಡ ಇದನ್ನು ನಾವು ಜೀವಂತವಾಗಿ ಇಟ್ಕೊಂಡಿದ್ದೀವಿ ಹಾಗೂ ಬದುಕಿದ್ದೀವಿ. ಅದಕ್ಕೆ ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ಒಂದು ಸತಿ ಹೇಳಿದ್ರು, ಜಾತಿ ವಿಚಾರ ಮಾತಾಡ್ತಾ ಸ್ವಾಮಿಗಳು, ಈ ಕುರುಬರು, ಇದು ನಮ್ಮ ಸಿದ್ದರಾಮಯ್ಯನವ್ರು ಯಾವ ಜಾತಿ? ಕುರುಬರು.
ಎಷ್ಟಿದಾವೆ ಅವ್ರ ಹತ್ರ ಕುರಿಗಳು? ಅವ್ರ ಹತ್ರ ಕುರಿಗಳಿಲ್ಲ, ಅವ್ರ ಸುತ್ತಮುತ್ತ ಇರೋರೆಲ್ಲ ಕುರಿಗಳೇ ಅಲ್ವಾ? ನೀವು ಅದನ್ನ ಯೋಚನೆ ಮಾಡಬೇಕು. ಒಂದು ಕುರಿ ಹೋದ್ರೆ ಇನ್ನೊಂದು ಕುರಿನ ಬದಲಾಯಿಸ್ಕೊಂಡಿದ್ದಾನೆ. ಆ ಕುರಿ ತುಂಬಾ ಉಪಯೋಗ ಬರ್ತಿತ್ತು. ಈ ಕುರಿಗಳು ಏನಕ್ಕೆ ಉಪಯೋಗ ಬರ್ತಾ ಇದೆ ಹೇಳಿ? ಸ್ವಾರ್ಥಕ್ಕೆ, ಕುಟುಂಬಕ್ಕೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ. ನಾವು ಈ ರೀತಿ ಯೋಚನೆ ಮಾಡ್ಬೇಕಲ್ವಾ? ಅವರಿಂದನೂ ಇದ್ದಾರೆ ಕುರಿಗಳು. ನಿಸಾರ್ ಅಹಮದ್ ಅವತ್ತು ಬರೆದಿದ್ದು ಅದು ವ್ಯಂಗ್ಯ ತುಂಬಿದಂತ, ರೋಷ ತುಂಬಿದಂತ ನಮ್ಮ ಹಕ್ಕೊತ್ತಾಯಗಳನ್ನು ಅವ್ರು ಕೇಳಿದ್ರು. ಇವತ್ತು ಅವೇ ಇವತ್ತಿನ ದಿವಸ ಅಸ್ತ್ರವಾಗಿದ್ದಾವೆ, ನಮಗೆ ಅಧಿಕಾರದ ಅಸ್ತ್ರಗಳಾಗಿದ್ದಾವೆ. ಅಂದ್ರೆ ಯಾವ್ದಾವುದು ಎಂಥದೋ ಅಂತೀವಲ್ಲ, ಇದನ್ನ ಮಾಡ್ತೀವಿ ಅಂತ, ಕೆಟ್ಟದ್ದನ್ನೆಲ್ಲ ಒಳ್ಳೇದು ಮಾಡ್ಕೊಂತೀವಲ್ಲ ಸರ್, ಅಕ್ರಮ ಸಕ್ರಮ ಮಾತಾಯ್ತು. ಈ ಅಕ್ರಮ ಸಕ್ರಮ ಎಂಥ ವಿಚಿತ್ರವಾದ್ದು ನೋಡ್ರಿ. ಅಕ್ರಮ ಮಾಡಬಹುದು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ವ್ಯವಸ್ಥೆಯಲ್ಲಿ. ಸಕ್ರಮಕ್ಕೊಂದು ಅವಕಾಶ ಇಟ್ಕೊಂಡಿದ್ದೀವಿ ಅಧಿಕಾರಕ್ಕೆ ಬಂದವರು. ಎಲ್ಲದಕ್ಕೂ ಸಕ್ರಮ ಒತ್ತುವರಿ ಮಾಡಿದ್ದೀವಿ, ಸಕ್ರಮ ಮಾಡೋಣ. ಒನ್ ಟೈಮ್ ಸೆಟಲ್ಮೆಂಟ್ ಬೇರೆ. ಈಗ ಏನ್ ಬೇಕಾದ್ರೂ ಮಾಡ್ಬೋದು ಇಲ್ಲಿ. ಒನ್ ಟೈಮ್ ಡೀಲಿಂಗ್ಸ್. ಅದು ಈ ನಮ್ಮ ಬಾಂಡ್ ಕಾಯ್ತಲ್ಲ ದೇಶದಲ್ಲಿ, ಬಾಂಡ್ ದುಡ್ಡು, ಕಳ್ಳ ದುಡ್ಡೆಲ್ಲ ತಂದ್ಬಿಡ್ತೀನಿ ಅಂತ ಪ್ರಧಾನಮಂತ್ರಿಗಳು ಬಾಂಡ್ ಹೆಸರಿನಲ್ಲಿ ತಂದಿದ್ದು ಯಾರಿಗಾಯ್ತು ಅದು ಅನುಕೂಲ? ಕಳ್ಳ ದುಡ್ಡು ಬರ್ಬೇಕಾದ್ದು ಟ್ರೆಸರಿಗೆ ಬರ್ಬೇಕಾಗಿತ್ತಲ್ವಾ? ಆದ್ರೆ ಬಿಜೆಪಿಯ ಉಂಡಿಗೆ ಬಂತು, ಅಥವಾ ಕಾಂಗ್ರೆಸ್ನವರ ಉಂಡಿಗೆ ಬಂತು. ಯಾರು ಪ್ರಬಲವಾಗಿದ್ರು ಅವ್ರ ಉಂಡಿಗೆ ಬಂತು, ಶಕ್ತಿ ಇರೋರು. ಅಂದ್ರೆ ಆ ಕಳ್ಳ ದುಡ್ಡು ಕದ್ದೋರ್ಗೂ ಶಿಕ್ಷೆ ಇಲ್ಲ, ಕದ್ದಿದ್ದು ಮಾಲನ್ನು ಹಂಚಿಕೊಂಡ್ರು. ನಾವು ತೆರಿಗೆ ಕಟ್ಟೋರ್ ಗತಿ ಏನಾಗಬೇಕು? ಈ ಸ್ಥಿತಿಯಲ್ಲಿ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ನನಗೆ ಅನ್ನಿಸ್ತಾ ಇರೋದು ಸ್ವಲ್ಪ ಬಹಳ. ಹಾಗಾಗಿ ನಿಮ್ಮ ಮುಂದೆ ನಾನು ಈಗ ಬಸವಣ್ಣವರು ಮಾತನ್ನ ಬಹಳ ಪ್ರಸ್ತುತವಾಗಿ ವಚನಗಳ ಮುಖೇನ ಹೇಳಿದ್ದಾರೆ. ಅವತ್ತಿನ ಕಾಲದಲ್ಲೇ ಈ ಅಸ್ಪೃಶ್ಯತೆ, ಜಾತೀಯತೆ, ಸಮಾನತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅನುಭವ ಮಂಟಪದಲ್ಲಿ ನಡೆದಂತ ಚಿಂತನೆಯನ್ನು ನೋಡಿದಾಗ, ಆ ಅನುಭವ ಮಂಟಪ ಎಲ್ಲಿ? ಇವತ್ತಿನ ಪಾರ್ಲಿಮೆಂಟ್ ಎಲ್ಲಿ? ಇವತ್ತಿನ ವಿಧಾನಸಭಾ ವಿಧಾನಮಂಡಲ ಎಲ್ಲಿ? ಅಲ್ಲಿಗೆ ಹೋಗ್ತಿದ್ದವ್ರು ಯಾರು? ಅಲ್ಲಿ ಮಾತಾಡ್ತಾ ಹೇಳಿದ್ರು ಸ್ವಾಮಿಗಳು. ಅವಾಗ ಹೆಸರು, ವೃತ್ತಿಯಿಂದ ಹೆಸರನ್ನ ಹೇಳ್ತಿದ್ರು. ಆ ವೃತ್ತಿಗೆ ಗೌರವ ಇರ್ತಿತ್ತು. ಹೇಳ್ಕೊಳ್ಳೋರು, ನಾನು ಈ ವೃತ್ತಿ ಮಾಡಿದ್ರೆ ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಕೊಳ್ಳೋ ಸ್ಥಿತಿ ಇತ್ತು. ಆ ವೃತ್ತಿ ಹೆಸರು ಹೇಳಿದ್ರೆ ಇವತ್ತು ಜೈಲಿಗೆ ಹೋಗೋ ಸ್ಥಿತಿಗಿದ್ದೀವಿ. ಎಂತ ವಿಪರ್ಯಾಸ ನೋಡಿ. ಇವತ್ತು ಮಾತಾಡ್ಬೇಕಾ ಬೇಡವಾ? ಅವತ್ತದು ಗೌರವ. ಅದು ಅವ್ರು ಆ ಹೆಸರುಗಳು ಹೇಳಿದ್ರು. ಆಯ್ದಕ್ಕಿ, ಲಕ್ಕಮ್ಮ, ಚಮ್ಮಾರ, ಅಂಬಿಗರ ಚೌಡಯ್ಯ. ಅದಿಲ್ದಿದ್ರೆ ಅವರ ಹೆಸರಿಗೆ ಗೌರವೇ ಬರ್ತಿರ್ಲಿಲ್ಲ ಅನ್ನೋ ಕಾಲ. ಅಂದಾಗ ಬಸವಣ್ಣನವರ ಕ್ರಾಂತಿ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಅಂದ್ರೆ, ಅವರು ವಿಪ್ರವಾದದಿಂದ ಆಚೆಗೆ ಬಂದು ಅದನ್ನು ಧಿಕ್ಕರಿಸಿ, ಆಮೇಲೆ ಶರಣ ತತ್ವವನ್ನ, ಲಿಂಗತತ್ವ, ಜಂಗಮರು, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ತತ್ವವನ್ನು ತಂದವರು. ಇವತ್ತು ಅದನ್ನೇ ಹೇಳಿದ್ರು. ಇವತ್ತು ದೇವರೆಲ್ಲಿದ್ದಾನೆ? ಕಾಯಕವೇ ಕೈಲಾಸ. ಆದ್ರೂ ಕೂಡ ಬಸವಣ್ಣನ ಪೂಜೆ ಮಾಡ್ತೀವಿ ನಾವು. ಇವತ್ತು ಯಾವತ್ತ ಒಂದು ದಿವಸ ಇನ್ನೂ ಯಾರ್ಯಾರನ್ನ ಪೂಜೆ ಮಾಡ್ತೀವಿ ಅಲ್ವರ? ಹಾಗೆ ಬಸವಣ್ಣನವರ ಅವತ್ತು ನಮಗೆ ಇವತ್ತಿನ ದಿವಸ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಸುಧಾರಿಸಿಲ್ಲ. ಬಸವಣ್ಣವರು ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು. ಆ ಕಾಲದಲ್ಲಿ ಸಾಧ್ಯವೇ ಇಲ್ಲದವರ ಕಾಲದಲ್ಲಿ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇವತ್ತು ಅದಷ್ಟು ಕಲುಷಿತವಾಗಿರ್ತಕ್ಕಂಥದ್ದಲ್ವ ನಾವು ನೋಡುದು. ಒಂದೊಂದು ವಾಕ್ಯವನ್ನು ನೋಡಿ, ಇವತ್ತು ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದನ್ನು ನೋಡಿ, ಸರ್ಕಾರಗಳು ಕೆಲಸ ಮಾಡ್ತಿರ್ತಕ್ಕಂಥ ದಿಕ್ಕನ್ನು ನೋಡಿದ್ರೆ ಅವತ್ತಿನ ಉಲ್ಟ ಆ ಜೀವನ ಸಂವಿಧಾನವನ್ನ ಪರ್ಬಾದ್ ಮಾಡಾಕ್ಬಿಟ್ಟಿದ್ವಿ. ಇವತ್ತಿನ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಳಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ. ಅಂತರಂಗ ಶುದ್ಧಿಗೂ ಬಹಿರಂಗ ಶುದ್ಧಿ ಎಷ್ಟು ವ್ಯತ್ಯಾಸ ಇದೆ ಅದು. ಅದು ವಿಶೇಷವಾಗಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಲ್ಲ, ಅವು ಸದನದಲ್ಲಿ ಮಾತಾಡಿದ್ದನ್ನೇ ಮಾತಾಡಿಲ್ಲ ಅಂತಾರೆ, ಕೊಲೆ ಮಾಡಿದ್ದೇನೆ ಕೊಲೆ ಮಾಡಿಲ್ಲ ಅಂತಾರೆ. ನೀವ್ಯಾರು ನೋಡಿಲ್ಲ ನಾನು ಮಾಡಿದ್ದನ್ನು ಕೂಡ ಅಂತಂದ್ರೆ, ಮಾಡಿದ್ದೀನಿ ನೋಡಿಲ್ಲ, ಸಾಕ್ಷಿ ಇಲ್ಲ. ಈ ಸ್ಥಿತಿಯಲ್ಲಿ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇನ್ನೂ ನಾವು ಇವತ್ತಿನ ದಿವಸ ಒಂದು ಸಮುದಾಯದ ಸಮಾನತೆಗೆ, ಇದು ಮೀಸಲಾತಿಯನ್ನು ಕೇಳ್ತಕ್ಕಂಥ ಪರಿಸ್ಥಿತಿ ಇರೋದನ್ನೇ ಕೂಡ ನಾವು ಬೈಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಸ್ವಾಮಿ. ನಾನು ಹೇಳ್ತೀನಿ, ಇದಕ್ಕೆ ಮೂಲ ಕಾರಣ ನೀವೆಲ್ಲ ಹೇಳಿದಾಗೆ ಬಹಳ ಇದರೊಳಗೆ ಹಿಂದುಳಿದ ವರ್ಗದ್ದು ಇದೇ ಪರಿಸ್ಥಿತಿ ಬಂದು ಕೂತಿದೆ, ಮತ್ತು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನಾಂಗದ್ದು ಕೂಡ ಇದೆ. ಇದರಲ್ಲಿ ವಿಶೇಷ ಏನಂದ್ರೆ, ಅವೈಜ್ಞಾನಿಕವಾಗಿದೆ ಇವತ್ತು ಈವರೆಗೂ ಮಾಡಿರ್ತಕ್ಕಂಥ ಮೀಸಲಾತಿ. ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅಂದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು. ತೋಟ ಅಂದ್ರೆ ಏನೇನಿರುತ್ತೆ? ಬರೀ ರಾಗಿ ಬೆಳೆಯಲ್ಲ. ತೋಟ ಅನ್ನೋದಕ್ಕೆ ಅರ್ಥ ಇರೋದು ಬರೀ ರಾಗಿ ಬೆಳೆಯೋದಕ್ಕಲ್ಲ, ಬರೀ ಗದ್ದೆ ಇದು ತೆಂಗು ಬೆಳೆಯೋದಕ್ಕಲ್ಲ. ಅದರೊಳಗಡೆ 106 ತರದ ತರಕಾರಿಯಿಂದ ಹಣ್ಣುಗಳಿಂದ ಎಲ್ಲ. ಅದನ್ನೇ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಫೆಡರಲ್ ಸಿಸ್ಟಮ್ ನಲ್ಲಿ ನಾವು ಹೇಳ್ತಾ ಇರೋದು. ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ ಮತ್ತು ಪ್ರಜಾಪ್ರಭುತ್ವ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ.
ಅದನ್ನ ಉಳಿಸ್ಕೋಬೇಕು ಅಂತ. ಎಲ್ಲಿದೆ ಈಗ? ನೀವು ನೇರವಾಗಿ ಕೇಳ್ತಾ ಇದ್ದೀರಾ ಜಾತಿ. ಸಿದ್ದರಾಮಯ್ಯನವ್ರಿಗೆ ಕೇಳಿದ್ರ ಸದಾಶಿವ ಆಯೋಗ ಆದ್ರೆ ಬಹಳ ಅನುಕೂಲ ಆಗುತ್ತೆ, ವೈಜ್ಞಾನಿಕವಾಗಿ ಆಗಿದೆ ಅಂತ. ಯಾಕೆ ಮಾಡಿಲ್ಲ? ರಾಜಕೀಯ ಕುತಂತ್ರ, ತಮ್ಮ ಅಸ್ತಿತ್ವ, ವೋಟ್ ಬ್ಯಾಂಕು ಎಲ್ಲವೂ ಇದು ಬ್ಯಾಕ್ವರ್ಡ್ ಕ್ಲಾಸ್. ಇಲ್ಲಿ ಇವತ್ತಿರ್ತಕ್ಕಂಥದ್ದು 1931 ತನಕ ಜಾತಿ ಗಣತಿಯ ಆಧಾರದ ಮೇಲೆ ಮೀಸಲಾತಿ ಇತ್ತು. ಜಾತಿ ಗಣತಿ ಮಾಡಿರೋದು ಅದೇ ಲಾಸ್ಟ್ 1931. ಜನಗಣತಿಯಾಗಿದೆ 2021 ಅಥವಾ ಯಾವುದೋ ಟೈಮ್ ತನಕ ಜನಗಣತಿ ಆಗಿದೆ, 10 ವರ್ಷಕ್ಕೊಂದ್ಸರಿ, 11 ವರ್ಷ. ಜನಗಣತಿಯಿಂದ ಸಮಾನದ ಸರ್ವರಿಗೂ ಸಮಪಾಲಿ ಹೇಗೆ ಸಿದ್ದಕ್ಕೆ ಸಾಧ್ಯ ಹೇಳಿ ನೋಡಿ. ಅಲ್ಲಪ್ಪ, ನಾನು ಒಂದು ಸಣ್ಣ ಸಮುದಾಯದಲ್ಲಿ ಹುಟ್ಟಿದ್ದೀನಿ, ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ನನ್ನ ಜನಸಂಖ್ಯೆ ಎಷ್ಟಿದೆ ಅಂದಾಗ ಜನಸಂಖ್ಯೆ ಆಧಾರದ ಮೇಲೆ ನಾವು ಯೋಚನೆ ಮಾಡಬೇಕಾಗಿರೋದು ಅಲ್ಲ, ಇದು ಜಾತಿ ಸಂಖ್ಯೆ ಆಧಾರದ ಮೇಲೆ. ಜನಸಂಖ್ಯೆಯಲ್ಲಿ ಇವತ್ತು ಕೂಡ್ಬಿಟ್ರೆ ಲಿಂಗಾಯತರು ಎಷ್ಟು ಪರ್ಸೆಂಟೇಜ್ ಅಂತ ತಗೊಂಡ್ಬಿಡಿ ಲೆಕ್ಕ, ಈಗ ಹೇಳ್ತಿರೋ ಲೆಕ್ಕದಲ್ಲಿ ಒಕ್ಕಲಿಗರು, ಬ್ರಾಹ್ಮಣರು, ಹಾಗೆ ಮುಸ್ಲಿಂ ಈಗ ಬಂದಾಗ ಕೂಡ್ಬಿಟ್ರೆ 100%ಗಿಂತ ಜಾಸ್ತಿ ಆಗುತ್ತೆ, 200% ಆಗುತ್ತೆ. ಯಾಕಂದ್ರೆ ಅವ್ರು ಹೇಳ್ಕೊಂಡಿರೋದೆ ಪ್ರತಿ 10 ವರ್ಷಕ್ಕೊಂದ್ಸರಿ 5% ಏರಿಸಿ 4% ಜಾಸ್ತಿ ಅಂದಾಜಿನ ಮೇಲೆ ನೀವು ಜನಸಂಖ್ಯೆ ಏರಿಸ್ಕೊಂಡು ಸಮಾನತೆಯನ್ನು ಅದ್ರ ಮೇಲೆ ಇದು ಮೀಸಲಾತಿಯನ್ನು ಅದ್ರ ಆಧಾರದ ಮೇಲೆ ಕೊಡ್ತೀನಿ, ಎಲ್ಲಿಂದ ಸಾಧ್ಯ ಆಗುತ್ತೆ? ಈಗ ನಾವು ಕೇಳಬೇಕಾದ್ರು ಜಾತಿ ಗಣತಿಯನ್ನು ತನ್ನಿ, ಆ ಜಾತಿ ಗಣತಿಯಲ್ಲಿ ಆಧಾರದಲ್ಲಿ ಎಲ್ಲರೂ ಹಂಚಿದ್ದಾದ್ಮೇಲೆ ಮೀಸಲಾತಿಯನ್ನು ತನ್ನಿ. ಆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಯಾಕೆ ಬೇಕು ಅನ್ನುವ ಪ್ರಶ್ನೆ ಬಂದಾಗ ನಾನು ಹೇಳ್ತೀನಿ, ಈಗ ನಿಮ್ಮಲ್ಲಿ 101 ಜಾತಿಗಳು ಯಾವ್ಯಾವ್ದ್ರಲ್ಲಿ ಇದಾವೆ, 15% ಇದೆ. 15% ಅಲ್ಲಿ ಪ್ರಬಲವಾಗಿರೋರು ಹೊಡ್ಕೊಂಡು ಹೋಗ್ತಾರೆ, ಕೈಲಾಗದೆ ಇರ್ತಕ್ಕಂಥವ್ರು ಮೈ ಪರ್ಸ್ಕೊಂಡು ಕೂತಿರ್ಬೇಕಾದ ಪರಿಸ್ಥಿತಿ. ನಾನು ಬಾಯಿ ಬಿಟ್ಟು ಹೇಳಕ್ ಹೋಗೋದಿಲ್ಲ ಅದನ್ನೆಲ್ಲ. ಆಮೇಲೆ ಇಲ್ಲಿ ಜಾತಿ ಜನಗಣತಿ ಬಂದ ತಕ್ಷಣನೇ ಅದು ಸರಿಯಾಗಿ ಸಿಕ್ಕಿ ಒಳ ಮೀಸಲಾತಿ ತಂದ್ರೆ ಅದಕ್ಕೆ ಸದಾಶಿವ ಆಯೋಗ ವೈಜ್ಞಾನಿಕ, ಅದು ಅಷ್ಟಕ್ಕೆ ವೈಜ್ಞಾನಿಕ. ಈ ಸಂಖ್ಯೆನಲ್ಲಿ ಹೆಂಗೆ ವೈಜ್ಞಾನಿಕ ಹೇಳ್ತೀರಿ ಹೇಳಿ? ಸಂಖ್ಯೆನಲ್ಲಿ ಸಾಧ್ಯನೇ ಇಲ್ಲ, ಅಂದಾಜಿನ ಮೇಲೆ ಬರ್ಕೊಂಡ್ ಬಂದಿರೋದು, ಸೈಂಟಿಫಿಕ್ ಆಗೇ ಇಲ್ಲ. ಅಲ್ಲಪ್ಪ, ನಾನು ಹೇಳ್ತಿರೋದು ಜಾತಿ ಗಣತಿ, ಜನಸಂಖ್ಯೆ ನನಗೆ ಸಿಕ್ಕಿದೆ, ಜಾತಿ ಗಣತಿ ಸಿಕ್ಕಿಲ್ಲ ನನ್ನ ಲೆಕ್ಕ. 31 ಆದ್ಮೇಲೆ ಜಾತಿ ಗಣತಿ ಯಾಕಂದ್ರೆ ಪರ್ಸೆಂಟೇಜ್ 16% ನಾವಿದ್ದೀವಿ, 12% ನಾವಿದ್ದೀವಿ ಅಂತಂದ್ರೆ ಸತ್ಯನಾದು? ಅದನ್ನ ಹೇಳಿದ್ರೆ ಕಾಂತರಾಜ್ ವರದಿಯನ್ನು ಆಚೆಗೆ ತನ್ನಿ, ಈ ರಾಜ್ಯದ ಮಟ್ಟಿಗೆ ಕಾಂತರಾಜ್ ವರದಿಯನ್ನು ಆದಿಗೆ ತಂದ್ರೆ ನಿಮ್ಮ 100 ಕೆಳಗಡೆ ಹಾಕೊಂಡು ಕೂತಿದ್ದೀರಲ್ಲ ತನ್ನಿ, ಅದರಲ್ಲಿ ಅಂಕಿ ಸಂಖ್ಯೆ ಬಹುತೇಕ, ನಾನು ಅದನ್ನು 100ಕ್ಕೆ 100 ಭಾಗ ಅಂತ ಹೇಳೋದಿಲ್ಲ, ಬಹುತೇಕ ಸಿಕ್ಕುತ್ತೆ. ಒಂದು ಅಂಗ ಸಿಕ್ಕಿದ್ದಾದ್ಮೇಲೆ ಪರ್ಸೆಂಟೇಜ್ ಹಾಕಿ ಯಾವ ಸಮಾಜ ಪ್ರಬಲವಾಗಿದೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ವಿಶೇಷವಾಗಿ ರಾಜಕೀಯವಾಗಿ ಯಾವ ಪ್ರಬಲವಾಗಿದ್ದಾವೋ ಆ ಸಮುದಾಯದವು 15% ಅಲ್ಲಿ 8% ಅಲ್ಲಿ ಹೊಡ್ಕೊಂಡು ಹೊಟ್ಟೋಗ್ತಾರೆ, ಸಿಕ್ಕೋದೇ ಇಲ್ಲ. ಸಣ್ಣ ಉದಾಹರಣೆ ಹೇಳ್ತೀನಿ, ಬ್ಯಾಕ್ವರ್ಡ್ ನಲ್ಲಿ ಅದು 102 ಸಮುದಾಯಗಳಿದ್ದಾವೆ, ಜಾತಿಗಳಲ್ಲಿ. ಸಣ್ಣ ಸಮುದಾಯದಿಂದ ದೊಡ್ಡ ಸಮುದಾಯ, ಇನ್ನೂ ಅದು ದುರಂತ. ಅದನ್ನ ಮಾಡಿರೋದು ಏನಕ್ಕೆ ಅಂತ ಅಂದ್ರೆ ಇದನ್ನ ಸಣ್ಣ ಸಮಾಜಗಳು ಯಾವ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಬದುಕಕ್ಕಾಗದ್ರಿಂದ ಅವ್ರಿಗೆ ಕೊಡಬೇಕು ಅಂತ. ಇವತ್ತು ರಾಜಕೀಯವಾಗಿ ಪ್ರಬಲವಾಗಿರ್ತಕ್ಕಂಥ ಒಂದು ಜಾತಿ 2A ಬರಬೇಕು ಅಂತ ಹೋರಾಟ ಬೀದಿಲಿ ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲಿಂದ ಸಾಧ್ಯ? ಅದಕ್ಕೆ ಅರ್ಥವೇ ಇಲ್ವಲ್ಲ ಬೀಲಿಕ್ಕೆ ಕಳ್ಸ್ಕೊಳಕ್ಕೆ. ಅದಕ್ಕೆ ನಾನು ಅದನ್ನ ದೊಡ್ಡದು ಮಾಡಕ್ ಹೋಗೋದಿಲ್ಲ. ಈಗ ನಾನು ನೇರವಾಗಿ ಈ ವಿಚಾರದಲ್ಲಿ ನಮ್ಮ ಮೂಲ ಮಾದಿಗ ಮೂವ್ಮೆಂಟ್ ಅಲ್ಲಿ ಏನ್ ಕೇಳ್ತಾ ಇದ್ದೀರಾ, ಮಾದಾರ ಚೆನ್ನೈ ಜನ್ಮದಿವಸ ಸ್ವಾಮಿಗಳು ಹೇಳಿದಾಗೆ, ನಮ್ಮ ಮೂರ್ತಿಯವರು ಹೇಳಿದಾಗೆ ಇನ್ನೂ ಯಾರು ಮಾಡ್ತಾರೆ ಈ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾಗಿಯೂ ಬೆಂಬಲ ಕೊಡ್ತೀನಿ, ಹಾಗೂ ನಾನು ವೈಯಕ್ತಿಕವಾಗೂ ಬೆಂಬಲ ಕೊಡ್ತೀನಿ. ನಾವು ಯಾವತ್ತೂ ಈ ರೀತಿಯ ಶೋಷಣೆ ಆದಂಥ ವಿಚಾರಕ್ಕೆ ನಿಮ್ಮ ಜೊತೆಯಲ್ಲಿರ್ತೀವಿ. ನೀವು ಯಾವುದೇ ಹೋರಾಟಕ್ಕೆ ಕರೀರಿ, ಅದರ ಅಂಕಿ ಸಂಖ್ಯೆಗಳ ಸಾಧಾರದ ಮೇಲೆ ಅಧ್ಯಯನ ಮಾಡ್ಕೊಂಡು ಬಂದು ಪ್ರವರ್ತನೆ ಮಾಡಿ. ಈಗ ನಾವು ಡಿಮ್ಯಾಂಡ್ ಇಡಬೇಕಾದ್ರೆ ಸಿದ್ದರಾಮಯ್ಯನವ್ರಿಗೆ ಮೊದಲನೇದಾಗಿ ಜಾತಿ ಗಣತಿಯನ್ನು ಈಚೆಗೆ ತನ್ನಿ, ಅದು ಹೋರಾಟ ಸಬ್ಜೆಕ್ಟ್ ಬಿಡಿ, ಸದನದಲ್ಲಿ ತೀರ್ಮಾನ ಆಗಲಿ, ಸದನದಲ್ಲಿ ತನ್ನ ತೀರ್ಮಾನ ಅದು ಆಪಿದ್ದಾದ್ಮೇಲೆ ಅದರ ಆಧಾರದ ಮೇಲೆ ಮೀಸಲಾತಿ, ಅದರ ಆಧಾರದ ಮೇಲೆ ಒಳ ಮೀಸಲಾತಿ. ಈ ಸದಾಶಿವ ಆಯೋಗ ವಿಶೇಷವಾಗಿ ನಮ್ಮ ಈ ಸಮುದಾಯಕ್ಕೆ ಸದಾಶಿವ ಆಯೋಗದ ಮೀಸಲಾತಿಯ ಆಧಾರದ ಮೇಲೆ ಸಂಪೂರ್ಣವಾಗಿ ಹಂಚಬೇಕು. ಅದನ್ನು ಹಕ್ಕೊತ್ತಾಯ ಮಂಡನೆ ಮಾಡ್ತಿದ್ದೀವಿ. ಆಗಲೇ ಹೇಳಿದ್ರು ಎಷ್ಟೋ 5-6 ವರ್ಷ ಯಾರೋ ಇಟ್ಕೊಂಡು ಕೂತಿದ್ದಾರೆ, ಇನ್ನೊಬ್ಬರೇನೋ ಮಾಡಿಲ್ಲ ಅಂತ. ಅದು ಯಾಕೆ ಮಾಡಿದ್ರೆ ದುಡ್ಡು
ಒಂದೊಂದಕ್ಕೂ 100 ಕೋಟಿ ಖರ್ಚು ಮಾಡಿ ಸಂಖ್ಯೆಗಳು ಖರ್ಚು ಅವರಿಗೊಂದು ಕಳಿಸಿ ಮಾಡಿ ಅದನ್ನು ಮೂಲ ಗುಂಪು ಮಾಡೋದಾದ್ರೆ ಈ ತರದ ನ್ಯಾಯ ಯಾಕೆ ಬೇಕಾಗಿದೆ? ಅದಕ್ಕೆ ಪ್ರಜಾಪ್ರಭುತ್ವಕ್ಕೂ ಗೌರವ ಇಲ್ಲ, ಸಂವಿಧಾನಕ್ಕೂ ಗೌರವ ಇಲ್ಲ. ಸಂವಿಧಾನ ಅಲ್ಲ, ಇವತ್ತು ಸಂವಿಧಾನ ದಾರಿ ತಪ್ಪೋಗಿದೆ. ಅಂಬೇಡ್ಕರ್ ಅವರು ಸಂವಿಧಾನ ಅದನ್ನು ಕೊಟ್ಟರು, ಜೀವನ ಸಂವಿಧಾನ ಅದನ್ನು ಕೊಟ್ಟರು. ಈಗ ನಾವು ಕೇಳಬೇಕಾದ್ರು ಸರ್ವರಿಗೂ ಸಮಪಾಲು, ಸರ್ವ ಜನಾಂಗದ ಜಾತಿಯ ತೋಟ ಅನ್ನೋದಕ್ಕೆ ಈ ಶೋಷಣೆಗೆ ಹೊರಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ಅಂತ ಬೇಕಾದಷ್ಟಿದ್ದಾರೆ. ಈ ಎರಡೂ ಪಂಗಡದಲ್ಲಿ, ಹಿಂದುಳಿದ ವರ್ಗದಲ್ಲಾಗ್ಲಿ ಅಥವಾ SC/ST ಪಂಗಡದಲ್ಲಿ ಅಲ್ಪಸಂಖ್ಯಾತರು ಸ್ವಲ್ಪ ಸಂಖ್ಯಾತರು. ಉದಾಹರಣೆ ಯಾಕೆ ಹೇಳ್ತೀನಿ ಅಂದ್ರೆ, ನಂದೊಂದು ಜಾತಿ ಇದೆ, ನಿಮಗೆಲ್ಲ ಅರ್ಥವೇ ಆಗೋದಿಲ್ಲ, ಹಿಂದೂ ಸಾದರ ಅಂತ. ಇಡೀ ರಾಜ್ಯದಲ್ಲಿ 5 ಲಕ್ಷದ ಮೇಲೆ ಇಲ್ಲ ನಾವು ಜನ, ಪ್ರಪಂಚದಲ್ಲಿ ಇಲ್ಲ ಇದಲ್ಲ, ಇಡೀ 5 ಲಕ್ಷ ಜನ ಇದ್ರೆ ತುಮಕೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಒಂದಿಷ್ಟು ಸಣ್ಣ ಪುಟ್ಟ ಬಾರ್ಡರ್ನಲ್ಲಿದ್ದೀವಿ. ನಮ್ಮ ಜನಸಂಖ್ಯೆ ಎಷ್ಟು ಅಂತಲೇ ಗೊತ್ತಿಲ್ಲ, ಲೆಕ್ಕವೇ ಇಲ್ಲ. ರಿಸರ್ವೇಶನ್ ಅಲ್ಲಿ ಇದ್ದೀವಿ ನಾವು. ಅದನ್ನ ಏನ್ ಮಾಡಿದ್ರು ಗೊತ್ತಾ? ಒಂದು ಎಂತ ಅನ್ಯಾಯ ಆಯ್ತು, ಸಾಧ್ಲಿಂಗಾಯ್ತು ಅಂತ ಇದ್ದಾರೆ ಕರ್ನಾಟಕದಲ್ಲಿ. ದೊಡ್ಡ ಪಂಗಡ ಅದು, ಸುಮಾರು 3-4 ಜನ ಮುಖ್ಯಮಂತ್ರಿಗಳಾಗಿದ್ದಂತ ಒಂದು ಪಂಗಡ ಸಾಧ್ಲಿಂಗಾಯ್ತು ಅಂತ. ಬೊಮ್ಮ ಒಂದು ಕಾಲದಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಏನ್ ಮಾಡ್ಬಿಟ್ರು ಗೊತ್ತಾ? ಹಿಂದೂ ಸಾಧರು ಮತ್ತು ಸಾಧ್ಲಿಂಗಾಯ್ತರು ಒಂದೇ, ಸರ್ಟಿಫಿಕೇಟ್ ತಗೊಳ್ಳಿ ಅಂದ್ರು. ಮಣ್ಣು ತಿಂದು ಹೋಗ್ಬಿಟ್ಟು ನಾವು ಒಂದು ವರ್ಷನೂ ನಾವು ಹಾಕಕ್ಕಾಗ್ಲೇ ಇಲ್ಲ ಅಲ್ಲಿ. ನಮ್ಮ ಸಮುದಾಯದವರು ಯಾರು? ಅದು ಅವತ್ತಿನ ಕನ್ವರ್ಷನ್. ಮೊನ್ನೆ ಎಲ್ಲ ನೋಡಿದ್ರೆ ನಾ ಸಾಣೆಹಳ್ಳಿ ಸ್ವಾಮಿ ಅವರು ಅದು ಕ್ಲಿಯರ್ ಆಗೋದನ್ನ ಹೇಳಿದ್ದಾರೆ. ಹಾಗಾಗಿ ಇನ್ನು ಮಾತಾಡೋರು ಬಹಳ ಜನ ಇರೋದ್ರಿಂದ ನಾನು ಇದನ್ನ ಅಲ್ಲಿಗೆ ನಿಲ್ಲಿಸ್ತೀನಿ. ಆದ್ರೆ ಈ ಹೋರಾಟ ಸದಾಶಿವದ ನಮ್ಗೆ ಮೂಲಭೂತವಾಗಿ ಫೈನಲ್ ಆಗಿ ಬಂದ್ಬೇಕಾಗಿರೋದು ಒಂದು, ಮನುಷ್ಯರಾಗಬೇಕು ಮತ್ತು ಸರ್ವರಿಗೂ ಸಮಪಾಲು ಸಿಗಬೇಕು ಮತ್ತು ಸರ್ವ ಜನಾಂಗದ ಶಾಂತಿಯುತವಾದ ಸಂವಿಧಾನವನ್ನು ಉಳಿಸಬೇಕು. ಅದ್ರ ಜೊತೆಯಲ್ಲಿ ನಿಮ್ಮ ಬೇಡಿಕೆಗಳಿಗೆ ನನ್ನ ಹಕ್ಕೊತ್ತಾಯಕ್ಕೆ ನನ್ನ ಬೆಂಬಲ ಇದೆ. ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ, ಬಹುತೇಕ ಆಮೇಲೆ ವಸುಂಧರಾರವರು, ಸಿದ್ದರಾಜು ಅಧ್ಯಕ್ಷರು, ಆಮೇಲೆ ನರಸಿಂಹಮೂರ್ತಿಗಳು, ಎಲ್ಲರಿಗೂ ಸ್ವಾಮಿಗಳು ಯಾವ್ದಾದ್ರು ಇನ್ನೊಂದ್ಸರಿ ವ್ಯಾಖ್ಯಾನ ಮಾಡುವಾಗ ಆ ಬೆಂಕಿಯನ್ನು ಬಿಡಿಸಿ ಹೇಳಿಸ್ತಾರೆ. ಇವತ್ತಿನ ಬೆಂಕಿ ಯಾವ ಮಟ್ಟಿಗೆ ಬಂದಿದ್ದು, ಬದುಕೋಕ್ ಬೆಂಕಿ ಇಲ್ಲ, ಬದುಕನ್ನು ಸಾಯಿಸೋದಕ್ಕೆ ಬೆಂಕಿ ಇರ್ತಾ ಇದ್ದಾರೆ. ಆದ್ರೆ ಸ್ವಾಮಿಗಳು ಇವತ್ತು ತುಮಕೂರು ಹೃದಯದಿಂದ ನಮ್ಮ ಬದುಕು ಬೆಳಕಾಗಬೇಕು, ನಮ್ಮ ಬದುಕು ಕೂಡ ಕತ್ತಲಲ್ಲಿದೆ, ಆ ಕತ್ತಲು ಆ ಎಲ್ಲ ಬದುಕುಗಳು ಹೇಗೆ ಬೆಳಕು ಕೊಡ್ಲಿ ಅಂತ ಹೇಳಿ ನಾನು ನಿಮ್ ಜೊತೆಗೆ ಸುಮಾರಾಗಿ ಸ್ವಲ್ಪ ಗೊತ್ತಿದೆ, ಇನ್ನೂ ಹೆಚ್ಚು ತಿಳ್ಕೊಳ್ತೀನಿ ವಿಚಾರದಲ್ಲಿ. ಎಲ್ಲ ಹೋರಾಟದಲ್ಲೂ ಭಾಗಿಯಾಗ್ತೀನಿ. ನಮ್ದು ಅದು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಒಟ್ಟಿಗೆ ನಾನು ಗೌರವಗಳನ್ನ ಸಮರ್ಪಿಸ್ತಾ, ಸಭೆಯಲ್ಲಿ ಹಾಜರಿರುವಂತಹ ಇದು ವಿಚಾರ ಸಂಕಿರಣ ಅಂತ ಹೇಳಿದ್ರೆ ನಮ್ಮಲ್ಲಿ ವೈಚಾರಿಕತೆಯನ್ನ ಮತ್ತೆ ಚಿಂತನೆ ಮಾಡೋದನ್ನ ಹೆಚ್ಚು ಮಾಡುವಂಥದ್ದು. ಅಂತಹ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ಮುಖ್ಯವಾಗಿ ದಿವ್ಯ ಸಾನ್ನಿಧ್ಯದಲ್ಲಿರುವಂತಹ ಶ್ರೀ 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 ಪರಮ ಪೂಜ್ಯ ಶ್ರೀ ನೀಪುರ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳು, ಶ್ರೀ ಬೇಲಿ ಮಠ ಮಹಾಸಂಸ್ಥಾನ ಬೆಂಗಳೂರು ಅವರಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈಗಾಗಲೇ ತಡ ಆಗಿರೋದ್ರಿಂದ ಎಲ್ಲರಿಗೂ ಒಟ್ಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಮೂಲ ಮಾದಿಗ ಮೂವ್ಮೆಂಟ್ ನ ಇದು 3ನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು. ನಾವು ಈ ನಮ್ಮ ಭಾರತದ ಒಂದು ಈ ಸಾಮಾಜಿಕ ವ್ಯವಸ್ಥೆನಲ್ಲಿ ನಾವು ಇದುವರೆಗೂ ಮಾತಾಡ್ಕೊಂಡು ಬಂದ್ವಿ, ಶೋಷಿತರು, ಶೋಷಣೆಗೆ ಒಳಗಾದವರು ಅಂತ ಹೇಳಿ. ನಮ್ಮ ಈ ವೇದಿಕೆನಲ್ಲಿ ನೋಡಿದ್ರೆ ನಮ್ಮ ಒಬ್ಬಳೆ ಮಹಿಳೆ ಇರೋದು ಅಂತ ಹೇಳಿದ್ರೆ ಇದರ ಅರ್ಥ ಏನು? ಇಡೀ ನಮ್ಮ ಭಾರತ ಸಮುದಾಯದಲ್ಲೇನೆ ಅತಿ ಹೆಚ್ಚು ಶೋಷಣೆಗೆ ಎಲ್ಲ ಜಾತಿ, ವರ್ಗ, ಧರ್ಮಗಳನ್ನೆಲ್ಲ ತರಲು ತಗೊಂಡ್ರೆ ಮೊದಲ ಶೋಷಿತರು, ಮೊದಲ ತುಳಿತಕ್ಕೊಳಗಾದವಳು ಹೆಣ್ಣು. ಅದನ್ನ ನಾನು ಪ್ರತಿನಿಧಿಸ್ತಾ ಈ ವೇದಿಕೆಯಲ್ಲಿ ಅದಕ್ಕೆ ಒಂದು ಪ್ರತಿನಿಧಿಯಾಗಿ ಇದ್ದೀನಿ. ನನ್ನ ಒಂದು ಮಾತೇನು ಅಂತ ಹೇಳಿದ್ರೆ, ನಾವೆಲ್ಲ ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಎಲ್ಲ ಬಗ್ಗೆಯಲ್ಲೂ ಎಲ್ಲರನ್ನು ಸಮಾನವಾಗಿ ತಗೊಂಡು ಹೋಗ್ಬೇಕು ಅಂತಿದ್ದೀವಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅಂತ ಅನ್ನೋದನ್ನ ನಾವು ಪ್ರಶ್ನಿಸ್ಬೇಕು. ನಮ್ಗೆ ಸಂವಿಧಾನ ಬಂತು, ಹೌದು, ಆ ಸಂವಿಧಾನದ ಕಾರಣಕ್ಕಾಗಿ ನಮ್ಗೆ ಬಲ ಬಂದಿದೆ, ಒಂದು ಧ್ವನಿ ಬಂದಿದೆ. ಸಂವಿಧಾನ ಅಂದ್ರೆ ಏನೂ ಅಲ್ಲ, ಅದು ನನ್ನ ಧ್ವನಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆ ಧ್ವನಿಯನ್ನ ಕೊಟ್ಟಂತಹ ಅಂಬೇಡ್ಕರ್ ಅವರು ಮತ್ತೆ ಅದಕ್ಕೆ ಕಾರಣಕರ್ತರಾದಂತಹ ಎಲ್ಲಾ ಮಹಾನುಭಾವರು, ಬಸವಣ್ಣನಿಂದ ಹಿಡಿದು ಬುದ್ಧನಿಂದ ಹಿಡಿದು ಎಲ್ಲಾ ಮಹಾನುಭಾವರಿಗೆ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತಾ, ಮಹಾತ್ಮ ಗಾಂಧೀಜಿ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ತಾ, ಅವರು ಇವಾಗ ನೋಡಿ ನಾವೇನ್ ಹೇಳ್ತೀವಿ, ಈಗ ಬುದ್ಧ ಯಾವುದೇ ರೀತಿಯ ಶೋಷಣೆಗೆ ಒಳಗಾದಂತ ಸಮುದಾಯದಿಂದ ಬಂದಿರಲಿಲ್ಲ, ಮಹಾರಾಜನ ಮಗ ಆಗಿದ್ರು, ಆತ ಒಂದು ಸಾಮ್ರಾಜ್ಯವನ್ನ ಮುನ್ನಡೆಸುವಂತ ಚಕ್ರವರ್ತಿ ಆಗಬಹುದಾಗಿತ್ತು. ಆದ್ರೆ ಅವರು ಅನುಭವಿಸಿದ್ರು, ಸಮಾಜದಲ್ಲಿ ಏನು ಶೋಷಣೆ ಆಗ್ತಾ ಇದೆ, ಕಷ್ಟದ ಏನಿದೆ ಅನ್ನೋದನ್ನ ಅವರು ಸ್ವತಃ ಅನುಭವಿಸ್ಕೊಂಡ್ರು. ಅಂದ್ರೆ ಅದನ್ನ ಚಿಂತನೆ ಮಾಡಿದ್ರು, ಅವ್ರಿಗೆ ಗೊತ್ತಾಯ್ತು ಏನು ಅಂತ ಹೇಳಿ. ಬಸವಣ್ಣನವರು ಕೂಡ
ಅದೇ ಹಾದಿನಲ್ಲಿ ಯೋಚನೆ ಮಾಡಿ ಬಂದಂತವರು. ಹೀಗಾಗಿ ಅವರಿಗೆ ಪ್ರಪಂಚಕ್ಕೆ ಒಂದು ಬೆಳಕನ್ನ ಕಾಣಿಸುವಂತ ಒಂದು ಶಕ್ತಿ ಇತ್ತು ಅವರಲ್ಲಿ, ಆ ದಿವ್ಯ ಜ್ಞಾನ ಬಂತಲ್ಲ. ಹಾಗಾಗಿ ಅವರು ಇಡೀ ಸಮಾಜವನ್ನ ಸುಧಾರಿಸಬೇಕು ಅಂತ ಅವರವರ ಕಾಲಮಾನದಲ್ಲಿ ಎಷ್ಟೆಲ್ಲ ಸಾಧ್ಯತೆ ಇದೆ ಅಷ್ಟೆಲ್ಲ ಅವರು ಎಫರ್ಟ್ ಅನ್ನು ಹಾಕಿದ್ರು. ಅದನ್ನ ಹೊಸ ಮಾರ್ಗದಲ್ಲಿ ನಡೆಸ್ಕೊಡ್ಲಿಕ್ಕೆ ಅವರದೇ ಆದ ರೀತಿಯಲ್ಲಿ ಸಂಘಟಿತರಾದ್ರು, ಒಂದು ಹೊಸ ಒಳಗುಗಳನ್ನ ಕೊಡ್ತಾ ಹೋದ್ರು. ಆ ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಈ ದಿನ. ಮತ್ತೆ ಈಗ ಬಹಳಷ್ಟು ಸುಧಾರಣೆ ಆಗಿದೆ, ಆದ್ರೂ ಆ ನೋವುಗಳ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಕುತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ಬೇಕು. ಆ ಒಂದು ಕಾರಣಕ್ಕಾಗಿ ವಿಚಾರ ಸಂಕಿರಣ ಇಟ್ಟಿದ್ದಾರೆ. ಆದ್ರೆ ಬೇಜಾರಂತ ಏನ್ ಹೇಳಿದ್ರೆ, ವಿಚಾರ ಸಂಕಿರಣದಲ್ಲಿ ಯಾರು ಈಗೆಲ್ಲ ಮಹಾಸ್ವಾಮೀಜಿ ಅವ್ರು ಮಾತಾಡಿದ್ರು, ನಮ್ಮ ಮೂರ್ತಿ ಸರ್ ಮಾತಾಡಿದ್ರು, ಮತ್ತೆ ನಿತ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ್ದು ಅವ್ರು ಮಾತಾಡಿದ್ರು. ಎಷ್ಟು ಚಂದ ಒಳ್ಳೊಳ್ಳೆ ವಿಚಾರಗಳನ್ನ, ಒಳ್ಳೊಳ್ಳೆ ಒಳಹುಗಳನ್ನ ನೀಡಿದ್ರು. ಅದು ಯಾರಲ್ಲಿ ಮಂಥನ ಆಗ್ಬೇಕು, ಅದೆಲ್ಲ ಎದೆಗೆ ಇಳಿಸ್ಕೋಬೇಕಾದ್ರು ಯಾರು? ಈ ಯುವ ಸಮುದಾಯ. ಯಾಕಂದ್ರೆ ಭವಿಷ್ಯ ಅಂತಾನೆ ಹೇಳೋದು ಅವ್ರನ್ನ. ಆ ಯುವ ಸಮುದಾಯ ಎಷ್ಟಿದ್ದೀವಿ ನಾವಿಲ್ಲಿ, ಎಷ್ಟಿದ್ದಾರೆ? ಇಂಥ ವಿಚಾರ ಸಂಕಿರಣಗಳು, ಇಂಥ ಚರ್ಚೆಗಳು ಶಾಲಾ ಮತ್ತು ಕಾಲೇಜುಗಳ ಮಟ್ಟದಲ್ಲಿ ಆಗ್ಬೇಕು. ಈಗ ಹೇಳಿದ್ರು, ಒಂದು ಮಕ್ಕಳುಗಳಿಗೆ ನಾವು ಸಂವಿಧಾನದ ಬಗ್ಗೆ ಮಾತ್ರ ಆಡೋದಿಲ್ಲ ಅಂತ ಹೇಳಿ ಸಂವಿಧಾನದ ಪೀಠಿಕೆಗಳನ್ನ ಓದಿಸ್ತಾ ಇದ್ದಾರೆ ಅಷ್ಟೇ. ಅದನ್ನ ಅರಿವು ಮಾಡಿಸೋದು ಹೇಗೆ, ಅದನ್ನ ಪಠ್ಯ ಪುಸ್ತಕಗಳಲ್ಲಿ ತರೋದು ಹೇಗೆ, ಅವರಲ್ಲಿ ಜಾತಿ ಭೇದ ಭಾವಗಳು ಮತ್ತೆ ವರ್ಗ ವ್ಯವಸ್ಥೆಗಳ ಬಗ್ಗೆ ಅರಿವು ಮೂಡಿಸ್ಬಿಟ್ಟು ಇದೆಲ್ಲ ಸಮಾಜದ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಜಾಗೃತಿ ಮೂಡಿಸುವಂತ ರೀತಿಯ ಪಠ್ಯಗಳನ್ನು ರಚನೆ ಮಾಡ್ಬೇಕು. ಅಂತ ಸಂಸ್ಕೃತಿಯನ್ನ ನಾವು ಬೆಳೆಸ್ಬೇಕು, ಅಂತ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅಂದ್ರೆ ನಾವು ಈಗ ತೊಡಿತರ ಹಾದಿ ಖಂಡಿತ ಯಶಸ್ಸಿನ ಹಾದಿ ಅಲ್ಲ. ಏಕೆಂದ್ರೆ ಇದು ಪ್ರತಿನಿತ್ಯ ಅನುಭವಿಸಿ ನೋಡ್ತಾ ಇರುವಂತದ್ದು. ಇದು ಈ ವಿಚಾರ ಸಂಕಿರಣ ಬೇರೆ ರೀತಿ ಆಗ್ಬೇಕು. ಇದು ಮುಟ್ಟುವವರನ್ನ ಮುಟ್ಟಬೇಕು ಸರ್ಕಾರಕ್ಕೆ. ಯಾಕೆಂದ್ರೆ ಬದಲಾವಣೆ ತರುವ ಶಕ್ತಿ ಇರೋದೇ ಆಡಳಿತ ಯಂತ್ರಕ್ಕೆ. ಆ ಆಡಳಿತ ಯಂತ್ರಕ್ಕೆ ಅದು ಮುಟ್ಟಬೇಕಾಗಿರುತ್ತೆ. ಮತ್ತೆ ಅದನ್ನ ನೆಕ್ಸ್ಟ್ ಚಿಂತನೆ ಮಾಡಿ ಮುಂದುವರಿಸಿಕೊಂಡು ಹೋಗ್ಬೇಕಾಗಿರೋದು ಯುವ ಪೀಳಿಗೆಗಳು. ಅವರಿಗೆ ಮತ್ತೆ ಮತದಾರ ಪ್ರಭುಗಳಿಗೆ ಇದನ್ನ ಅರಿವು ಮೂಡಿಸ್ಬೇಕಾಗಿದೆ. ಅಂತವ್ರು ಎಷ್ಟು ಜನ ನಾವಿಲ್ಲಿದ್ದೀವಿ ಇದನ್ನ ಅರ್ಥ ಮಾಡ್ಕೊಳ್ತಾ ನಮ್ಮೆಲ್ಲ ಸಂಘಟನೆಗಳಿಗೆ ಕೇಳ್ಕೊಳ್ಳೋದಿಷ್ಟೇನೆ. ನೀವು ಪ್ರತಿನಿಧಿಗಳಿದ್ದೀರಾ, ಮತ್ತೆ ಅಧ್ಯಕ್ಷರಿದ್ದೀರಾ, ಎಲ್ಲರೂ ನೀವು ಇಂಥ ವಿಚಾರ ಸಂಕಿರಣಗಳನ್ನ ಹೆಚ್ಚು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಮತ್ತೆ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಇದನ್ನ ತಗೊಂಡು ಹೋಗ್ಬೇಕು. ಇದನ್ನ ಅರಿವನ್ನ ಮೂಡಿಸಿದ್ರಷ್ಟೇ ನಾವು ಬದಲಾವಣೆಗಳನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಯಾವ ರೀತಿಯಲ್ಲೂ ನಾವು ಬದಲಾವಣೆಗಳನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು 100 ವರ್ಷ ಆದ್ಮೇಲೂ ನಮ್ಮ ದನಿ ಇದೇ ಇರುತ್ತೆ, ನಮ್ಮ ಕೂಗು ಇದಕ್ಕೆ ಹೋರಾಟ ಮಾಡ್ತಾ ಇರುತ್ತೆ. ಸರ್ ಈ ಕಡೆ ನೋಡಿ. ಸೀಲ್ಡ್ ಕೊಡಿ, ಹಾಗೆ ಸೀಲ್ಡ್ ಕೊಡಿ. ಸರ್ ಈ ಕಡೆ ನೋಡಿ ಸರ್. ಸರ್ ಪ್ರಕಾಶ್ ಸರ್, ಸರ್ ಹಾಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಗೌರವಾನ್ವಿತ ಡಾಕ್ಟರ್ ಎಚ್.ಎಂ. ಸುಬ್ರಾಜ್ ಅವರಿಗೆ ನಮಸ್ಕಾರ. ನಮ್ಮನ್ನ ಈಶ್ವರಗೂ ಕರೆಸಿ ಸೇವೆಯನ್ನು ಗುರುತಿಸಿ ಸನ್ಮಾನಿತರ ಸಾಲಲ್ಲಿ ಕೂರಿಸಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಜೆ.ಸಿ. ಪ್ರಕಾಶ್ ಸರ್ ಮತ್ತು ಅವರ ತಂಡದವರು. ಶೋಷಿತರಿದ್ದಾರೆ. ಯಾಕೆ ಶೋಷಿತ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ತದನಂತರದಲ್ಲಿ ನಾನು ಮುಖ್ಯ ಶಿಕ್ಷಕನಾದಂತಹ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಮೂಲಭೂತವಾಗಿ ಅಕ್ಷರ ಕಾಗುಂತ ಏನ್ ಕಲಿಬೇಕಾಗಿತ್ತು ಅದನ್ನು ಕಲಿಯದೇನೆ ಆ ವಿದ್ಯಾರ್ಥಿಗಳು 10ನೇ ತರಗತಿ ಬಂದಾಗ ನಮ್ಮ ಸಮುದಾಯದ ಮಕ್ಕಳೇ ಯಥೇಚ್ಛವಾಗಿ ಶಾಲೆಯನ್ನು ಬಿಡ್ತಾ ಇದ್ರು. ಅದನ್ನ ನಾವು ಗುರುತಿಸ್ಕೊಂಡಾಗ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಮ್ಮ ಶಿರಾ ತಾಲೂಕಲ್ಲಿ ಒಂದು ಮಾತಂಗ ನೌಕರರ ಬಳಗದ ವತಿಯಿಂದ ಸಮಾನ ಮನಸ್ಕರೆಲ್ಲರೂ ಸೇರ್ಕೊಂಡು ಚರ್ಚೆ ಮಾಡಿ ನಮ್ಮ ನೌಕರಿ ಪಡ್ಕೊಂಡಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಂಗಲ್ಲಿದ್ದೀವಿ, ಏನು ಗೋ ಬ್ಯಾಕ್ ಟು ಸೊಸೈಟಿ, ಪೇ ಬ್ಯಾಕ್ ಟು ಸೊಸೈಟಿ ಅಂತಕ್ಕಂಥ ಮಾತನ್ನ ನೆನೆಸ್ಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಒಂದಷ್ಟು ಹಣವನ್ನ ಕೂಡಿಟ್ಟು ಶಿಕ್ಷಣದ ಅರಿವು ಕಾರ್ಯಕ್ರಮ ಅನ್ನೋದನ್ನ ಪ್ರಾರಂಭ ಮಾಡಿದ್ವಿ. ಆ ಶಿಕ್ಷಣದ ಅರಿವು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂತಂದ್ರೆ, ಸೊ ಮಲಗಿದ್ದವ್ರನ್ನ ಬಡಿದು ಎಚ್ಚರಿಸ್ತು,
ಮತ್ತೆ ಒಬ್ಬ ವಿದ್ಯಾರ್ಥಿ ಡಿಗ್ರಿಯನ್ನ ಸೆಕೆಂಡ್ ಇಯರ್ ಬಿಟ್ಟಿದ್ದ. ಆ ಶಿಕ್ಷಣದ ಅರಿವು ಕಾರ್ಯಕ್ರಮದ ಮೂಲಕ ಮನವರಿಕೆ ಮಾಡಿಕೊಟ್ಟಾಗ ಅವನು ಫೈನಲ್ ಇಯರ್ ಡಿಗ್ರಿಗೆ ಸೆಕೆಂಡ್ ಇಯರ್ ಡಿಗ್ರಿ ಪ್ಲಸ್ ಫೈನಲ್ ಇಯರ್ ಡಿಗ್ರಿ ಎರಡನ್ನೂ ಫಸ್ಟ್ ಕ್ಲಾಸ್ ಅನ್ನು ಮಾಡ್ದ. ಆತರನ್ನ ನಾವು ಸನ್ಮಾನಿಸಿದ್ವಿ ಕೂಡ. ಈಗ ನಾವು 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೋ ಊರಿಗೆ ಹೋಗಿ ಶಿಕ್ಷಣದ ಅರಿವು ಕಾರ್ಯಕ್ರಮ ಮಾಡಿದ್ರೆ ಸಾಕಾಗಲ್ಲ. ಸೊ ಒಂದು ದಿನ ಹೇಳ್ ಬಂದ್ರೆ ಸಾಕಾಗಲ್ಲ ಅಂತ ಹೇಳಿ ರಾತ್ರಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ. ಮಟ್ಟ ಮೊದಲ ಮಾರಿಗೆ ನಾವೇನು ನೌಕರರಾಗಿದ್ವಿ ನಮ್ಮೂರಲ್ಲಿ, ಸೊ ನಮ್ಮ ಊರಲ್ಲೇ ಮೊದಲೇ ಫಸ್ಟ್ ನಾವು ಪ್ರಾರಂಭ ಮಾಡಬೇಕು ರಾತ್ರಿ ಶಾಲೆಗಳಂತ ಪ್ರಾರಂಭ ಮಾಡಿದ್ವಿ. 1, 2, 3 ಆಯ್ತು. ಈಗ 11 ರಾತ್ರಿ ಶಾಲೆಗಳಾಗಿದ್ದಾವೆ. ಆ 11 ರಾತ್ರಿ ಶಾಲೆಗಳಿಗೆ ನಾವೇ ನಮ್ಮ ಏನು ಸಂಬಳವನ್ನು ಪಡ್ಕೊಳ್ತೀವಿ, ಅದರಿಂದಲೇ ನಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಅಲ್ಲಿ ಒಬ್ಬ ಗೌರವ ಶಿಕ್ಷಕರನ್ನ ನೇಮಕ ಮಾಡಿ ನಮ್ಮ ಎಲ್ಲ ಬಂಧುಗಳು ಸೇರಿ ನಮ್ಮ ಮಾದಿಗ ಜನಾಂಗ ಅಂತ ನನಗೆ ಒಂದು ಬೇಜಾರು ಕೆಲಸ. ಯಾಕಂದ್ರೆ ಈಗ ಒಂದು ಕಾರ್ಯಕ್ರಮ ಮೊದಲು ಅವ್ರ ಕಾರ್ಯಕ್ರಮಗಳು ಮಾಡ್ತಾ ಹೋಗ ಊಟಕ್ಕೆ ಗತಿ ಇರ್ಲಿಲ್ಲ. ಅಂತ ಟೈಮಲ್ಲಿ ಲಕ್ಷಾಂತರ ಜನ ಸೇರ್ತಾ ಇದ್ರು. ಈಗ ಎಲ್ಲ ವ್ಯವಸ್ಥೆ ಮಾಡಿದ್ರು ನಮ್ಮ ಸಮುದಾಯದವರು ಯಾರು ಮುಂದೆ ಬರ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ ಅಂತ ನಾನು ಹೇಳಕ್ ಬಯಸ್ತೇನೆ. ನಾವು ಪ್ರತಿಯೊಬ್ಬರು ಸಹ ಈ ಸರ್ಕಾರದಲ್ಲಿ ಈಗ ನಮ್ಮ ಏನಾಯನ್ ಸಮಾನವರು ಸಚಿವರಾಗಿದ್ರು, ಕೇಂದ್ರ ಮಂತ್ರಿಗಳು. ಮೊನ್ನೆ 3 ಜನ ವಕೀಲರು ನೇಮಿಸಿ ಅವ್ರು ಏನ್ ಮಾಡಿದ್ರೆ ಏನೋ ಅದನ್ನ ಕೋರ್ಟಲ್ಲಿ ಆದೇಶ ಮಾಡ್ಕೊಂಡು ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅದನ್ನ ಮೀನಾಮೇಷ ಇಡ್ಸ್ಕೊಂಡು 2 ತಿಂಗಳು 3 ತಿಂಗಳು ಅಂದ್ಕೊಂಡು ನಾಗಮೋಹನ್ ವರದಿ ಮಾಡಿದ್ದಾರೆ. ಅವರು 12ನೇ ತಾರೀಕು ಈ ತಿಂಗಳೊಳಗಡೆ ಏನಾದ್ರು ಒಂದು ವೇಳೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ನೀವೆಲ್ಲ ಹಿರಿಯರು ಸೇರ್ಕೊಂಡು ಎಲ್ಲ ನಮ್ಮ ಸಮುದಾಯದ ಎಲ್ಲ ರಾಜ್ಯಾಧ್ಯಕ್ಷರುಗಳನ್ನೆಲ್ಲ ಕರೆಸಿ ಮತ್ತೆ 3 ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಮಂತ್ರಿಗಳು, ಮಾಜಿ ಎಂಪಿಗಳು, ಹಾಲಿ MLAಗಳು, ಹಾಲಿ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಮಾತನಾಡಿ ಇದು ದೊಡ್ಡ ಮಟ್ಟದಾಗ ಹೋರಾಟ ಮಾಡಿ ಏನಾದ್ರೂ ಮಾಡಿ ತಮ್ಮ ಕಾಲದಲ್ಲೇ ಈ ಸದಾಶಿವ ಆಯೋಗ ಆಗ್ಬೇಕಂತ ತಾವು ಮಾಡಿಸ್ಬೇಕು. ನಿಮ್ಗೆ ಬೆನ್ನೆಲುಬಾಗಿ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಕರೆಸಿ ಅಂದ್ರೆ ಅದು ಆದಿಜಾಂಬ ಸಂಘ ಆಗ್ಬೋದು, ದಂಡೂರು ಆಗ್ಬೋದು, ಎಮರ್ಸ್ ಆಗ್ಬೋದು, ನಮ್ಮ ಪೌರ ಕಾರ್ಮಿಕರ ಸಂಘಟನೆ ಆಗ್ಬೋದು, ಅವರೆಲ್ಲರೂ ಸೇರಿ ಮಾಡ್ಬೇಕಂತ ಒಂದು ಸಮಾವೇಶ. ಈ ಸಮಾವೇಶ ಮಾಡಿದ್ದೇವೆ. ಈ ಸರ್ಕಾರವನ್ನ ನಾವು ಎದುರಿಸಬಹುದು. ಯಾಕಂದ್ರೆ ಇವತ್ತು ಏನಾಗಿದೆ, ಬಹಳ ಸಣ್ಣ ಜನಸಂಖ್ಯೆ ಮತ್ತು ಒಕ್ಕಲಿಗ ಮತ್ತು ಅಭಿಷೇಕರಿಗೆ ಯಡಿಯೂರಪ್ಪ ಇದ್ದಾಗ ಇವ್ರು ಯಾರು ಕೇಳಲಿಲ್ಲ. ನಮ್ಮ ಮೀಟಿಂಗ್ ಮಾಡಲಿಲ್ಲ, ಸಮಾವೇಶ ಮಾಡಲಿಲ್ಲ. 7 ಕಡೆ ಅವರು ಕಾರ್ಪೊರೇಷನ್ ಮಾಡ್ಕೊಂಡ್ಬಿಟ್ರು, 5 ಕೋಟಿ ಕೊಟ್ಟರು. ಆದ್ರೆ ನಾವು 28 ವರ್ಷ ಕಾಯ್ದ ಮೇಲೆ ಆದಿಜಾಂಬ ನಿಗಮ ಸ್ಥಾಪನೆ ಆಯ್ತು. ನಾವು ಕೇಳ್ತಾನೆ ಇದ್ವಿ, ಆದ್ರೆ ಯಡಿಯೂರಪ್ಪ ನಾವು ಮಾಡಿದೆ. ಮೊದಲು ಬೋಳಿ ನಿಗಮ ಮಾಡಿಕೊಟ್ರು, ಅದಾದ್ಮೇಲೆ ಲಂಬಾಣಿ ಅವ್ರಿಗೆ ನಿಗಮ ಮಾಡಿಕೊಟ್ರು. ಆದ್ರೆ ಬಹಳ ಹಿಂದುಳಿದಿರುವಂತ ಕೆಲಸ ಮಾದಿಗರಿಗೆ ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ. ಆಮೇಲೆ 1 4 ವರ್ಷ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಮೋದಿ ಸಮಾಜ ಒಂದು ಸಮಾವೇಶ ಮಾಡಿದ್ರು. ಬಹಳ ಸಣ್ಣದಾಗಿ 5,000 ಜನರು ಇರಲಿಲ್ಲ. ಅವಾಗ 5 ಕೋಟಿ ಅನೌನ್ಸ್ ಮಾಡಿದ್ರು. ಇಂಥ ಒಳ್ಳೊಳ್ಳೆ ಸಮುದಾಯಕ್ಕೆ, ಚೆನ್ನಾಗಿರೋ ಸಮುದಾಯಕ್ಕೆ ಯಾವುದೇ ಶೋಷಣೆ ಅನುಭವಿಸುತ್ತೆ ಇರುವಂತ ಸಮುದಾಯಕ್ಕೆ ಜಮೀನು ಕೊಟ್ಟರೆ, ಜಮೀನು ಮಂಜೂರು ಮಾಡವ್ರೆ, ಹಣಕಾಸಿನ ಅಡಿಯಲ್ಲಿ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಯದ ಅಭಾವದಿಂದ ಹೆಚ್ಚು ಮಾತಾಡಿದ್ದೇನೆ. ಅಧ್ಯಕ್ಷರ ಭಾಷಣ ಅಂದರೆ ಸುಮ್ಮನೆ 1-2 ಮಾತು ಮಾತಾಡಿ ಮುಗಿಸೋದು ಸಾಧ್ಯ ನಾನು ಇಲ್ಲ. ಎಲ್ಲ ನಾವು ಜಾತಿವಾದಿಗಳು, ಬ್ರಾಹ್ಮಣಶಾಹಿ ಅಂತ ಅವ್ರ ಮೇಲೇನೆ ನಾವು ಗೂಬೆ ಪಡಿಸ್ತಾ ಇದ್ದೀವಿ. ಈ ಮೀಸಲಾತಿ ಅಡ್ಡಿಪಡಿಸ್ತಾರೆ ಯಾರು ಬ್ರಾಹ್ಮಣರ, ಮೀಸಲಾತಿನ ಅಡ್ಡಿಪಡಿಸ್ತಾರ ಬ್ರಾಹ್ಮಣರ. ಅಂದ್ರೆ ಕಾಂತರಾಜ್ ವರದಿನ ಅಡ್ಡಿಪಡಿಸ್ತಾ ಇರೋದು ಲಿಂಗಾಯತರು, ಗೌಡ್ರು. SC ಮೀಸಲಾತಿನ ಅಡ್ಡಿಪಡಿಸ್ತಾರ ಯಾರು? ಲಂಬಾಣಿ, ಒಡ್ರು, ವಲಯರು. ಅಂದ್ರೆ ನಮಗೆ ಅವರು ಬ್ರಾಹ್ಮಣರು, ಮಾದಿಗರಿಗೆ ಇವ್ರು ಬ್ರಾಹ್ಮಣರು ಅಲ್ವಾ? ಅದಕ್ಕೆ ಇಂದಿನಿಂದ ಇಲ್ಲಿವರೆಗೂ ಬೆಳೆದಂಥವರೆಲ್ಲ, ಮೇಲೆ ಹೋದಂಥವರೆಲ್ಲ ಕೆಳಗಿರೋರು ತುಳಿಯೋದೇ ಕೆಲಸ. ಜಾತಿ ಕುಲ ಗೋತ್ರ ಇಲ್ಲ, ತುಳಿಯೋದೊಂದು ಜಾತಿ, ತುಳಿಸ್ಕೊಳೋದೊಂದು ಜಾತಿ. ಅದಕ್ಕೆ ನಾವು ಬಣ್ಣ ಕಟ್ತಾ ಇದ್ದೀವಿ. ಹಿಂದೆ ಇದ್ರು ಬ್ರಾಹ್ಮಣರು ಅಂತ, ಇವಾಗ ಅಲ್ಲ, ಜೊತೆಯಲ್ಲೇ ಇದ್ದು 40 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ಗೊತ್ತಿದೆ ಅವರಿಗೆ, ಹಂಚ್ಕೊಂಡು ತಿನ್ನೋ ನನ್ನ ಭಾವನೆ ಇಲ್ವ?
ಅಂಬೇಡ್ಕರ್ ಇದೇ ಹೇಳಿದಾರ? ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳ್ತಾರೆ ಅವರು. ನಾವೇ ಅಂಬೇಡ್ಕರ್ ಅನುಯಾಯಿಗಳು ಅಂತ ಮುದ್ರೆ ಹಾಕೊಂಡು ಓಡಾಡ್ತಾರೆ. ಹಂಚ್ಕೊಂಡು ತಿನ್ನೋಣಪ್ಪ ಅಂದ್ರೆ ಬೇಡ ಅಂತಾರೆ. ಇದರಿಂದ ನೋವಾಗುತ್ತೆ. ವಲಯ ಬಂಧುಗಳು ಲಂಬಾಣಿ ಭಟ್ರು ಈ ಕಮಿಷನ್ನೇ ಬೇಕಾಗಿಲ್ಲ. ಆಯ್ತು ಸರ್, ಬಂದಿದೆ ಸದಸ್ಯ ವರದಿ, ಹಂಚ್ಕೋಣ. ನಾಳೆ ಒಂದು ದಿನ ನೀವು ಜಾತಿ ಗಣತಿ ಮಾಡ್ತಿರಲ್ಲ, ಮಾಡಿದಾಗ ಹೆಚ್ಚು ಕಮ್ಮಿ ಆದಾಗ ನಾವು ಬಿಟ್ಕೊಡ್ತೀವಿ, ಆಯ್ತು. ಇಷ್ಟಿಗೆ ಕಮಿಷನ್ ಆಗಿಲ್ಲ. ನಾವು ನಂದೊಂದು ಮಂತ್ರಿಗಳಿಗೆಲ್ಲ ಕೆಲವು ಸಂದರ್ಭದಲ್ಲಿ ಹೇಳಿದೆ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಭಾರತದ ಹತ್ರ ಏನಿತ್ತು? ದಿಕ್ಕು ದಿಸೆ ಇಲ್ಲ, ಒಂದು ಬೈಲ ಇಲ್ಲ, ಯಾವುದೂ ಗೊತ್ತಿಲ್ಲದೆ ಸರ್ಕಾರ ರಚನೆ ಆಗಬೇಕು. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾಮಿನೇಟ್ ಮಾಡಿಬಿಟ್ರು. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಗವರ್ನರ್ಗಳು, ಮುಖ್ಯಮಂತ್ರಿಗಳೆಲ್ಲ ನಾಮಿನೇಟ್ ಮಾಡಿ. ಆಗ ಆಗಲ್ವಾ 5 ವರ್ಷಕ್ಕೆ ಬಂದು ಸಂವಿಧಾನ. ಆಮೇಲೆ ಮಾರ್ಪಾಟ್ ಮಾಡ್ಕೊಂಡ್ರು. ಇವಾಗ ವರ್ಗೀಕರಣ ಮಾಡಿಬಿಡ್ರಿ, ನಾಳೆ ಸಮೀಕ್ಷೆ ಮಾಡಿಸ್ರಿ, ಹೆಚ್ಚು ಕಮ್ಮಿದಾಗ ಹಂಚ್ಕೊಳ್ಳೋಣ. ಅದೆಲ್ಲ ಅವ್ರಿಗೆ ಬೇಕಾಗಿದ್ರೆ ಮಾತ್ರ ಸಂವಿಧಾನವನ್ನು ಬೇಡ, ಅವ್ರಿಗೆ ಎತ್ತರ ಆಗಬೇಕು. 5 ವರ್ಷ ಮಜಾ ಮಾಡಿದ್ರು, ಆಮೇಲೆ ಸಂವಿಧಾನ ಬಂತು. ನಾವು ಕೇಳಿದ್ರೆ ಮಾತ್ರ ಹಿಂಗೆ ಆಗ್ಬೇಕು, ಹಿಂಗೆ ಇರಬೇಕು, ಇಲ್ಲೇ ಇರಬೇಕು ಅಂತಾರೆ. ಅದಕ್ಕೆ ಕೊಡೋ ಜನಕ್ಕೆ ಅವ್ರಿಗೆ ನಮ್ಗೆ ಇಚ್ಛಾಶಕ್ತಿ ಇಲ್ಲ. ಅವ್ರಿಗೆಲ್ಲರೂ ಗೊತ್ತಿದೆ ಸಂಖ್ಯೆ ಮಾದಿಗರು ಜಾಸ್ತಿ ಇದ್ದಾರೆ, ಸವಲತ್ತು ಕಡಿಮೆ ಪಡೀತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಜಾತಿಯವ್ರಿಗೆ ಗೊತ್ತಿದೆ, ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದವ್ರಿಗೆ ಗೊತ್ತಿದೆ. ಗೊತ್ತಿದ್ದು ತಪ್ಪು ಮಾಡೋರು ಏನ್ ಮಾಡ್ಬೇಕು ಹೇಳೋದು. ಅದಕ್ಕೋಸ್ಕರಾಗಿ ನನಗೆ ಬಹಳ ನೋವಾಗುತ್ತೆ. ಅದೇನ್ ಕಾನೂನುಗಳು ಮಾಡಿ ಪಾಲನೆ ಮಾಡ್ತಾರೋ ಗೊತ್ತಿಲ್ಲ. ಇವ್ರಿಗೆ ಬೇಕಾಗಿದ್ರೆ ಮಾತ್ರ ಅಂಬೇಡ್ಕರ್ ಸಂವಿಧಾನ, ಇವ್ರು ನಷ್ಟ ಆದಾಗ ಬೇರೆಯವ್ರಿಗೆ ಸಹಾಯ ಮಾಡುವಾಗ ಮಾತ್ರ ಸಂವಿಧಾನ ಇಲ್ಲ. ಅವ್ರದೇ ಸಂವಿಧಾನ, ಅವ್ರಿಗೊಂದು ಸಂವಿಧಾನ ಇರ್ತದೆ, ಕೊಡೋಂಗೊಂದು ಸಂವಿಧಾನ ಇರ್ತದೆ. ಅಲ್ಲಿ ಹುಡುಗರಲ್ಲಿ ಲಂಬಾಣಿ ಭಟ್ರು ಕೊರಚರು ಇಡೀ ಭಾರತ ದೇಶದಲ್ಲಿ ಎಸ್ಸಿ ಪಟ್ಟಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಇಡೀ ಭಾರತ ದೇಶದಲ್ಲಿ ಅವ್ರು ಟೆಚಬಲ್ಲು, ಕರ್ನಾಟಕದಲ್ಲಿ ಮಾತ್ರ ಅನ್ಟೆಚಬಲ್. ಅವರು ಆಯ್ತು ಬಂದಿದ್ದೀರಾ, ನಮ್ಮ ಪಾಲನೆ ತಗೊಂಡ 76ರಲ್ಲಿ ಅವ್ರನ್ನ ಜಾತಿಗೆ ಸೇರಿಸ್ಕೊಂಡಾಗ ಅಲ್ಲಿವರೆಗೂ ಸವರ್ಣ ಜೊತೆಯಲ್ಲಿ ಇದ್ದಂಥವ್ರು, ಅಲ್ಲಿ ಸಮಪಾಲು ಪಡೆದಿದ್ದಂಥವ್ರು ಇಲ್ಲಿ ಬಂದಾಗ ಅವ್ರು ಏನ್ ಪಡೀತಿದ್ರು ತಗೊಂಡ್ಬಂದು ಕೊಟ್ಟಿಲ್ವಲ್ಲ. 15ಕ್ಕೆ ಬಂದ್ರು ಅವರು. ಅಂದ್ರೆ ಸವರ್ಣಿಗೆ ಲಾಭ ಆಯ್ತು. ಇದು ಯಾರು ಮಾತಾಡ್ತಾ ಇಲ್ಲ. ಸವರ್ಣಿಗೆ ಲಾಭ ಆಯ್ತಾನೆ. 82% ಹಿಡಿದಿರ್ತಾನೆ ನಾವು. 82% ಇಲ್ಲ, 18 ಹೋದ್ರೆ 82% ಅಲ್ಲಿ ಇದ್ರಲ್ಲ. ಎಷ್ಟು ಜನ ಇದ್ರು? 1% ತಗೊಂಡಿದ್ರೆ 2% ತಗೊಂಡಿರ್ತಾನೆ. ಟೆಚಬಲ್ ಲಂಬಾಣಿ ವಾಟರ್ ಕಲ್ಚರ್ ಕರ್ಮರು ಅದು ತಗೊಂಡ್ಬರ್ಬೇಕು ಎಸ್ಸಿ ಪಟ್ಟಿಗೆ. ಇವ್ರು ಬುದ್ಧಿವಂತರು ಇದ್ದಾರಲ್ಲ, ಮುಖ್ಯಮಂತ್ರಿಗಳು ಎಲ್ಲಾನು ಸೇರಿಸ್ಬೇಕಾಗಿತ್ತು. ಅವಾಗ ಮಾತಾಡಲಿಲ್ಲ. ಇವಾಗ ಆಯ್ತಪ್ಪ ನಮ್ಮ ಭಾಗಕ್ಕೆ ಬಂದಿದ್ದೀರಾ ಹಂಚ್ಕೊಂಡ ಅಂದ್ರೆ ಭಾಗ ಮಾಡೋದು ಬೇಡ, ಸಂವಿಧಾನ ವಿರೋಧ, ಜಾತಿಗಳ ಮೇಲೆ ಮಧ್ಯದಲ್ಲಿ ಕಿರುಕೊಯ್ತಾ ಒಡಕು ಮೂಡಿಸ್ತಾ ಇದಾರೆ ಮಾದಿಗರು. ಅಲ್ಲ, ಯಾರು ಬುದ್ಧಿಜೀವಿಗಳು? ಯಾರಿಗೆ ಹೇಳ್ಬೇಕು ಇದನ್ನ? ನಮ್ಗೆ ಅದಕ್ಕೆ ಒಂಥರ ನಾವೇ ಮೂಗರಾಗ್ಬಿಡ್ಬೇಕು. ಬಹಳ ದುಃಖ ಆಗುತ್ತೆ. ನಮ್ಮ ಹೋರಾಟಗಾರರು ಹಾಗೆ ಇದ್ದಾರೆ, ನಮ್ಮ ಹೋರಾಟಗಾರರು ಶತಾಯಗತಾಯ ಅದನ್ನ ಪಡಿಬೇಕು ಅನ್ನೋದಿಲ್ಲ. ಎಲ್ಲ ಹಿಂಗ್ ಹೋಗ್ತಾರೆ, ಯಾರಿದೆ ಒಬ್ರು ಹೋಗಲ್ಲ. ಅದಕ್ಕೋಸ್ಕರಾಗಿ ಮುಂದಿನ ದಿನಗಳಲ್ಲಿ ವರ್ಗೀಕರಣ ಅವ್ರು ಮಾಡೋದಿಲ್ಲ. ಸಿದ್ದರಾಮಯ್ಯ ಮಾಡೋದಕ್ಕೆ ವಲಯರು ಲಂಬಾಣಿ ಒಟ್ಟರು ಬಿಡೋದಿಲ್ಲ. ಆ ಶಕ್ತಿನ ಒಡೆದು ನಾವು ಪಡೆಯೋದಕ್ಕೆ ನಮಗೂ ಶಕ್ತಿ ಇಲ್ಲ, ನಾವು ಒಗ್ಗಟ್ಟಾಗಲ್ಲ. ಇದು ಸುಮ್ಗೆ
ನೋಡಿ ಓಕೆ. ಇಂದು ಲಿಡ್ಕರ್ ಭವನದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಆಯೋಜಿಸಿರ್ತಕ್ಕಂಥ ಜಯಶ್ರೀ ಪ್ರಕಾಶ್ ರವರು ಮೂಲ ಮಾದಿಗ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷರು ವಿಚಾರ ಸಂಕಿರಣ ಆಯೋಜಿಸಿದ್ರು. ಮಾದಿಗ ದಂಡೋರದ ರಾಜ್ಯ ಅಧ್ಯಕ್ಷರಾದ ಹಿರಿಯ ಹೋರಾಟಗಾರರಾದ ಶಂಕರಪ್ಪನವರು ಕೂಡ ಇದರಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಇನ್ನು ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ. ಇದರಲ್ಲಿ ಒಟ್ಟಾರೆ ಕೈಗೊಂಡ ತೀರ್ಮಾನಗಳು ಪರಿಶಿಷ್ಟ ಜಾತಿಗೆ ಕೊಟ್ಟಂತ 15% ಮೀಸಲಾತಿ 74 ವರ್ಷಗಳು ಆಗಿದೆ. 74 ವರ್ಷದಲ್ಲಿ 101 ಜಾತಿಗೆ 15% ಮೀಸಲಾತಿ ಕೊಟ್ಟು ಈ 101 ಜಾತಿಗಳಲ್ಲಿ ಕಟ್ಟಕಡೆಯ ಸಮಾಜಕ್ಕೆ ಸಮನಾಗಿ ಮೀಸಲಾತಿ ಹಂಚಿಕೆ ಆಗಿಲ್ಲ, ವಂಚನೆ ಆಗಿದೆ ಅಂತೇಳಿ 30 ವರ್ಷಗಳು ಹೋರಾಟ ನಡೆದಿದೆ. ಈ ಮೀಸಲಾತಿ ವರ್ಗೀಕರಣ ಆಗಲಿ, ಪರಿಶಿಷ್ಟ ಜಾತಿಯ ಮೀಸಲಾತಿ. ಈ 30 ವರ್ಷಗಳ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8 ಜನ ಸತ್ತಿದ್ದಾರೆ. ನೆರೆ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಸುಮಾರು 30 ಜನಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ವಿವಿಧ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಲಿ ಅಂತ ಹೋರಾಟ ನಡೆದಿದೆ. 2 ಆಯೋಗಗಳನ್ನ ಸಂವಿಧಾನದ 5 ಜನ ನ್ಯಾಯಾಧೀಶರ ಆಯೋಗಗಳನ್ನ ನೇಮಕ ಮಾಡಿದ್ರು. ಆಯೋಗಗಳು ವಿಭಿನ್ನ ವರದಿಯನ್ನು ಕೊಟ್ಟದ್ದರಿಂದ 7 ಜನ ನ್ಯಾಯಾಧೀಶರ ಪೀಠವನ್ನ ನೇಮಕ ಮಾಡಿ ಈಗಾಗಲೇ ಆ 7 ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ತೀರ್ಪನ್ನು ಕೊಟ್ಟಿದೆ, ಸುಪ್ರೀಂ ಕೋರ್ಟ್. ಈ ಸುಪ್ರೀಂ ಕೋರ್ಟ್ ತೀರ್ಪು 1/8 ಆಗಸ್ಟ್ 1ರಂದು ತೀರ್ಪು ಕೊಟ್ಟಿದೆ. ಈಗಾಗಲೇ 4 ತಿಂಗಳು ಆಗಿದೆ. ಅವರು ಹೇಳಿರುವಂಥದ್ದು ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ವರ್ಗೀಕರಣ ಕೊಡೋದಕ್ಕೆ ಕಲ್ಪಿಸಲಿಕ್ಕೆ ಅವಕಾಶ ಇದೆ ಅಂತ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಹರಿಯಾಣ, ತೆಲಂಗಾಣ, ಆಂಧ್ರ ಪ್ರದೇಶ ಜಾರಿ ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕಲ್ಪಿಸಲಿಕ್ಕೆ ಪರಿಶಿಷ್ಟ ಜಾತಿಯವರಿಗೆ ನ್ಯಾಯವನ್ನ ಕೊಡೋದಕ್ಕೆ ತುಂಬಾ ಹಿಂದೇಟಾಗಿ ಮೀನಮೇಷವನ್ನ ಸಿದ್ದರಾಮಯ್ಯನವರ ಸರ್ಕಾರ ಎಣಿಸ್ತಾ ಇದೆ. ಇದಕ್ಕೆ ಕಾರಣ ಅವರ ಸರ್ಕಾರದಲ್ಲೇ ಇರ್ತಕ್ಕಂಥ ಕೆಲವು ಬಲಿಷ್ಠ ಮಂತ್ರಿ ಶಾಸಕರುಗಳು ಅವರಿಗೆ ಅಡ್ಡ ಆಗಿದ್ದಾರೆ. ಅವರ ಈ ಒಂದು ರಾಜಕೀಯ ಒತ್ತಡ ಸುಳಿಯಲ್ಲಿ ಸಿದ್ದರಾಮಯ್ಯರು ಸಿಲುಕಿದ್ದಾರೆ. ಸಿದ್ದರಾಮಯ್ಯನವರು ಅಧಿಕಾರದಾಗೆ 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 2013ರಿಂದ 18ವರೆಗೂ ಪರಿಶಿಷ್ಟ ಜಾತಿಯವರ ಆಯೋಗ ಕೊಟ್ಟಂತ ಏನು ಎಜೆ ಸದಾಶಿವ ಕೊಟ್ಟಂತ ವರದಿಯನ್ನು ತೆಗೆದು ನೋಡ್ಲೇ ಇಲ್ಲ. ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್, ಬಿಜೆಪಿ, ದಳ 3 ಜನರು ಕೂಡ ಪ್ರಣಾಳಿಕೆಯಲ್ಲಿ ಹಾಕಿ ಅಧಿಕಾರಕ್ಕೆ ಬಂದ್ರು. ಅದರ ಕಣ್ಣೆತ್ತು ಕೂಡ ನೋಡ್ಲಿಲ್ಲ. 3 ಜನ ಈಗ ಕಾಂಗ್ರೆಸ್ 3 ಸಂದರ್ಭಗಳಲ್ಲಿ 3 ಸರ್ಕಾರಗಳು ಕೇಂದ್ರಕ್ಕೆ ವರದಿಯನ್ನ ಕಳಿಸಿದ ಮೀಸಲಾತಿ ಜಾರಿ ಮಾಡಬಹುದು, ಇದನ್ನ ಸಂವಿಧಾನದ 341ರಲ್ಲಿ ಸೇರ್ಪಡೆ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಮತ್ತೆ ಒಂದು ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡೋದಿದೆಯಲ್ಲ, ಇದು ಅತ್ಯಂತ ಗೊಂದಲ ಮತ್ತು ಅನುಮಾನ ಮತ್ತೆ ಪರಿಶಿಷ್ಟ ಜಾತಿಯವರಿಗೆ ಮಾಡಿದಂತ ದೊಡ್ಡ ದ್ರೋಹ. ಅದರಲ್ಲೂ ಮಾದಿಗ ಸಮಾಜ, ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಅತ್ಯಂತ ದೊಡ್ಡ ಆತಂಕಕಾರಿ. ಮತ್ತು ನೀವು ಮೊದಲು ನ್ಯಾಯವನ್ನು ಕೊಡಬೇಕು. ಈ ನ್ಯಾಯ ಕೊಡೋದ್ರಲ್ಲಿ ನೀವು ಈ ಸರ್ಕಾರ ಹಿಂದೇಟು ಆಗ್ತಾ ಇದೆ. ಈ ಸಮಾಜದಲ್ಲಿ ಮೀಸಲಾತಿ ಕಲ್ಪಿಸೋಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿನಲ್ಲಿ ಎಂಪೆರಿಕಲ್ ಡಾಟಾ ಸಂಗ್ರಹಿಸಿ ಮೀಸಲಾತಿಯನ್ನ ಕೊಡಿ ಅಂತ ಹೇಳಿದ್ದಾರೆ. ಎಂಪೆರಿಕಲ್ ಡಾಟಾ ಅಂದ್ರೆ ಅಂಕಿ ಸಂಖ್ಯೆ ಅಷ್ಟೇ ಅಲ್ಲ. ಏನು ಈ ಸಮಾಜ ಇದೆಯಲ್ಲ, 301 ಜಾತಿ ಸಮಾಜದಲ್ಲಿ ಇರತಕ್ಕಂಥ ಕಟ್ಟಕಡೆ ಸಮಾಜ, ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಇವರು ಅತ್ಯಂತ ಕುಕರ್ಮದ ತುಚ್ಛ ಕೆಲಸವನ್ನ ಮಾಡುವಂತ ಸಮಾಜ ಇದ್ದಾರೆ. ಪೌರ ಕಾರ್ಮಿಕರಿದ್ದಾರೆ,
ಮಲ ಹೊರುವಂಥ ಸಮಾಜ ಇದೆ, ಜೀತ ಮಾಡುವಂಥ ಸಮಾಜ ಇದೆ, ಚಪ್ಪಲಿಯನ್ನ ಬೀದಿ ಬದಿಗಳಲ್ಲಿ ಒಲಿಯುವಂಥ ಸಮಾಜ ಇದೆ. ಈ ಸಮಾಜ ಅತ್ಯಂತ ಏನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತೀರ ಹಿಂದೆ ಇದೆ. ಇದು ನಿಮಗೆ ಕಣ್ಣಿಗೆ ಕಾಣಲ್ವಾ? ಆದರೆ ಈ ನಾಡಿನ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾಧ್ಯಮಗಳು ಎಷ್ಟು ಹೋರಾಟ ಮಾಡಿದ್ರು ಕೂಡ ಇದ್ರ ಮೇಲೆ ಬೆಳಕನ್ನು ಚೆಲ್ತಾ ಇಲ್ಲ. ಎಲ್ಲಿ ಹೋಯಿತು ನಿಮ್ಮ ಸಾಮಾಜಿಕ ನ್ಯಾಯ ಬದ್ಧತೆ? ಈ ನಾಡಿನಲ್ಲಿ ನ್ಯಾಯ ಕೇಳೋದೇ ತಪ್ಪ. ಈ ಕಟ್ಟಕಡೆ ಸಮಾಜದ ಪರವಾಗಿ ನಾವು ವಾದ ಮಾಡೋದು, ಧ್ವನಿ ಎತ್ತೋದೇ ತಪ್ಪ. ಇದು ನಾವು ಯಕ್ಷನಾರ್ಕ ಪ್ರಶ್ನೆ ಅನ್ನೋದನ್ನ ಶಂಕರಪ್ಪನವರು ವಿಚಾರವನ್ನ ಮಂಡಿಸಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಅತ್ಯಂತ ವಿನೀತವಾಗಿ ಮನವಿ ಮಾಡ್ತಾ ಇದ್ರೆ, ಎಂಪೆರಿಕಲ್ ಡಾಟಾಗೆ ಮತ್ತೊಂದು ಆಯೋಗವನ್ನ, ನಾಗಮೋಹನ್ ದಾಸ್ ಆಯೋಗವನ್ನು ಇವ್ರು ರಚನೆ ಮಾಡಿದಿರಿ. ಅಂಗೈ ಇವನಿಗೆ ಕನ್ನಡಿ ಬೇಕಾ? ಕಾಂತರಾಜ್ ಆಯೋಗ ವರದಿ 2015 ಕೊಟ್ಟಿದ್ದಾರೆ, ಎಂಪೆರಿಕಲ್ ಡಾಟಾ ಅದರಲ್ಲಿದೆ. 2011ರಲ್ಲಿ ಜನಗಣತಿ ಆಗಿದೆ, ಅದರಲ್ಲಿ ಎಂಪೆರಿಕಲ್ ಡಾಟಾ ಇದೆ. ಸದಾಶಿವ ಆಯೋಗದಲ್ಲಿ ಸ್ಪಷ್ಟವಾದ ವರದಿಯನ್ನು ಕೊಟ್ಟಿದ್ದಾರೆ. 2001ರಲ್ಲಿ ಜನಗಣತಿ ಆಗಿದೆ, ಅದರಲ್ಲಿ ಎಂಪೆರಿಕಲ್ ಡಾಟಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅರ್ಧ ಗಂಟೆ ಕ್ಯಾಬಿನೆಟ್ ಕರೆದು ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಷ್ಠಾನ ಮಾಡಬೇಕು, ಜಾರಿ ಮಾಡಬೇಕು. ಅದಕ್ಕೆ ನೀವು ಹಿಂದೆ ಹೋಗ್ತಾ ಇದ್ದೀರಿ. ಆದ್ದರಿಂದ ಈಗೇನು ಆಯೋಗ ನೀವು ಮಾಡಿದ್ದೀವಿ, ಅಕ್ಟೋಬರ್ 28ರಲ್ಲಿ ಕ್ಯಾಬಿನೆಟ್ ಕರೆದು 3 ತಿಂಗಳಿಗೆ ಮಾಡ್ತೀವಿ ಅಂತ ಹೇಳಿದ್ರಿ. ಅದುವರೆಗೂ ಯಾವುದೇ ನಾವು ನೇಮಕಾತಿಯನ್ನು ಮಾಡಲ್ಲ ಸರ್ಕಾರದಲ್ಲಿ ಅಂತ ಹೇಳಿದ್ರಿ. 34,000 ನೇಮಕಾತಿಗಳು ಮಾಡೋ ಬಾಕಿ ಇದೆ ಅಂತ ಹೇಳಿದ್ರಿ. ಈಗಾಗಲೇ ಒಳಗೆ ನೇಮಕಾತಿಗಳು ನಡೀತಾ ಇದೆ. ಅದು 1 ತಿಂಗಳ ನಂತರ ಕ್ಯಾಬಿನೆಟ್ ಆದ 1 ತಿಂಗಳ ನಂತರ ನವೆಂಬರ್ 17ನೇ ತಾರೀಕು ನೀವು ಆಯೋಗಕ್ಕೆ ಒಂದು ಸುತ್ತೋಲೆಯನ್ನು ಹೊಡಿಸ್ತೀರಿ. 2 ತಿಂಗಳೊಳಗಾಗಿ ವರದಿ ಕೊಡಬೇಕು ಅಂತ. ಜನವರಿ 11ಕ್ಕೆ ಅವ್ರ ಅವಧಿನೇ ಮುಗಿದೋಯ್ತು, 6 ದಿನ ಇದೆ. ಆಯೋಗ ವರದಿ ಕೊಟ್ಟಿಲ್ಲ ಅಂದ್ರೆ ನೀವು ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದೀರಿ, ಜಾಣತನವನ್ನ ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ, ಈ ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ. ಆದ್ದರಿಂದ ಜನವರಿಯಿಂದ ಏಪ್ರಿಲ್ 14ರವರೆಗೆ ನಿರಂತರವಾದಂಥ ರಾಜ್ಯದಲ್ಲಿ ಹೋರಾಟ ಆಗ್ತದೆ. ಏಪ್ರಿಲ್ 14ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಂದು ಅತ್ಯಂತ ಉಗ್ರ ಹೋರಾಟ ಆಗ್ತದೆ ರಾಜ್ಯದಲ್ಲಿ. ಜನವರಿ 11ರಿಂದ ಏಪ್ರಿಲ್ 14ರವರೆಗೆ ನಡೆಯುವಂಥ ಹೋರಾಟಗಳು ಇರ್ತಾವಲ್ಲ ರಾಜ್ಯದಲ್ಲಿ, ಆ ಹೋರಾಟಗಳಲ್ಲಿ ಅತ್ಯಂತ ಉಗ್ರ ಹೋರಾಟವನ್ನ ಮಾಡ್ತೇವೆ. ಏನಾದ್ರೂ ಕೂಡ ಮತ್ತಷ್ಟು ಅನಾಹುತಗಳು ನಡೆದ್ರೆ ಈ ಸರ್ಕಾರ ಹೊಣೆ ಆಗ್ತದೆ. ಈಗಾಗಲೇ ನಾವೆಲ್ಲಾನು ಕೂಡ ಒಂದಾಗಿದ್ದೇವೆ. MRHS, ಮಾದಿಗ ದಂಡೋರ, ದಲಿತ ಸಂಘರ್ಷ ಸಮಿತಿಯ ಮೀಸಲಾತಿ ಬಗ್ಗೆ ಪರವಾಗಿರುವಂಥವ್ರು, ಮೀಸಲಾತಿಯ ಬಗ್ಗೆ ಕಣ್ಣಿರುವಂಥವ್ರು, ಕಿವಿ ಇರೋಂಥವ್ರು ಎಲ್ಲರೂ ಒಂದಾಗಿದ್ದೇವೆ. ನಾವು ಈ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ. ಬೆಂಗಳೂರಲ್ಲೂ ಕೂಡ ಒಂದು 5 ಲಕ್ಷ 10 ಲಕ್ಷ ಜನವನ್ನ ಸೇರಿಸ್ತೇವೆ. ಮತ್ತೆ ಎಂತಹ ತ್ಯಾಗ ಬಲಿದಾನಕ್ಕೂ ಕೂಡ ಸಿದ್ಧವಾಗಿರುವಂತಹ ಹೋರಾಟಗಾರರು ನಾವು ಇದ್ದೇವೆ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಕೂಡ್ಲೇನೆ ನೀವು ಈ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು, ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿ ಮಾಡಬೇಕು, ಸಂವಿಧಾನಕ್ಕೆ ಗೌರವವನ್ನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಈ ವಿಚಾರ ಸಂಕಿರಣದ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇನೆ.